ಧರ್ಮಸ್ಥಳಕ್ಕೆ ಅಂತ ಹೋಗ್ತಾರೆ. ಹೌದು ಹೌದು ವಾಟ್ ದೇ ಗಿವ್, ದೇ ಡೋಂಟ್ ಗಿವ್ ಯು ಫುಡ್. ಪ್ರಾಕ್ಟಿಕಲಿ ಫಾರ್ ಹೌ ಲಾಂಗ್ ಯು ವಿಲ್ ಬಿ ಲೈಕ್ ದಟ್ ವಿತೌಟ್ ಈಟಿಂಗ್ ಫುಡ್? ನಮ್ಮಲ್ಲಿ ಹೆಂಗಂತಂದ್ರೆ ಎಕ್ಸಸೈಸ್ ಮಾಡು ಅಂದ್ರೆ ಯೋಗ ಮಾಡಿ ಅಂತ. I don't want to take a religious name, but whoever is vegetarian, they are only into ಮಿಲ್ಕ್ ಪ್ರಾಡಕ್ಟ್ಸ್. milk. How they look, they're all fat. ಆ ಟ್ರೈನರ್ ಬಂದ್ಬಿಟ್ಟು ಇವಾಗ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಅದನ್ನು ಬ್ಲ್ಯಾಕ್ ಮಾರ್ಕೆಟ್ ಥರ ಕಂಪ್ಲೀಟಾಗಿ ದುಡ್ಡು ಮಾಡಬೇಕು. ಸುಮ್ಮನೆ ಬಂದ್ರೇನು ಅವನ್ನ ನಾನು ನಿನಗೇನು ಮಾಡ್ತೀನಿ ಅಂದರೆ ಮಚ್ಚ 3 ತಿಂಗಳಲ್ಲಿ ರೆಡಿ ಮಾಡಿಸ್ಬಿಡ್ತೀನಿ ಶಿಷ್ಯ, ನಿನಗೆ ನನಗೆ 1 ಲಕ್ಷ ಆಗುತ್ತೆ, 1.5 ಲಕ್ಷ ಆಗುತ್ತೆ. Doctors are not good health advisors. ಇಂಡಿಯಾದಲ್ಲಿ ಇರುವಷ್ಟು ಫೇಕ್ ಸಪ್ಲಿಮೆಂಟ್ಸ್ ನನಗೆ ಗೊತ್ತಿರೋಂಗೆ ಎಲ್ಲೂ ಇಲ್ಲ. ಮೋರ್ ದೆನ್ 70% ಇಸ್ ಫೇಕ್. ಸ್ಕ್ರೀನ್ ಮುಂದೆ ಎಲ್ಲಾನು ಮಾಡ್ಬೋದು ಬ್ರೋ, ಹಿಂದ್ಗಡೆ ಏನು ಮಾಡ್ತಾರೆ 1 ನಿಮಿಷದಲ್ಲಿ ತೋರ್ಸೋದೆಲ್ಲ ನಾವು ನಂಬಿಟ್ರೆ we are fools. ತುಂಬ ಜನ ಶರ್ಟ್ಸ್ ಬಗ್ಗೆ ಮಾತಾಡ್ತಿರೋ ಕಾರಣ ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಮಗೆ ನೆಗೆಟಿವ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. Body builders, they look strong, but they're not strong. They're very weak. ಆನ್ ದಟ್ ಟೈಮ್ ಮಾಸ್ಟರ್ಬೇಷನ್ ಮಾಡಿದ್ರೆ ಬಾಡಿ ಮಾಡೋಕ್ಕಾಗಲ್ಲ ಅಂತ ಒಂದಿದೆ. ಇಸ್ ಇಟ್ ಅ ಮಿತ್ ಆರ್ ಅ ಟ್ರೂತ್? 20 ಲಕ್ಷ ಇನ್ವೆಸ್ಟ್ ಮಾಡಿ, you can have your own brand of steroid. ಏನಪ್ಪ ಇವನು ಪಾಡ್ಕಾಸ್ಟ್ ಮಾಡೋ ಬದಲು ಯಾಕೆ ಫೋರಮ್ ವರ್ಕೌಟ್ ಮಾಡ್ತಿದೆ ಅಂತ ಅನ್ಕೋತಾ ಇದ್ರೆ, ಇವತ್ತಿನ ನಮ್ಮ ಗೆಸ್ಟ್ಗಳನ್ನ ನೋಡಿದ್ರೆ ನೀವು ಈ ಜಾಗದಲ್ಲಿದ್ರೆ ನೀವು ಇದನ್ನೇ ಮಾಡ್ತಾ ಇದ್ರಿ. ನಮಸ್ಕಾರ, ಸ್ವಾಗತ ಸುಸ್ವಾಗತ ಇನ್ನೊಂದು ಎಪಿಸೋಡ್ ಆಲ್ ರೌಂಡರ್ ಶೋಗೆ. ಇವತ್ತು ನಮ್ಮ ಶೋ ಅಲ್ಲಿ ವಿ ಹ್ಯಾಡ್ 3 ಕ್ರೇಜಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್. ಸೊ ಅವರ ಇನ್ಸೈಟ್ಸು, ಫಿಟ್ನೆಸ್ ಬಗ್ಗೆ ಮಾತುಗಳು, ಪ್ರೋಟೀನು, ಸ್ಟೆರಾಯ್ಡ್ಸು, ಇರೋ ವಿಷಯಗಳೆಲ್ಲ ಮಾತಾಡಿದ್ದೀವಿ. ಸೊ 2 ಎಪಿಸೋಡ್ನ ಮೊದಲನೇ ಭಾಗ ಇದು. ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಒಳ್ಳೆ ಕಾಂಟೆಂಟ್ನ ನಾವು ಕೊಡ್ತಾನೆ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇನ್ನೂ ಜಾಸ್ತಿ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಹೇಳಾಯಿತು, ಬನ್ನಿ ಸ್ವಲ್ಪ ಬೈಸೆಪ್ಸ್ ವರ್ಕೌಟ್ ಮಾಡ್ಕೊಂಬರೋಣ. Why I hate bodybuilding? Because ಎಷ್ಟು ಕಷ್ಟಪಟ್ಟು ಮಾಡ್ತೀವಿ, ವಿ ಡೂ ಅ ಲಾಟ್ ಆಫ್ ಡಯಟ್ ಆ್ಯಂಡ್ ಆಲ್ ದೀಸ್ ಥಿಂಗ್, ಎಕ್ಸ್ಟ್ರೀಮ್ ಡಯಟಿಂಗ್. ಬಾಡಿ ಬಿಲ್ಡಿಂಗಲ್ಲಿ ಒಂದು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಡಿಸಿಪ್ಲಿನ್. ವಿತೌಟ್ ಡಿಸಿಪ್ಲಿನ್ ಬಾಡಿ ಬಿಲ್ಡಿಂಗಲ್ಲಿ ಯು ಕಾನ್ ಗೆಟ್ ದಟ್ ಫಿಸಿಕ್. ಆ್ಯಂಡ್ ಲಾಟ್ ಆಫ್ ಪೀಪಲ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಎಕ್ಸಸೈಸಿಂಗ್ ಇರ್ಬೋದು, ತುಂಬ ಕಷ್ಟ. ಬಟ್ ವೆನ್ ದೇ ಆರ್ ಆನ್ ಸ್ಟೇಜ್, ನನಗೇನು ಇಷ್ಟ ಆಗಲ್ಲ ಅಂದರೆ ಸಂಬಡಿ ಈಸ್ ಸೀಯಿಂಗ್ ಯು ಆ್ಯಂಡ್ ಜಡ್ಜಿಂಗ್ ಯು. ಇಟ್ಸ್ ನಾಟ್ ಎ ಪರ್ಫಾರ್ಮೆನ್ಸ್ ಸ್ಪೋರ್ಟ್ಸ್. ಅಲ್ಲೇ ನಂಗೆ ಬೇಜಾರಾಗಿದೆ. But when you take weightlifting, powerlifting, any other sports, you need to perform. ನೀವು ಮಾಡಿದ್ರೇನೆ you will win. Correct. There is nobody else sitting somewhere and telling, hey, ಇವತ್ತು ಇವ್ನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇವ್ನು ಸ್ವಲ್ಪ ಫ್ಯಾಟ್ ಇದ್ದಾನೆ. It's like somebody is telling you. ಬಟ್ ಎವ್ರಿ ಡೇ ಆಫ್ ಸ್ಪೋರ್ಟ್ಸ್ ಹ್ಯಾವ್ ಡಿಫರೆಂಟ್ ಕ್ರೈಟೀರಿಯಾ ಅಲ್ಲ. It's like a fashion show ಅಂತ ಅನ್ನಿಸ್ತು ನನಗೆ. ಇಲ್ಲ ನೀವು ಕೌಂಟರ್ ಮಾಡಿ. ಬಾಡಿ ಬಿಲ್ಡಿಂಗ್ ಇಸ್, ಐ ಫೀಲ್ ಇಟ್ಸ್ ಅ ಮಿಕ್ಸ್ ಆಫ್ ಆರ್ಟ್ ಅಂಡ್ ಸ್ಪೋರ್ಟ್ಸ್. Okay. Art is where you sculpt your body and you exhibit and showcase. Sports is where you competing with lot of people. Okay. It's a mix of art and sports. ಅಲ್ಲ ಬಟ್ ಈಗ ನೀವು ಗ್ರೀಕ್ ಗಾಡ್ ತರ ಒಂದು ಫಿಸಿಕ್ ಮಾಡಬೇಕು. ಇಟ್ಸ್ ಆರ್ಟ್. ನಾವು ಕೆತ್ತನೆ ಮಾಡಬೇಕು, ನಮ್ಮ ದೇಹನ ನಾವು ಕೆತ್ಕೊಂತಾ ಇರ್ತೀವಿ, ಅದು ಆರ್ಟ್. ಓಕೆ. ಸ್ಟೇಜ್ ಮೇಲೆ ಹೋಗ ಕಾಂಪೀಟ್ ಮಾಡುವಾಗ ಕಾಂಪಿಟೇಷನ್ ಸ್ಪೋರ್ಟ್ಸ್. ಅಲ್ಲ ಬಟ್ ಅವ್ರು ಹೇಳಿದ್ರಲ್ಲ ಈಗ ಯಾರೋ ನಮ್ಮನ್ನ ನೋಡಿ ಜಡ್ಜ್ ಮಾಡಿದ. ಅದು ಒಂದು ನಿಮಿಷ, ಅಲ್ಲಿ ಕಮ್ ಬ್ಯಾಕ್ ಟು ದಟ್. ಕಮ್ ಬ್ಯಾಕ್ ಟು ದಿಸ್ ಪಾಯಿಂಟ್. ಯಾರೋ ನೋಡಿ ಜಡ್ಜ್ ಮಾಡ್ತಾರೆ ಅಂದ್ರೆ ಅದು ಮೇ ಬಿ ಆ ಲೋಕಲ್ ಕಾಂಪಿಟೇಷನ್ ಎಲ್ಲ ಚೆನ್ನಾಗಿದ್ದವ್ರಿಗೂ ಒಂದ್ಸತಿ ಪ್ಲೇಸ್ ಸಿಗಲ್ಲ. ಕರೆಕ್ಟ್. ವೆನ್ ಯು ಗೆಟ್ ಬ್ಯಾಕ್ ಟು ಇಂಟರ್ನ್ಯಾಷನಲ್ ಫೋರಮ್, ದೇ ಹ್ಯಾವ್ ವೆರಿ ಡಿಫರೆಂಟ್ ವೇ ಆಫ್ ಜಡ್ಜ್ಮೆಂಟ್. ಫಿಕ್ಸಿಂಗ್ ಆಗತ್ತಾ ಇಲ್ಲೋ ಅಂದ್ರೆ ಲೋವರ್ ಇದರಲ್ಲಿ? ಸೊ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಇವ್ರು ಹೇಳಿದ್ರು ಡಿಸ್ಟಿಕ್ಕು ಸ್ಟೇಟ್ ಲೆವೆಲಲ್ಲಿ ದೇರ್ ವಿಲ್ ಬಿ ಲಾಟ್ ಆಫ್ ಫಿಕ್ಸಿಂಗ್. ಎಸ್, ನಾನು ಸ್ಟೇಟಲ್ಲಿ ಕಾಂಪಿಟೇಷನ್ ಮಾಡಿದಾಗ ದೇ ಗೇವ್ ಮಿ ಸೆಕೆಂಡ್. ಐ ಆಸ್ಕ್ಡ್ ವೈ. ನೀನು ಇವಾಗ ಹೊಸ ಬಾಡಿ ಬಿಲ್ಡರು, ಫಸ್ಟ್ ಬಂದು ಒಂದು 3 ವರ್ಷ ದಿನ ಮಾಡ್ತಾ ಇದ್ದಾನೆ, ನೀನು ಒಂದು 2-3 ವರ್ಷ ಮಾಡು, ಅವಾಗ ನಾವು ಇದು ಮಾಡ್ತೀವಿ ಅಂದರು. ಬಟ್ ಇನ್ ಪವರ್ ಲಿಫ್ಟಿಂಗ್, ಐದರ್ ಇಟ್ ಬಿ ಡಿಸ್ಟಿಕ್, ಸ್ಟೇಟ್, ಎನಿ ಲೋಕಲ್ ಕಾಂಪಿಟೇಷನ್, ರೈಟ್, 100 people are sitting. You lift the weight, you take the medal. ಅಲ್ಲಿ ಮೋಸನೇ ನಡೆಯಲ್ವಲ್ಲ, ಕರೆಕ್ಟಾ? ಬಟ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಮೋಸ ಯಾವಾಗ ನಡೆಯಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್. ಬಿಕಾಸ್ ಅಲ್ಲಿ ಜಡ್ಜಸ್ ಎಲ್ಲ ದೇ ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸ್, ದೇ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರೆ. ಬಟ್ ಇಲ್ಲಿ ನೀವು ನಂಬ್ತೀರಾ ನಂಬಲ್ವಾ, ಜಡ್ಜು ಬಾಡಿ ಬಿಲ್ಡಿಂಗ್ ಬಗ್ಗೆ ಗಂಧಗಾನ ಏನೋ ಗೊತ್ತಿಲ್ಲ, ಅವನಿಗೆ ನಾಲೆಜೇ ಇರಲ್ಲ, ಅವ್ರು ಕುತ್ಕೊಂಡು ಬಾಡಿ ಬಿಲ್ಡಿಂಗ್ ಜಡ್ಜ್ ಮಾಡ್ತಿರ್ತಾರೆ. ಸೀರಿಯಸ್ ಆಗಿ ಲೋಕಲ್ ಕಾಂಪಿಟೇಷನ್ ದಟ್ಸ್ ಬೀನ್ ಹ್ಯಾಪನಿಂಗ್. ವೆನ್ ನೀವು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಹೋದಾಗ ದೇರ್ ಆರ್ ಸುಪೀರಿಯರ್. ಅವ್ರ ಎಕ್ಸಾಮ್ ಬರೀಬೇಕು, ಕ್ವಾಲಿಫೈ ಆಗಬೇಕು. ಸುಮ್ಮನೆ ನೀನು ಹೋಗಿ ಜಡ್ಜ್ ಆಗಿ ಕೂರಕ್ಕಾಗಲ್ಲ. ದೆನ್ ವಿಲ್ ಬಿ ಎಲಿಜಿಬಲ್ ಫಾರ್ ಟು ಜಡ್ಜ್. ಅಂಡ್ ಅಲ್ಲೇನಂದ್ರೆ ಜಡ್ಜಿಂಗ್ ಅಲ್ಲೂ ಅಷ್ಟೇ, ನಿಂಗೆ ಎಲ್ಲಾ ದೇಶದಿಂದ ಜಡ್ಜಸ್ ಇರ್ತಾರೆ. ಓಕೆ. ಅಂಡ್ ದೇ ಕ್ವಾಲಿಫೈಡ್ ಜಡ್ಜಸ್, ದೇ ಜಡ್ಜ್ ಪರ್ಫೆಕ್ಟ್ ಪಾಯಿಂಟ್ಸ್. ಅದು ನಿಮಗೂ ಅನ್ಸುತ್ತೆ ಐಲಾಗುರು ಅವ್ನು ಕರೆಕ್ಟ್ ಆಗಿ ಕೊಟ್ಟವ್ರೆ ಅಂತ? ಖಂಡಿತವಾಗ್ಲು ಹಂಗೆ ಇಲ್ಲ. ಬಟ್ ಜಸ್ಟ್ ಲೈಕ್ ಮೀ ಸ್ಕೆಚಿಂಗ್ ಸಮ್ ಡ್ರಾಯಿಂಗ್. ಇವತ್ತು ಐ ಸ್ಪೆಂಡ್ 10 hours in the sketch. ನಾನು 1 hour ಅಲ್ಲಿ ಬರೀತೀನಿ. But tomorrow I'll feel the same sketch. I could have done better. Same way bodybuilding also. Judging is on mood. ಇವತ್ತು ಒಳ್ಳೆ ಮೂಡಲ್ಲಿ ಇದ್ದೀರಾ, you will judge properly. You're in bad mood,
ಯು ವಿಲ್ ನಾಟ್ ಜಡ್ಜ್ ಪ್ರಾಪರ್ಲಿ. ಯಾಕಂದ್ರೆ ಇಟ್ಸ್ ಆಲ್ ಇಲ್ಯೂಷನ್. ಸಮ್ ಟೈಮ್ ದ ಗೈ ಮೈಟ್ ಲುಕ್ ವೆರಿ ಮಸ್ಕ್ಯುಲರ್, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅಯ್ಯೋ ಅವಾಗೆ ಚೆನ್ನಾಗಿ ಕಾಣಿಸ್ತಾಳೆ, ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ ಹಂಗೆ. Okay. ಸೊ ಲಾಟ್ ಆಫ್ ಆಮೇಲೆ ಸಾರಿ ಟು ಕಟ್ ಯು. ಆಮೇಲೆ ಬಾಡಿ ಬಿಲ್ಡಿಂಗ್ ಅಲ್ಲೂ ನಿಮ್ಗೆ ಯು ಹ್ಯಾವ್ ಟು ಬಿ ಸೋ ಕಾಶಿಯಸ್ ಆನ್ ದ ಎವ್ರಿ ಡೇ. ನೀನು ಇವತ್ತು ಸಕ್ಕದಾಗಿ ಕಾಣಿಸ್ತಿದ್ಯಾ ಗುರು, ನಾಳೆ ಕಾಂಪಿಟೇಷನ್, ಒನ್ ಸ್ಮಾಲ್ ಮಿಸ್ಟೇಕು ಅಥವಾ ನಿಮ್ಗೆ ಗೊತ್ತಿಲ್ದಂಗೆ ನಿದ್ದೆ ಸರಿ ಇಲ್ಲ, your ಬಾಡಿ ಸ್ಟಾರ್ಟ್ ರಿಲೀಸಿಂಗ್ ಸ್ಟ್ರೆಸ್ ಅಲ್ಲಿ ಹೋಯ್ತು, ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಯ್ತು ಅಂದ್ರೆ ಯು ಲುಕ್ ಎಂಟೈರ್ಲಿ ಡಿಫ್ರೆಂಟ್ ಆನ್ ದ ಸ್ಟೇಜ್. ಏನ್ ಗುರು ನೆನ್ನೆ ಸಖತ್ತಾಗಿದೆ, ಇವತ್ತು ಹೆಂಗ್ ಗುರು ಹಿಂಗಿದೆ, ನೀವು ಬಾಡಿ ಫುಲ್ ವಾಟ್ರಿ ಆಗಿದೆ. ಸಾಲ್ಟ್ ತಗೊಂಡ್ರೆ ಆಗುತ್ತಲ್ಲ. ಇಲ್ಲ, ಸ್ಟ್ರೆಸ್ಗೂ ಆಗತ್ತೆ. ಸ್ಟ್ರೆಸ್ ಆದಾಗ ಕಾರ್ಟಿಸೋಲ್ ಹಾರ್ಮೋನ್ಸ್ ಬರುತ್ತಲ್ಲ, ಇಟ್ ವಿಲ್ ಮೇಕ್ ಯು ಸಾಫ್ಟ್. Yeah, it will make you soft. And You need to take care of so many things. ಎಷ್ಟು things. It's just not you work out. ನೀನು ವರ್ಕೌಟ್ ಮಾಡ್ತೀಯಾ, ಬಾಡಿ ಇದೆ, ಹೋಗಿ ಸ್ಟೇಜ್ ಮೇಲೆ ನಿಲ್ತೀಯಾ, ಹೋಗಿ ಮಾಡ್ತೀಯ ಅಂತಲ್ಲ. ದೇರ್ ಆರ್ ಲಾಟ್ ಆಫ್ ಪ್ರಿಪರೇಷನ್ ಗೋಸ್ ಆನ್. ನಿಮ್ಮ ಇನ್ಕ್ಲೂಡಿಂಗ್ ಯರ್ ಮೈಂಡ್, ಯರ್ ಡೇ ಬಿಫೋರ್ ಸ್ಲೀಪ್, 1 week ಆಫ್ ಪ್ರಿಪರೇಷನ್, ಅದಕ್ಕಿಂತ ಮುಂಚೆ 3 ತಿಂಗಳು ಪ್ರಿಪರೇಷನ್, ಅದಕ್ಕಿಂತ ಮುಂಚೆ 6 ತಿಂಗಳು ಪ್ರಿಪರೇಷನ್. ಅಂದ್ರೆ ನೀವು ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗ್ತೀರಾ, ಅಂದ್ರೆ 6 months ಅಲ್ಲಿ ಇದು ಅಚೀವ್ ಮಾಡಬೇಕು, 3 months ಅಲ್ಲಿ ಹಿಂಗೆ. ವಿ ಕೀಪ್ ಅ ಟಾರ್ಗೆಟ್, ನಾವು ಎಷ್ಟು ಕ್ಯಾಲರಿ ತಿಂತಾ ಇದೀವಿ ಅಂತ. ಒಂದು ಮೀಲ್ ಹೆಚ್ಚು ಕಡಿಮೆ ಆದ್ರೆ ನೆಕ್ಸ್ಟ್ ಡೇ ಅದು ರಿಸಲ್ಟ್ ತೋರಿಸುತ್ತೆ. ಒಂದು ಕಾಂಪಿಟೇಷನ್ ದಿನ ಅಂತೂ ವಿ ಹ್ಯಾವ್ ಟು ಬಿ ಸೋ ಕೇರ್ಫುಲ್ ಈಚ್ ಅಂಡ್ ಎವ್ರಿ ಮೀಲ್. ಆ ಡೇ ಬಿಫೋರ್ ದ ಕಾಂಟೆಸ್ಟ್ ಹೆಂಗಿರ್ಬೇಕು ಅಂತ. ಕಾಂಟೆಸ್ಟ್ ಮುಗ್ದೋಗ್ಲಪ್ಪ ಸಾಕು, ಏನಾದ್ರು ಒಂದು ಬಾಯಿಗೆ ಹಾಕೋಣ ಅಂತ ಅನ್ಸತ್ತೆ, ಆದ್ರೆ ತಿನ್ನಕ ಅಲ್ಲ. ಈಗ ಎಷ್ಟು ಖರ್ಚಾಗತ್ತೆ ಅಂತ ಕಾಂಪಿಟೇಷನ್ಗೆ ಇಫ್ ಯು ಆರ್ ಗೋಯಿಂಗ್? ಓಕೆ, ಈಗ ಇವತ್ತಿಂದ ಒಂದು 6 ತಿಂಗಳಿಗೆ ಒಂದು ಕಾಂಪಿಟೇಷನ್ ಇದೆ ಅಂದ್ರೆ ಎಷ್ಟು ಖರ್ಚಾಗುತ್ತೆ? ವಿಲ್ ಟಾಕ್ ಟು ಒಂದು ಪವರ್ ಲಿಫ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ, ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ. ವಿಲ್ ಸ್ಟಾರ್ಟ್ ವಿತ್ ಪವರ್ ಲಿಫ್ಟಿಂಗ್. To spend lot of money, up to 2 lakhs per month. Sir, 2 lakhs per month? Because I was 148 kgs. I had to eat lot of food. Okay. ನಾನು ಆಲ್ಮೋಸ್ಟ್ 6,000 to 7,000 calories ತಿಂತಾ ಇದ್ದೆ per day. ಎಷ್ಟು ಗ್ರಾಮ್ ಪ್ರೋಟೀನ್ ಸರ್ ಪರ್ ಡೇ? Almost 450 grams of protein. ಓ ಮೈ ಗಾಡ್. So ಸರ್ 1.5-2 lakhs ಆಗೋದು ನನಗೆ every month. ಅವ್ನ ವೇಟಿಗೆ ಬೇಕು. ಎಕ್ಸಾಕ್ಟ್ಲಿ For my weight, ಐ ಡೆಫಿನೆಟ್ಲಿ ನೀಡೆಡ್. ಇದು ಲಾರಿಗೆ ಬಸ್ಸಿಗೆ ಎಷ್ಟು ಡೀಸೆಲ್ ಆಗ್ತದೆ, ಕಾರಿಗೆ ಎಷ್ಟು ಡೀಸೆಲ್ ಆಗ್ತದೆ, ವ್ಯತ್ಯಾಸ ಇದೆ ಸರ್. ಲಿಟ್ರಲ್ ಗುಡ್ಡೆ ಮಾಂಸ. yes. ಓಕೆ ಸರ್, ಅಂದ್ರೆ ಟು ಡಿವೈಡ್ ಇಟ್ ಅಂದ್ರೆ ಹೆಂಗೆ Divide ಏನು ಇಲ್ಲ, 2 kg of mutton and 40 eggs I have to finish in a day. 40 ಎಕ್ಸಾಕ್ಟ್ ಅವರ್ಷನ್ ಬರ್ತಿರ್ಲಿಲ್ಲ ಸರ್? ಅಂದ್ರೆ ಎಷ್ಟು ತಿಂತಿದ್ದೀನಪ್ಪ? No, it doesn't matter. My goal was fixed. ನೀವು ಅದನ್ನೆಲ್ಲ ಇಟ್ಕೊಂಡ್ರೆ you can't do it. ನೀವು ಟೇಸ್ಟ್ ಗೋಸ್ಕರ ತಿಂದ್ರೆ you can't do it. ಬಟ್ ಸಪ್ಲಿಮೆಂಟ್ ವೈಸ್ಗೆ Supplement I never used to take. ಯಾವ್ದು ತಗೊಂಡು? ಬಾಡಿ ಬಿಲ್ಡಿಂಗ್ ಅಲ್ಲಿ ತಗೊಂತಾ ಇದ್ದೆ, ಅಂಡ್ ಇನ್ ದ ಎಂಡಿಂಗ್ 2007-8 ಅಲ್ಲಿ ಐ ಸ್ಟಾರ್ಟೆಡ್ ಟೇಕಿಂಗ್ ಸಪ್ಲಿಮೆಂಟ್. ಸಪ್ಲಿಮೆಂಟ್ ನನಗೂ ಸಪ್ಲಿಮೆಂಟ್ಗೂ ಅಡ್ಜಸ್ಟೇ ಆಗ್ತಾ ಇಲ್ಲ. ಒಂದು ಡಿಫ್ರೆಂಟ್ ಮೋಡ್. ಅದ್ ಏನೋ ಗೊತ್ತಿಲ್ಲ. ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, ದ 2 things. ಇಲ್ಲಿ ಹೈ ಕ್ಯಾಲರಿ ತಗೊಂತಾರೆ, 4,000-5,000 ಕ್ಯಾಲರಿ. ನಾವಿಲ್ಲಿ ಲೋ ಕ್ಯಾಲರಿಗೆ ಹೋಗ್ತೀವಿ. ಹೌದು. ಎಂಟೈರ್ಲಿ ಡಿಫ್ರೆಂಟ್ ಸ್ಪೋರ್ಟ್ಸ್ ಗೇಮ್. ಅವ್ರು ಬಿಕಾಸ್ ದೇ ನೀಡ್ ಸೋ ಮಚ್ ಆಫ್ ಕ್ಯಾಲರಿ ಟು ಲಿಫ್ಟ್ weight. We need to lower the calorie to look good, ripped to ಆಗಿ. separation. That's why bodybuilders, they look strong but they're not strong. They're very weak. On that time on ದ stage. ಫೇಸ್. ನಾವು ಸ್ಟ್ರಾಂಗ್ ಆಗಿ ಕಾಣಿಸ್ತೀವಿ, ಸ್ಟ್ರಾಂಗ್ ಆಗಿ ಇರ್ತೀವಿ. ಅಲ್ಲಿ ಒಪ್ಕೊಂತೀನಿ. ಆನ್ ಕಾಂಟೆಸ್ಟ್ ಟೈಮ್ ನಾವು ಸ್ಟ್ರಾಂಗ್, ಬಟ್ ನಾಟ್ ಆನ್ ದಿ ಪ್ರಿಪರೇಷನ್ ಟೈಮ್. ಪ್ರಿಪರೇಷನ್ ಟೈಮ್ ವಿ ಆರ್ ಆನ್ ದ ವೆರಿ ಲೋ ಕಾರ್ಬ್. ಆಮೇಲೆ ಸಾಲ್ಟ್ಸ್ ಇರಲ್ಲ, ಸೊ ಏನು ಇರಲ್ಲ, ಡಿಪ್ಲೀಟೆಡ್ ಲಾಟ್ ಆಫ್ ಥಿಂಗ್ಸ್. ಅಂಡ್ ನಮಗೆ ಸುಮ್ಮನೆ ಶೋ ಪೀಸ್ ಇದ್ದಂಗೆ ಅಷ್ಟೇ. ಅಲ್ಲ ಬಟ್ ನಿಮ್ಗೆ ಅಂದ್ರೆ ಎಲ್ಲ ಕಟ್ ಡೌನ್ ಮಾಡಿದಾಗ ಮೆಂಟಲಿನೂ ವೀಕ್ ಆಗ್ತೀರಾ ಅವಾಗ? ಮೆಂಟಲಿ ಲಿಟಲ್ ಬಿಟ್, ನಾಟ್ ಮಚ್, ಬಟ್ that's the ಪ್ರಾಬ್ಲಮ್. not problem thing to control your mind. ಯಾಕಂದ್ರೆ ನೀವು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆದಂದ್ರೆ ಯು ಆರ್ ನಾಟ್ ಏಬಲ್ ಟು perform. Mentally ಅಂದಾಗ I'll tell you a point. The guy who is strong, he will come up. Mentally, yes, correct. is gone. ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವರೇ ಮೇಲ್ ಬರೋದು. Okay. Mentally you need to hold yourself. It will be very difficult. It's not easy on ಸರ್. a competition. ಒಂದೇ ಒಂದು ಕೇಳ್ಬಿಡ್ತೀನಿ, ಯು ಆರ್ ನ್ಯಾಚುರಲ್ ಸರ್. ಒನ್ ಟೈಮಲ್ಲಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನನಗೆ, I used to. ರಾಯ್ಡ್ ರೇಜ್ ಯಾವ ಥರ ಇರುತ್ತೆ? Roid rage ಅನ್ನಕ್ಕೆ never abused it. I never felt any roid rage, frankly speaking. ರೈಟ್. And I don't know, I was a very limited user, and even ನನ್ನ ಸಪ್ಲಿಮೆಂಟ್ ಯಾವತ್ತೂ ಐ ನೆವರ್, ನಮ್ಮ ಕ್ಲೈಂಟ್ಸ್ಗೂ ನಾನು ಯಾರಿಗೂ ತಗೊಳ್ಳಿ ಅಂತ ಹೇಳಲ್ಲ, ನಾನು ಮುಂಚೆ ತಗೊತಾ ಇರಲಿಲ್ಲ. ಐ ಆಲ್ವೇಸ್ ಬಿಲೀವ್ ಇನ್ ನ್ಯಾಚುರಲ್ ಫುಡ್. ಓಕೆ. ಆ್ಯಂಡ್ ರಾಯ್ಡ್ಸ್ ವಾಸ್ ಟು ರಿಕವರಿ. ಆ್ಯಂಡ್ ಒಂದೇನು ಅಂದರೆ ಅರ್ಥ ಆಗಿದ್ದು, ಇಟ್ ವಿಲ್ ನೆವರ್ ಮೇಕ್ ಯು ಲೈಕ್ ಅರ್ಕ್ಯುಲೆಸ್. ಸೂಪರ್ ಹ್ಯೂಮನ್ ಮಾಡಲ್ಲ. ತಗೊಂಡ ತಕ್ಷಣ ನೀನು ನೆಕ್ಸ್ಟ್ ಡೇ ಯು ಲಿಫ್ಟ್ 500 kgs ಇಲ್ಲ.
ಇಟ್ಸ್ ವೆರಿ ರಾಂಗ್. ಯಾಕಂದರೆ ನನ್ನ ಕಾಲೇಜ್ ಟೈಮಲ್ಲಿ ಆ ಥರ ಒಂದು ಮೈಂಡ್ ಸೆಟ್ ಇತ್ತು. ಯಾಕಂದರೆ ಏನಪ್ಪ ಸ್ಟೆರಾಯ್ಡ್ ಅಂತ ಇದ್ದಾರೆ, ತಗೊಂಡ ತಕ್ಷಣ ಚೇಂಜ್ ಆಗಿಬಿಡ್ತಾರೆ. ನಥಿಂಗ್. ಹಾರ್ಡ್ ವರ್ಕ್ ಮಾಡಲೇಬೇಕು, ಫುಡ್ ತಿನ್ನಲೇಬೇಕು, ಎವ್ರಿಥಿಂಗ್ ವಿ ಹ್ಯಾವ್ ಟು ಡೂ. ಅಡ್ವಾಂಟೇಜ್ ಏನಂತ ಸರ್? ಅಡ್ವಾಂಟೇಜ್ ಐ ಫೆಲ್ಟ್ ಇಸ್ ರಿಕವರಿ. ಇದು ಬಿಟ್ರೆ ಬೇರೆ ನನಗೇನು ಅಡ್ವಾಂಟೇಜ್ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಇಲ್ಲ ಸರ್. ಏನು ಬಿಕಾಸ್ ಐ ವಾಸ್ ಓನ್ಲಿ ಯೂಸಿಂಗ್ ಸಿಂಗಲ್ ಕಾಂಪೌಂಡ್. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ ಬಿಕಾಸ್ ಬಾಡಿ ಬಿಲ್ಡಿಂಗ್ ಅಲ್ಲಿ ದಿ ಯೂಸ್ 7 to 8 compounds. Okay. I never used to do that. I used to use only single compound and very limited use. ಬಟ್ ರಿಕವರಿಗೆ ಮಾತ್ರ. And I used to only use it for last 2 months. ಹ್ಮ್ And I've done in natural powerlifting federation also, and I've also competed in ಇದು ಬಟ್ ನೀವು ಒಂದ್ಸರಿ ತಗೊಂಡ್ಮೇಲೆ ಯು ಕಾಂಟ್ ಗೋ ಟು nothing like that. ಆ ಥರ It doesn't stay in the body for long time. ನೋ ಬಿಕಾಸ್ Every drug have a half life. ಬಟ್ ನಮ್ಮ ಬಾಡಿಯಲ್ಲಿ ನಮ್ಮ ನ್ಯಾಚುರಲ್ ಹಾರ್ಮೋನ್ಸ್ ಮತ್ತೆ ಟು ಗೆಟ್ ಬ್ಯಾಕ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸಡನ್ ಆಗಿ ಅವ್ರು ಹೇಳ್ದಂಗೆ ಯು ಕಾಂಟ್ get back to the normal. It will take quite a long time. Then your body gets into a natural source of your testosterone level boosting up. So probably ನಮ್ಮ ದೇಹದಲ್ಲಿ 12 to 14 mg ನ್ಯಾಚುರಲ್ ಆಗಿ ಡೈಲಿ ನಾವು ಯಾಕಂದ್ರೆ ಒಬ್ರು ತರುಣ್ ಗಿಲ್ He is an abuser. ಓಪನ್ ಅಬ್ಯೂಸ್. ಇವಾಗ there are a lot of army people I know. They have 30 ml alcohol every day. They are very healthy. 30 ml of alcohol is very good for your arteries. ನಿಮ್ಮ veins ಎಲ್ಲ ಕ್ಲಿಯರ್ ಮಾಡುತ್ತೆ. That's what I've read. ಓಕೆ But the same guy drinks 1 bottle every day. What happens? ಎಲ್ಲ ಇದಾಗುತ್ತೆ ಅಷ್ಟೇ. ಎನಿಥಿಂಗ್. ಇವಾಗ ತಾನೇ ಇವನು ಫೋನಲ್ಲಿ ಮಾತಾಡುವಾಗ ಹೇಳ್ತಾ ಇದ್ದ, ಅಮೃತನೂ ಜಾಸ್ತಿ ತಗೊಂಡ್ರೆ ವಿಷ ಆಗ್ಬಿಡುತ್ತೆ. ಕರೆಕ್ಟ್. ಹಾ. ಸೊ ಎನಿ ಗುಡ್ ಥಿಂಗ್ ಆಲ್ಸೋ ಇಫ್ ಯು ಓವರ್ ಡೂ ಇಟ್ ವಿಲ್ ಬಿಕಮ್ ಬ್ಯಾಡ್. ಸೊ ಯು ಶುಡ್ ಬಿ ಲಾಜಿಕಲ್. ಬಟ್ ಅಂದ್ರೆ ಈಗ ಸಿನ್ಸ್ ಯು ಹ್ಯಾವ್ ಟ್ರೈಡ್ ಇಟ್, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಕೆಲವೊಬ್ರು ಅದನ್ನೇ ನಂಬ್ಕೊಂಡು ಬಾಡಿ ಬಿಲ್ಡಿಂಗ್ ಬರ್ತಾರೆ, ಅವ್ರ ಪವರ್ ಲಿಫ್ಟಿಂಗ್ ಬರ್ತಾರೆ. ಅಂದ್ರೆ ನಾನು ಸ್ಟೆರಾಯ್ಡ್ಸ್, ನೀವು ಹೇಳ್ದಂಗೆ ಸ್ಟೆರಾಯ್ಡ್ಸ್ ತಗೊಂಡು ನಾಳೆ ಎತ್ತೀನಿ ಅಂತ. ಅವ್ರಿಗೆ ವಾಟ್ ಯು ಸೇ ಸಿನ್ಸ್ ಯು ಹ್ಯಾವ್ ಟ್ರೈಡ್ ಇಟ್, ಅವ್ರಿಗೆ ಏನಂತ ಹೇಳಿ? ವೈ? ಬಿಕಾಸ್ ಇವಾಗ ರಾಯ್ಡ್ಸ್ ವೆಜಿಟೇಬಲ್ ಥರ ಸಿಗುತ್ತೆ. ಓಕೆ. ಇಟ್ಸ್ ವೆರಿ ಹ್ಯಾಂಡಿ. ಯಾರು ಬೇಕಾದ್ರೂ ತೊಗೋಬೋದು. ಜಿಮ್ಗೆ ಹೋದ ತಕ್ಷಣ ಇವನ್ ಟ್ರೈನರ್ಸ್ ವಿಲ್ ಸಜೆಸ್ಟ್ ದೆಮ್, ಇದನ್ನು ತಗೊಳ್ಳಿ, ಮಾಸ್ ಬರುತ್ತೆ, ಕಟ್ ಆಗ್ತೀರಾ. ದಟ್ ಈಸ್ ಅ ಪ್ರಾಬ್ಲಮ್. ನಾವು ಸ್ಟಾರ್ಟ್ ಮಾಡಿದಾಗ ಒಂದು ವೇ ಪ್ರೋಟೀನ್ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಕರೆಕ್ಟ್. ಐ ವಾಸ್ ನ್ಯಾಚುರಲ್ ಫಾರ್ ಆಲ್ಮೋಸ್ಟ್ 8-9 years. ಓಕೆ. I was working out for 3 hours a day. Then slowly we started getting these things. ಅಂದ್ರೆ ನಿಮ್ಗೆ ಯಾರು ಟ್ರೈನರೇ ಹೇಳಿದ್ದ ತಗೊಳ್ಳಿ ಅಂತ? I've ಯುವರ್ done my ಪರ್ಸನಲ್ ಚಾಯ್ಸ್. certification so about all these things. I have done anabolics. US ಅಲ್ಲಿ ಮಾಡಿರೋ certification ಇದು. ಓಕೆ. So I am a very educated fellow when it comes to all these Fitness things. ಅಲ್ಲಿ. Yes. ನಾನು ಸೊ ಏನೇನ್ ಟ್ರೈನ್ ಆಗ್ತೀರಾ ಸರ್ ಅದರಲ್ಲಿ? ಅಂದ್ರೆ ಏನೇನು ಏನ್ ಹೇಳ್ಕೊಡ್ತಾರೆ? ವಾಟ್ ಇಸ್ ದ ಕರಿಕ್ಯುಲಮ್? from A to Z. ಓಕೆ. What to take, what not to take, how to leave it. PCT ಅಂತಾರೆ. After living, how to recover your own testosterone. A lot of things. And every drug ಬಗ್ಗೆ they will tell you which drug is effective, which is not effective, which is more toxic, which is safe. These things. ಸೊ ಯು ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್ A to Z. ಸೊ ಸರ್, ಇವಾಗ ಯಾರಾದ್ರೂ ಸ್ಟೂಡೆಂಟ್ ನಿಮ್ಮ ಹತ್ರ ಬಂದು ನಾಳೆ ಸರ್ ಪ್ಲೀಸ್ ನನಗೆ ನಮ್ಮ ಜಿಮ್ಮಲ್ಲಿ ಅವ್ರನ್ನ ಸೇರ್ಸೋದೇ ಸೇರ್ಸೋದೇ ಅಲ್ವಾ? ಬಟ್ ಕೇಳ್ತಾರೆ ಸರ್, ನಮ್ಮ ಜಿಮ್ಮಲ್ಲಿ ಒಬ್ರು ಇಲ್ಲ. ನೋ ಬಾಡಿ ಬಿಲ್ಡರ್ಸ್ ಕಮ್ ಬಿಕಾಸ್ ಐ ಡೋಂಟ್ ಎಂಕರೇಜ್. ಲಾಟ್ ಆಫ್ ಪೀಪಲ್ ಹ್ಯಾವ್ ಕಮ್ ಅಂಡ್ ಆಸ್ಕ್, ಬಟ್ ನಾನು ಎಂಕರೇಜ್ ಮಾಡಲ್ಲ. ಐ ಡೋಂಟ್ ವಾಂಟ್ ಟು ನೇಮ್ ಸಮ್ ಜಿಮ್ ಇನ್ ಬ್ಯಾಂಗ್ಳೂರ್. ಕೆಲವು ಜಿಮ್ಮಲ್ಲೇ ಇಡೀ ಜಿಮ್ಮು ಮುಕ್ಕಾಲು ಜನ ಅವರೇ ಇರ್ತಾರೆ. ತಗೊಂಡು ದೇ ಎಂಕರೇಜ್. ಐ ಡೋಂಟ್ ವಾಂಟ್ ಟು ನೇಮ್. ಯಾವ ಏರಿಯಾ ಹೇಳ್ಬೇಡ. ಬೇಡ. ಅಂದ್ರೆ ಯಾವ ಏರಿಯಾನು ಬೇಡ. ತುಂಬಾ ಜನ ಗೊತ್ತಾಗುತ್ತೆ. ಆ ಜಿಮ್ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿರೋ ಮುಕ್ಕಾಲು ಜನ ಅಷ್ಟೇ ಜನ ದೇ ಪ್ರಮೋಟಿಂಗ್ ಅನಾಬಾಲಿಕ್ ಸ್ಟೆರಾಯ್ಡ್ಸ್. ಅಂದ್ರೆ ಇವರು ಇವಾಗ ಏನಾಗ್ತಿದೆ ಅಂದ್ರೆ, ಇವಾಗ ಯಾರೊಬ್ಬ ಕಾಲೇಜ್ ಹುಡುಗನೋ ಯಾರೊಬ್ಬ, ನನಗೂ 6 ಪ್ಯಾಕ್ ಬೇಕು, ಆರ್ಮ್ಸ್ ಬೇಕು, ಟು ಇಂಪ್ರೆಸ್ ಸಮ್ವನ್, ಶೋಲ್ಡರ್ಸ್ ಬೇಕು, ಅಂಡ್ ದೇ ವಾಂಟ್ ಟು ಡೂ ಅ ಬಿಸ್ನೆಸ್. ಸೊ ವೈಸ್ ವರ್ಸ. ಆಮೇಲೆ ಆ ಹುಡುಗ ಎಷ್ಟು ದಿನ ಅಂತ ಅವನು ಫಿಟ್ ಆಗಿರ್ತಾನೆ ಹೇಳಿ? ಎಸ್ ಕರೆಕ್ಟ್. ಅಂದ್ರೆ ಓವರ್ ದ ಪೀರಿಯಡ್ ಆಫ್ ಲೈನ್ ಯು ನೀಡ್ ಟು ಗೆಟ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಎಷ್ಟು ಖರ್ಚಾಗುತ್ತೆ ಸರ್ ಅದಕ್ಕೆ? ಸರ್, ನೀವು 20 ಲಕ್ಷ ಇನ್ವೆಸ್ಟ್ ಮಾಡಿ, ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಬ್ರ್ಯಾಂಡ್ ಆಫ್ ಸ್ಟೆರಾಯ್ಡ್ಸ್. And you can also tell it is made in Japan or China, whatever country you want. Mumbai ಎಲ್ಲ ಇದೆಲ್ಲ ಇದಾಗೋದು, ಬಾಟ್ಲಿಂಗ್ ಎಲ್ಲ ಆಗೋದು. You can easily earn up to 30 lakhs profit in that. ಒಂದು ವರ್ಷದಲ್ಲೇ? Yes. ಅಲ್ಲ, ನಾನು ಹೇಳ್ತಿರೋದು ಈಗ ಒಂದು ರೌಂಡ್ ಸೈಕಲ್ ತಗೋಬೇಕು ಅಂತ ಅಂದ್ರೆ ಎಷ್ಟು ಖರ್ಚಾಗುತ್ತೆ? See, again it depends. ಲೋಕಲ್ಲು ಸಿಗುತ್ತೆ, ಯು ಗೆಟ್ ಮೆಡಿಕಲ್ ಗ್ರೇಡ್ ಆಲ್ಸೋ. ಸೊ ಐ ಡೋಂಟ್ ವಾಂಟ್ ಟು ಗೋ ಡೀಟೇಲ್. ಅಂದರೆ ಸರ್, ನಾನು ರೀಸೆಂಟಾಗಿ ಬಿಕಾಸ್ ತುಂಬ ವಿಡಿಯೋಸ್ ಬರೋದು ನನಗೆ ಅಬೌಟ್ ಸ್ಟೆರಾಯ್ಡ್ಸ್. ಅವಾಗ ನನ್ಗೆ ಗೊತ್ತಿರೋ ಕೆಲವೊಂದು ಕಾಂಪೌಂಡ್ಸ್ ಹೇಳ್ತೀನಿ, ನಂಗೆ ಅಷ್ಟು ಗೊತ್ತಿಲ್ಲ.
ಅವಾಗ ಒಂದು ಟೈಮಲ್ಲಿ ಡೈನಬೋಲ್ ಅಂತ ಮಾತಾಡ್ತಾ ಇದ್ರು which gives you ಮೋಸ್ಟ್ strength. ಟಾಕ್ಸಿಕ್ ಅಲ್ಲ? ಯಾ ಡೈನಬೋಲ್ ಡೈರೆಕ್ಟ್ ಎಫೆಕ್ಟ್ ಟು ಲಿವರ್. ಓಕೆ. ಯಾ ಕ್ಲೆನ್ ಟ್ರೆನ್ ಇಸ್ ಅ ವೆರಿ ಕಾಮನ್ ಕಾಂಪೌಂಡ್. ಕ್ಲೆನ್ನು ನಿಮ್ಮ is also ಲಂಗ್ಸ್ ನ very- ಡೈಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕ್ಲೈಮ್ ಬಿಟ್ರೆ ಕುದುರೆ ಕೊಡ್ತಾರೆ. ರೈಟ್. ನಾಟ್ ರಾಂಗ್. ಟ್ರೆನ್ ಬಲೂನ್ ಇಸ್ ಮೋಸ್ಟ್ ಅಬ್ಯೂಸ್ಡ್ ಪ್ರಾಬ್ಲಿ ಇನ್ ದ ವರ್ಲ್ಡ್. ಆಮೇಲೆ ಟೆಸ್ಟ್ ಬರುತ್ತೆ, ಗ್ರೋತ್ ಹಾರ್ಮೋನ್ ಬರುತ್ತೆ. ಟೆಸ್ಟ್ ಇಸ್ ದ ಸೇಫೆಸ್ಟ್ ಒನ್. ಓಕೆ, ಅದು ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ ಈಗ ಈ ನಡುವೆ ಮಾಡ್ತಾ ಇದ್ದಾರೆ US ಅಂಡ್ ಆಲ್. ಇಟ್ಸ್ ಬಿಕಮ್ ನಾರ್ಮಲ್ ನೌ. TRP ಥೆರಪಿ ಅಂತ ಹೇಳ್ತಾರೆ. ಕರೆಕ್ಟ್. TRT ರೆಕಮೆಂಡೆಡ್ ಡೋಸೇಜ್. TRT ಇಟ್ಸ್ ಬಿಕಮ್ ವೆರಿ ಕಾಮನ್ ದೀಸ್ ಡೇಸ್. ಆಫ್ಟರ್ 40 ರೈಟ್ ವೆರಿ ಲೋ ಡೋಸೇಜ್ ಆಫ್ ಟೆಸ್ಟ್ ಕೊಡ್ತಾರೆ. ರೈಟ್. ಜಸ್ಟ್ Not for all. See, after 40, not for all actually. After 40, most of the ತುಂಬಾ ಜನಕ್ಕೆ ಟೆಸ್ಟೋಸ್ಟೆರೋನ್ ಲೆವೆಲ್ ಲೋ ಆಗ್ಬಿಡುತ್ತೆ. They want to get back to the youth or something. yes, Maybe. it's a feel good hormone. You'll Feel feel good nice. hormones. Correct. ಅವ್ರಿಗೆ ತುಂಬಾ Manly feel ಆಗುತ್ತೆ. See, ಇನ್ನೊಂದು ಹೇಳ್ತೀನಿ. Medical ಆಕ್ಚುಲಿ ಇಫ್ ಗೌರ್ಮೆಂಟ್ ಸ್ಟಾರ್ಟ್ ಸಜೆಸ್ಟಿಂಗ್ ದೀಸ್ ಥಿಂಗ್, ತುಂಬಾ ಡಿಸೀಸಸ್ ಎಲ್ಲ ಕಮ್ಮಿ ಆಗೋಗುತ್ತೆ. ಯು ಆರ್ ಟಾಕಿಂಗ್ ಅಬೌಟ್ ಸೆಕ್ಷುವಲ್ ಡಿಸೀಸಸ್? ನೋ, ಎವ್ರಿ ಡಿಸೀಸಸ್. ಓಕೆ, ಬಿಕಾಸ್ ಟೆಸ್ಟೋಸ್ಟೆರೋನ್ ನಿಮ್ಮ ರೀಜನರೇಟಿವ್ ಇದನ್ನ ಜಾಸ್ತಿ ಮಾಡುತ್ತೆ. ರೈಟ್. ಇಟ್ ಇನ್ನೊಂದು ವಿಲ್ ಕೀಪ್ ಯು ಸ್ಟ್ರಾಂಗರ್, ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ, ರೈಟ್ and it will keep you healthy in a very low dosage if you take. ರೈಟ್. See, I can scientifically a lot of things are proven, but medical industry doesn't want that to happen. ಯಾಕೆ ಅಂದ್ರೆ they want money. ಅಂದ್ರೆ ಜನ Want ವೀಕ್ to ಆಗಿದ್ರೆ get sick, yes, weak ಆಗಿದ್ರೆ yes, they'll yes, come. yes, I can yes. come back to this topic. Maybe may not be also. Sorry. ಇಲ್ಲ, no problem. Because ನಮ್ಮ ತಂದೆಯವರು ಇವತ್ತು ಏನು ಯೂಸ್ ಮಾಡಿಲ್ಲ. ಹೌದು, ಆಯ್ತಾ? ರಿಪ್ ಡೈಸ್. ಆಯ್ತಾ? I myself have a question. 62 ವಯಸ್ಸಿಗೆ, see, imagine if in 62 years, obviously his body is very different. ಹೌದು. Still is getting so good mass, muscle mass, everything. Andre, I have a question of it's not for all ಅಷ್ಟೇ. It's not Maybe for his all. father is lack ಒಬ್ರು ಆ ಥರ. Percentage Genetically. is very low. ಕೋಟಿಗೊಬ್ಬ. ಒಟ್ಟಿಗೊಬ್ಬ ಆ ಜೆನೆಟಿಕಲಿ ಗಿಫ್ಟೆಡ್ ನನಗಿಲ್ಲ. ಐ ಆಮ್ ಹಾರ್ಡ್ ವರ್ಕಿಂಗ್. ನನ್ನ ತಮ್ಮನಿಗಿದೆ. ಓಕೆ. ಓ, ತಮ್ಮ ಇಸ್ ಆಲ್ಸೋ ಬಾಡಿ ಬಿಲ್ಡರ್. ನೋ, ಈಸ್ ನಾಟ್ ಅ ಬಾಡಿ ಬಿಲ್ಡರ್. ಬಟ್ ಯು ಆರ್ ಸೇಯಿಂಗ್ ಕೇಳಿದಿರಾ ಬ್ರೋ? ನಿನ್ಕಿಂತ ನನ್ಗೆ ನಿನ್ ಜೆನೆಟಿಕ್ಸ್ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲ ಇನ್ನ ಈಸಿ ಆಗಿರೋದು ನಾನು ಅಂತ. ಮಾಡೋ ಹಾರ್ಡ್ ವರ್ಕ್ ಹಿ ಕ್ಯಾನ್ ಡೂ ಲೈಕ್ 40-50% he'll achieve it. He's genetically gifted. He has like well built physique. ಓಕೆ ಸೊ ಆ ಥರ ನಾನು ಹ್ಯಾವ್ ಟು ವರ್ಕ್ ಆನ್ ಇಟ್. ಓಕೆ. ನಾನು ತುಂಬ ಜನ ಹೇಳ್ಬೋದು ನಿಮ್ಮ ತಂದೆ ಹಂಗಿದ್ದಾರೆ ಅದಕ್ಕೆ ನೀನು ಹಂಗೆ ಇದೆಯಾ ಅಂತ. ಹಾ, ಇಟ್ಸ್ ಐ ಡೋಂಟ್ ನೋ, ಬಟ್ ಐ ಆಮ್ ಜೆನೆಟಿಕಲಿ ನಾಟ್ ಆಸ್ ಗುಡ್ ನಾಟ್ ಗುಡ್ ಆಸ್ ಯುವರ್ ಫಾದರ್. ಮೇಬಿ ನನಗೆ ಇವಾಗ ಹೀ 72 ಈಗಲೂ ಲೈಕ್ ಹಿ ಹ್ಯಾಸ್ 72 ನಾ? ಈ ಕಪ್ಪ ಲಿಟರಲಿ ನಾನು ನಂಬಕ್ಕಾಗ್ತಿಲ್ಲ. ಈ 72 ಏ ಬ್ರೋ, ನಾನು 65 ಏನೋ ಇರ್ಬೋದು ಅನ್ಕೊಂಡಿದ್ದೆ. ರಿಪ್ ಡೈಸ್. ನೋಡಿದ್ದೀನಿ. so still he works out, still he has that amazing muscle mass and all. I'll be ನಾನು ಯೋಚನೆ ಮಾಡ್ತಿರ್ತೀನಿ ಹೆಂಗೆ ಇದು 72 years is very nice. ಅಂತ ಮೇ ಬಿ ಮಸಲ್ ಮೆಮೊರಿ ವಾಟ್ ಅವರು ಆ ಕಾಲಕ್ಕೆ ಟ್ರೈನ್ ಮಾಡಿದಂಥದ್ದು ಇವತ್ತು ಉಳ್ಕೊಂಡಿದೆ. ಅದಕ್ಕೆ ಎವ್ರಿಬಡಿ ಡಾಕ್ಟರ್ ಹೇಳ್ತಾರೆ ವೆಯ್ಟ್ ಟ್ರೈನಿಂಗ್ ಮಾಡಿ ಅಂತ. ಬಿಕಾಸ್ ಲಾಂಗ್ ರನ್ಗೆ ಯು ಕ್ಯಾನ್ ಲೀಡ್ ಅ ಕ್ವಾಲಿಟಿ ಲೈಫ್ ಬಿಕಾಸ್ ಯು ಹ್ಯಾಡ್ ರಿಟೈನ್ ಯುವರ್ ಮಸಲ್ ಮಾಸ್, ಯುವರ್ ಬೋನ್ ಡೆನ್ಸಿಟಿ ಇಸ್ ಗುಡ್. ವಯಸ್ಸಾದವರು 70 ವರ್ಷಕ್ಕೆ 60 ವರ್ಷಕ್ಕೆ ದೇ ವುಡ್ ಗಾನ್ ಆಲ್ಮೋಸ್ಟ್ ವೀಕ್ ಆಗಿರ್ತಾರೆ. 70 ಅಲ್ಲ, 50s, late 50s if I'm not wrong. ಸೊ ಇಫ್ ಯು ಆರ್ ವರ್ಕಿಂಗ್ ಔಟ್, ಸಿ ಸ್ಟ್ರೆಂತ್ ಟ್ರೈನಿಂಗ್. ಸೊ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಎಕ್ಸಸೈಸ್ ಮಾಡು ಅಂದ್ರೆ ಯೋಗ ಮಾಡಿ ಅಂತಾರೆ. ತಪ್ಪಲ್ಲ, ಯೋಗ ಮಾಡಿ. ಬಟ್ ವಾಟ್ ಯು ಡೂಯಿಂಗ್ ಫಾರ್ ಯುವರ್ ಸ್ಟ್ರೆಂಥನಿಂಗ್ ಯುವರ್ ಮಸಲ್ ಫಾರ್ ಡಿಫರೆಂಟ್ ಮಸಲ್ ಗ್ರೂಪ್. ಯೋಗ ಇಸ್ ಮೋರ್ ಆಫ್ ಬಾಡಿ ರಿಲ್ಯಾಕ್ಸ್ ಆಗೋದು ಆರ್ Yeah, good. ಕಾನ್ಸಂಟ್ರೇಷನ್ ಬರಕ್ಕೆ ಯೋಗ ಇಸ್ ಅ ಗುಡ್ ಯೋಗ ಬಗ್ಗೆ ನಾನು ಏನು ಅಲ್ಲ, ವಿ ಆರ್ ನಾಟ್ ಟೆಲ್ಲಿಂಗ್ ಬಿಕಾಸ್ ಯೋಗ ಮಾಡ್ಬೇಕು ಎಲ್ಲರೂ. ಯೋಗ ಇಸ್ ಗುಡ್. ನಮ್ಮ ಜನಕ್ಕೆ ಹೆಂಗಾಗಿದೆ ಅಂದರೆ ವಾಕ್ ಹೋಗು, ಯೋಗ ಮಾಡು, ಇದು ಎರಡಿದೆ. ದೇ ಆರ್ ನಾಟ್ ಫೋಕಸಿಂಗ್ ಆನ್ ಸ್ಟ್ರೆಂತ್ ಟ್ರೈನಿಂಗ್. ಅದು ದೇ ಆರ್ ಲ್ಯಾಕಿಂಗ್. ಒಂದು. ಎರಡನೇದು, ನಮ್ಮ ಇಂಡಿಯಾದಲ್ಲೇ ಪ್ರೋಟೀನ್ ಅಂಶ ಇರುವಂಥ ಆಹಾರನೇ ಸೇವನೆ ಮಾಡಲ್ಲ. ದಟ್ಸ್ ಬೆಳಗ್ಗೆ ಎದ್ದರೆ ಚಿತ್ರಾನ್ನ, ಚಪಾತಿ, ಆ್ಯಂಡ್ ವೇರ್ ಇಸ್ ಅ ಪ್ರೋಟೀನ್? No, this is the reason why India is the leading diabetes. Yes. You're eating more of carbohydrates and you're leading into diabetic. ಅದು ಜನಕ್ಕೆ ಅರಿವೇ ಆಗ್ತಿಲ್ಲ. ನಾನು ಮೊನ್ನೆ ನಮ್ಮ ಯಾರೋ ಫ್ರೆಂಡ್ ಮನೆಗೆ ಹೋಗಿದ್ದೆ. ನಮಗೆಲ್ಲ ರೊಟ್ಟಿ ಕೊಟ್ಟರು. ರೊಟ್ಟಿ, ಜೋಳದ ರೊಟ್ಟಿ, ಚಿಕನ್ ಎಲ್ಲ ಕೊಟ್ಟರು, ತರಕಾರಿ, ಸೌತೆಕಾಯೆಲ್ಲ. ಇನ್ನೊಬ್ರು ಬಂದರು, ಶಿ ಇಸ್ ಅರೌಂಡ್ ಕ್ಲೋಸ್ ಟು 50+. ರಾಗಿ ಮುದ್ದೆ ಕೊಟ್ಟರು, ಚಿಕನು ಇಲ್ಲ, ಏನೂ ಇಲ್ಲ, ಇನ್ನು ಸಾರ ಕೊಟ್ಟರು. ಯಾಕೆ ಅಂದೆ, ಅವ್ರು ಡಯಾಬಿಟಿಕ್ ಇದೆ ಅಂದರೆ. ಡಯಾಬಿಟಿಕ್ ಇದೆ ಗೊತ್ತು, ಬಟ್ ಯು ಹ್ಯಾವ್ ಟು ಅಗೇನ್ ಯು ಆರ್ ಗಿವಿಂಗ್ ಪ್ರೋಟೀನ್, ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಫುಡ್. ರಾಗಿ ಮುದ್ದೆ ಇಸ್ ಗುಡ್, ಇಲ್ಲ ಅಂತ ಅಲ್ಲ. ರೊಟ್ಟಿ ಕೊಡದೆ ರಾಗಿ ಮುದ್ದೆ ಇದ್ದೆ, ಹೌ ಇಟ್ ಇಸ್ ವಾಟ್ ಆರ್ ಯು, ಆ ಸೆನ್ಸೇ ಅವ್ರಿಗೆ ಅರ್ಥ ಆಗ್ತಿಲ್ಲ.
ಎಜುಕೇಟ್ ಪೀಪಲ್. ಡ್ಯೂ ಥಿಂಕ್ ಅಂದ್ರೆ ಏನೇ ಆದ್ರೂ ಅಂದ್ರೆ ಈಗ ನಾನು ಹಾಸ್ಪಿಟ್ಲ್ಗೆ ಹೋಗ್ತೀನಿ, ಯಾರು ಹೇಳ್ತಾರೆ ಏನೋ ನಿಮ್ಗೆ ಶುಗರ್ ಇದೆ, ಡಯಾಬಿಟಿಕ್ ಇದೆ ಅಂತ. ವೈ ಡೋಂಟ್ ಯು ಥಿಂಕ್ ಡಾಕ್ಟರ್ಸ್ ಅದನ್ನ ಕರೆಕ್ಟಾಗಿ ಏನ್ ತಗೋಬೇಕು ಅಂತ ಹೇಳಲ್ಲ ಅಂತ ಅನ್ಸುತ್ತೆ See, ನಿಮ್ಗೆ? doctors are not good health Dietitians. advisors. Dietitian. They are good. They're not job. They're good in suggesting medicine. Doctor job is not of Dietitian. dietitian. To be frank. ಅಂಡ್ Ah, ಡಾಕ್ಟರ್ಸ್ oh. ತುಂಬಾ ಹೆದರ್ಸ್ತಾರೆ. ನಾನು ಟಿವಿ ನೋಡಿದಾಗೆಲ್ಲ ಅದನ್ನ ತಗೋಬೇಡಿ, ತಗೋಬೇಡಿ, ಇದು ಚಿಕನ್ dietitian. ತಿನ್ಬೇಡಿ, ಅವ್ರು ಇದನ್ನ doctor ಮಾಡ್ಬೇಡಿ. ಅಷ್ಟೇ. ಎಕ್ಸಾಕ್ಟ್ಲಿ. ಬಟ್ ಪೀಪಲ್ ಟ್ರಸ್ಟ್ ಡಾಕ್ಟರ್ಸ್ ಮೋರ್ ದೆನ್ ದಿಸ್. The problem is Indians are very emotional. ಒಂದು ಸೆಕೆಂಡ್ ಫಿಟ್ನೆಸ್ ಬಗ್ಗೆ ನಾಲೆಜ್ ಇಲ್ಲ, ತುಂಬಾ ಕಮ್ಮಿ. ಅಂಡ್ 95% ಆಫ್ ದ ಎಂಟೈರ್ ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ 95% ಇಂಡಿಯಾದಲ್ಲೇ ವೆಜಿಟೇರಿಯನ್ಸ್ ಇರೋದು. ಹೌದು ಹೌದು ಓಕೆ. ಹೌದು. ಅಂಡ್ ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ ಹಾ. ನೀವು ತಿಂಗಳಿಗೆ 4 ಸತಿ ನಾನ್ ವೆಜ್ ತಿಂತೀರಾ ಅಂಡ್ ಯು ಬಿಕಮ್ ಎ ನಾನ್ ವೆಜಿಟೇರಿಯನ್. ದಟ್ ಈಸ್ ನಾಟ್ ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್ ನಾನ್ ವೆಜ್ ತಿನ್ನಲ್ಲ. ಇವತ್ತು ಸೋಮವಾರ, ಇವತ್ತು ಗುರುವಾರ, ಶನಿವಾರ. ಇವತ್ತು ಶನಿವಾರ, ಭಾನುವಾರ So ತಿಂತೀನಿ. it's not like that because ಆಯ್ತಾ? ಇಲ್ಲ, ಸಿ ಯುವರ್ ರಿಲಿಜಿಯನ್ ಪ್ರಾಕ್ಟೀಸ್, ಓಕೆ, ಐ ರೆಸ್ಪೆಕ್ಟ್ ಇಟ್. ಹಾ. ನೀವು ಅದು ತಿನ್ನಲ್ಲ ಅಂದ್ರು ಅಟ್ಲೀಸ್ಟ್ ಯು Replace with veg protein. ವಿತ್ ಸಮ್ ಪ್ರೋಟೀನ್ ಅಲ್ಲ. ಕರೆಕ್ಟ್. ವೆಜ್ ಪ್ರೋಟೀನ್. I don't believe all those things. I eat every day. It doesn't matter because body doesn't know which one is Monday or ಹಬ್ಬದ ದಿನ Tuesday. ಬಿಟ್ರೆ ಇವತ್ತು ಹಬ್ಬ ಇದೆ, ಬಾಡಿ ಹೇಳಲ್ಲ ನನಗೆ. ಇವತ್ತು ದೀಪಾವಳಿ ಇದೆ, ಗಣೇಶ ಹಬ್ಬ ಇದೆ. No, ನಾನು ಹಬ್ಬ ಮಾಡ್ತೀನಿ. But say on the day of the festival also eat my diet because body needs. It doesn't listen. ಅದು ಕೊಡ್ಲೇಬೇಕು ನನ್ನ ಫ್ಯೂಲ್. ನಾನು ಹೇಳಕ್ಕಾಗತ್ತ ನನ್ನ ಬಾಡಿಗೆ ಇವತ್ತು ಹಬ್ಬ ಇದೆ, ಇವತ್ತು ಕೊಡಲ್ಲ ನನ್ನ ಮನೇಲಿ ಹೆಂಗೆ ಅಂತಂದ್ರೆ ಒಂದೆರಡು ಮಾತು ಬೈತಾರೆ ನಮ್ಮಮ್ಮ. ನಿಮಗೆ ಇದು ಹಬ್ಬ ಸ್ವಲ್ಪ ಅಂತ ಅಂದಾಗ ರೀಪ್ಲೇಸ್ ವಿತ್ ವೇ ಪ್ರೋಟೀನು ಅಥವಾ ಎಗ್ ಅದು ಕೈಯೆಲ್ಲ ಮುಕ್ಕೊಂತೀನಿ ನಮ್ಮ ಅಮ್ಮನಿಗೆ. ಎಗ್ಗಾರು ಇದು ವೆಜ್ ಅಮ್ಮ, ಇದು ಅರ್ಥ ಮಾಡ್ಕೊ ಅಂತ. ಹಂಗೇನೋ ಮಾಡ್ಕೊಂಡು ಯೋಗಟ್ ಎಲ್ಲ ತಿನ್ಕೊಂಡು ಐ ಕಾಂಪನ್ಸೇಟ್ ಆಗುತ್ತೆ. ಬಟ್ ಕ್ಯಾಲರೀಸ್ ಬೇರೆ ಹಾಕೊಂಡು ಹೋಗುತ್ತೆ. ಯೋಗಟ್ ಇಸ್ ಫೈನ್. ಐ ಥಿಂಕ್ ಇವಾಗ I avoid milk completely. ಹಿ ಇಸ್ ಡಿಫ್ರೆಂಟ್. ಇದಿದೆ ಸರ್. ಯು ಹ್ಯಾವ್ No, I tell people not to have dairy product at all. ಯಾಕೆ ಸರ್? ಯಾಕೆ? Okay. When we are born, ನಾವು ಒಂದು ವರ್ಷ ಮಿಲ್ಕ್ ಕುಡಿತೀವ, ಮದರ್ಸ್ ಮಿಲ್ಕ್. 3 years ಅಂತ And why we drink milk, you tell 3 me. years ಕುಡಿತೀವಿ. ವೇ ಪ್ರೋಟೀನ್ ಇರುತ್ತೆ ಅದರಲ್ಲಿ. Why only when we are born? ಅವಾಗ ಮಸಲ್ ಮ್ಯಾಕ್ಸಿಮಮ್ ಗ್ರೋತ್ ಬೇಕು ಬ್ರೈನ್ಗೆ, ಬೋನ್ಗೆ, ಕರೆಕ್ಟಾ? ಅದೇ ತರ when a cow, infant is born for a cow, it needs maximum ಹಾರ್ಮೋನ್ಸ್ ಇದಕ್ಕೆ ಏನಕ್ಕೆ ಗ್ರೋ ಆಗಕ್ಕೆ. ಅದ್ರ ಮಿಲ್ಕ್ ನಾವು ಕುಡಿತಾ ಇದೀವಿ. ಓಕೆ. Why all the people when they drink milk, no, they get soft. ಗೈನೋ ಪ್ರಾಬ್ಲಮ್ ಬಂದಿದೆ ತುಂಬಾ ಜನಕ್ಕೆ. ಇಸ್ಟ್ರೋಜಿನ್ ಜಾಸ್ತಿ ಆಗುತ್ತೆ, ಫೀಮೇಲ್ ಸರ್ ಈಗ ಅಲ್ಲ ಐ ಡೋಂಟ್ ಡ್ರಿಂಕ್ ಮಿಲ್ಕ್. ನನ್ನ ಯೋಗಟ್ ಒಂದ್ಬಿಟ್ಟು ಅಲ್ಲ ಬ್ಲೋಟಿಂಗ್ ಮಾತ್ರ ಅಲ್ಲ ಸರ್. ಈಗ 12 ವರ್ಷ ಇರ್ತಾರೆ, ದೇ ಲುಕ್ ಲೈಕ್ 20 years. We are the only species on the earth who drink others milk, ಅಂದ್ರೆ animal milk. ನಾವು ಕುಡ್ದಿರ್ತೀವಿ, that is more than enough for us. We are already grown. ಬಟ್ ಮತ್ತೆ ನಾವು ಯಾವುದೋ ಒಂದು ಪ್ರಾಣಿ ಮಿಲ್ಕ್ ಕುಡಿತಾ ಇದೀವಿ which has maximum amount of hormone which is made for its baby. 4 ಕಾಲಿದೆ ಅದಕ್ಕೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಅದು ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾ ಇದೆ ವಿತ್ ಲಾಟ್ ಆಫ್ ಹಾರ್ಮೋನ್ಸ್, ಇಸ್ಟ್ರೋಜಿನ್. ಈಗ ಅದನ್ನ ಸಪರೇಟ್ ಆಗಿ ಬೇರೆ ಇಂಜೆಕ್ಷನ್ ಬೇರೆ ಇವಾಗ ನಾವು ಅದನ್ನ ಕುಡಿದ್ರೆ ವೈ ವಿ ನೀಡ್ ಸೋ ಮಚ್ ಆಫ್ ಫ್ಯಾಟ್, ಎನಿಮಲ್ ಫ್ಯಾಟ್. ನಮ್ಮ ಬಾಡಿ ಏನಾಗುತ್ತೆ ಹೇಳಿ? ಇಟ್ ಬಿಕಮ್ ಸಾಫ್ಟ್, ಇಸ್ಟ್ರೋಜಿನ್ ಜಾಸ್ತಿ ಆಗುತ್ತೆ. I don't want to take a religious name, but whoever is vegetarian, they are only into ಮಿಲ್ಕ್ ಪ್ರಾಡಕ್ಟ್ಸ್. milk. How they look? They are all fat. With all man boobs, full stomach, tummy. ಏನಕ್ಕೆ ಇಂಡಿಯಾದಲ್ಲಿ ಮಾತ್ರ ಪಾಟ್ ಬೆಲ್ಲಿ ಇದೆ? ಆಲ್ ಓವರ್ ವರ್ಲ್ಡ್ ಇಲ್ಲ ಪಾಟ್ ಬೆಲ್ಲಿ. ಇಲ್ಲಿ ಮಾತ್ರ ಏನಕ್ಕೆ? ಅಬ್ಸರ್ವ್ ಮಾಡಿ, ಕೈ ಕಾಲೆಲ್ಲ ಸಣ್ಣ, ಹೊಟ್ಟೆ ಮಾತ್ರ Why? ದಪ್ಪ. Because we are very sensitive to estrogen. We only have estrogen food. Estrogen Have you is seen those, female hormones. ಇಂಡಿಯಾ ಹೋಲ್ ಬಾಡಿ ಸ್ಟ್ರಕ್ಚರ್ ನೋಡಿದಾಗ ನೀವು ನೋಡಿರ್ಬೋದು. ಕರೆಕ್ಟ್. You've seen that very lean arms, ಕೈ I have asked this question to everyone. ಯಾರು ನನ್ನ ಲಾಜಿಕಲ್ ಕ್ವಶನ್ ಕೊಟ್ಟು ಆನ್ಸರ್ ಸರ್ ಕೊಟ್ಟಿಲ್ಲ. ಇದಕ್ಕೊಂದು ಎಕ್ಸ್ಪ್ಲನೇಷನ್ ನಾನು ಎಲ್ಲೋ ಓದಿದ್ದೆ, ದಟ್ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಫಮೈನ್ ಇನ್ ದ ಪಾಸ್ಟ್ ಆ್ಯಂಡ್ ಅ ಲಾಟ್ ಆಫ್ ಆಪರೇಷನ್ ಇನ್ ದ ಪಾಸ್ಟ್. ತುಂಬ ಜನ ರೂಲರ್ಸ್ ಬರ್ತಾಯಿದ್ರು. ಅದಕ್ಕೆ ನಿಮ್ಮ ಲಿವರ್ ಫ್ಯಾಟಿ ಲಿವರ್ ಆಗಿರೋ ಕಾರಣಕ್ಕೂ ನಿಮ್ಮ ಬಾಡಿ ಟೈಪ್ ಈ ಥರ ಇದೆ ಅಂತ ಒಂದು ಎಕ್ಸ್ಪ್ಲನೇಷನ್ ಇತ್ತು. ಇದನ್ನು ನಾನು ನೋಡಿದ್ದೆ. ದಟ್ ವಾಸ್ ಒನ್ ಎಕ್ಸ್ಪ್ಲನೇಷನ್. ಅದಕ್ಕಿಂತ ಡೆಪ್ತಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಲೆಟ್ ಮಿ ಕಮ್ ಟು ಒನ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಐ ವಾಸ್ ಟಾಕಿಂಗ್, ವಿಚ್ ಇಸ್ ಸ್ಟೆರಾಯ್ಡ್ ಸರ್. ನನಗೆ ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ಇವಾಗ ಎಲ್ಲರೂ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ದೇ ಶೋಯಿಂಗ್ ದರ್ ವೀಲ್ಸ್ ಲೈಕ್ ದಿಸ್ 18-19 year olds. ಆ್ಯಂಡ್ ಅವ್ರಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇವನು ತೊಗೊಂಡು ಮಾಡ್ತಾಯಿದ್ದೀನಿ ಗುರು ಚೆನ್ನಾಗಿ ಬಾಡಿ, ನಾನು ಮಾಡ್ತಾಯಿಲ್ಲ.
ಆ್ಯಂಡ್ ದೇ ಆರ್ ಅಬ್ಯೂಸಿಂಗ್ ಇಟ್, ದೇ ಆರ್ ಸ್ಟಾರ್ಟಿಂಗ್ ಇಟ್. ಸೊ ಇದ್ರ ಬಗ್ಗೆ ನೀವು ನೋಡ್ತಾ ಇರ್ತೀರಾ ಆ್ಯಂಡ್ ನೀವು ವಾಯ್ಸ್ನ ಕೂಡ ರೇಸ್ ಮಾಡಿದ್ದೀರಾ ಅದ್ರ ಬಗ್ಗೆ. ಲೆಟ್ ಅಸ್ ಗೋ ಡೀಪ್ ಇನ್ ಟು ದಿಸ್ ಅಬೌಟ್ 18-19-year-olds ಗೆಟಿಂಗ್ ಇನ್ ಟು ದಿಸ್ ಟಾಕ್ಸಿಕ್ ಸೈಕಲ್. It's not good. Okay, health and fitness is about long run. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಯು ವಾಂಟ್ ಟು ಮೇಕ್ ಲೈಕ್ ಇನ್ಸ್ಟೆಂಟ್ ಅವಾಣ ಗಿಡ ಬಾಡಿ ಅಂತ ಒಂದು 6-3 ತಿಂಗಳಿಗೆ ಮಾಡ್ಕೊಳೋ ಅಂಥದ್ದು. ಇಟ್ಸ್ ಆಲ್ ಅಬೌಟ್ ಬೀಯಿಂಗ್ ಹೆಲ್ತ್ ಆ್ಯಂಡ್ ಫಿಟ್ ಆಗಿರಬೇಕು, ಲಾಂಗ್ ರನ್ ಇರಬೇಕು. ನೀವು ಶಾರ್ಟ್ ಟೈಮಲ್ಲಿ ಯು ಹ್ಯಾವ್ ಟು ಗುಡ್ ಫಿಸಿಕ್ ಆ್ಯಂಡ್ ಶೋ ಆಫ್ ಮಾಡಿಕೊಂಡು ಆಮೇಲೆ ಲೇಟರ್ ಆನ್ ಯು ಆರ್ ಗೆಟಿಂಗ್ ಇನ್ ಟು ಲಾಡ್ ಆಫ್ ಪ್ರಾಬ್ಲಮ್. ಅಂದರೆ ಇದು ಇಂಡೈರೆಕ್ಟ್ಲಿ ಯು ಆರ್ ಎಂಕರೇಜಿಂಗ್ ಅದ ಯೂತ್. ತುಂಬ ಜನ ನೋಡೋರ್ಗೂ ಅದು ದೆ ಗೆಟ್ ಮೋರ್ ಮೋಟಿವೇಟೆಡ್. ಓಕೆ, ನಾನು ಅವ್ನಿಗೆ ಸಖತ್ತಾಗಿದ್ದಾನೆ ಗುರು, ನಾನು ಹಂಗೆ ಯೂಸ್ ಮಾಡಬೇಕು. And they get influenced very well, very fast. I know you can ಸರ್ ಮೇನ್ ಥಿಂಗ್ ಇಸ್ ಫೇಕ್ ನಾಟಿ ನ್ಯಾಚುರಲ್ ಅಂತ ಅಂದ್ಕೊಂಡು ಮಾಡೋರ ಬಗ್ಗೆ ನೀವು ತುಂಬ ಮಾತಾಡಿದ್ರೆ, ಸೊ ಆ ಕ್ವಶನ್ ನಿಮಗೆ ಡೈರೆಕ್ಟ್ ಮಾಡ್ತೀನಿ. ನೋ, ಸಿ ಸ್ಟೆರಾಯ್ಡ್ಸ್ ಆರ್ ಪರ್ಸ್ನಲ್ ಚಾಯ್ಸ್. ಇವಾಗ ನೀವು ಹೇಳಿದ್ರಲ್ಲ, ವಿ ಕಾಂಟ್ ಸ್ಟಾಪ್ ಇಟ್. ನೀವು ಏನೇ ಮಾಡೋದು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂಟಿಲ್ ದ ಗೌರ್ಮೆಂಟ್ ಹ್ಯಾಸ್ ಟು ಸ್ಟೆಪ್ ಇನ್ ಆ್ಯಂಡ್ ಇದನ್ನೆಲ್ಲ ಕಟ್ ಡೌನ್ ಮಾಡ್ತೀನಿ, ಡೈರೆಕ್ಟಾಗಿ ಸಿಗದೆ ಇರಂಗೆ ಮಾಡ್ತೀವಿ ಅಂದಾಗ ಮೇ ಬಿ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಬಟ್ ನಿಮ್ಮ ಮೆಡಿಕಲ್ ಶಾಪಲ್ಲೇ ಇಟ್ಸ್ ಅವೈಲಬಲ್. it's used for medical purpose. ಮೆಡಿಕಲ್ ಪರ್ಪಸ್ಗೆ ಯು ನೀಡ್ ಸ್ಟೆರಾಯ್ಡ್ಸ್. ಇವಾಗ ಬರ್ನ್ ವಿಕ್ಟಮ್ಸ್ಗೆ, ಆಕ್ಸಿಡೆಂಟ್ ವಿಕ್ಟಮ್ಸ್ಗೆ ದೇ ಹ್ಯಾವ್ ಟು ಗಿವ್ ಸ್ಟೆರಾಯ್ಡ್ಸ್. ಯಾಕಂದರೆ ಮಸಲ್ ಲಾಸ್ ಆಗಿರುತ್ತೆ. AIDS ಅವ್ರಿಗೂ ಕೂಡ, AIDS ವಿಕ್ಟಮ್ಗೂ ಇಟ್ಸ್ ಎ ಸರ್ವೈವಿಂಗ್ ಡ್ರಗ್, ಗೊತ್ತಾ ನಿಮ್ಗದು? ಇಟ್ಸ್ ಎ ವೆರಿ ವೆರಿ ಯೂಸ್ಫುಲ್ ಡ್ರಗ್. ರೈಟ್. ಬಟ್ ಏನಾಗಿದೆ ಅಂದರೆ Abusing it. ಇಟ್ ಈಸ್ ಆಲ್ಸೋ ಗಾಟ್ ಎ ರಾಂಗ್ ನೇಮ್. ತುಂಬ ಕೆಟ್ಟದಾಗ ಅದನ್ನು ಪೋರ್ಟ್ರೇಟ್ ಮಾಡಿಬಿಟ್ಟಿದ್ದಾರೆ. ವೈ? ಬಿಕಾಸ್ ಇಟ್ ಈಸ್ ಯೂಸ್ಡ್ ಇನ್ ಸಚ್ ವೇ. ಇವಾಗ ಹೇಳಿದ್ರಲ್ಲ ಎಲ್ಲ 18 years, ದಟ್ ಈಸ್ ರಾಂಗ್. ಮೇ ಬಿ ಆ್ಯಸ್ ಎ ಕೋಚ್ ಯು ಕ್ಯಾನ್ ಸ್ಟಾಪ್ ಇಟ್. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಇವಾಗ ಇಫ್ ಯು ಕಮ್ ಟು ಮೀ ಐ ವಿಲ್ ಆಲ್ವೇಸ್ ಸೇ ನೋ. ಮೇ ಬಿ ಫಸ್ಟ್ ಒಂದು 5 ವರ್ಷ ನೀನು ವರ್ಕೌಟ್ ಮಾಡು. ಆಫ್ಟರ್ 5 years ಇಫ್ ಯು ಸ್ಟಿಲ್ ಫೀಲ್ ನಾನು ನನ್ನ ಬಾಡಿ ಬಿಲ್ಡಿಂಗಲ್ಲೇ ಕೆರಿಯರ್ ಮಾಡ್ತೀನಿ, ಮಿಸ್ಟರ್ ಕರ್ನಾಟಕ ಮಾಡ್ತೀನಿ, ಮಿಸ್ಟರ್ ಬ್ಯಾಂಗ್ಳೂರ್ ಮಾಡ್ತೀನಿ, ಮಿಸ್ಟರ್ ಇಂಡಿಯಾ ಮಾಡ್ತೀನಿ ಅಂತ ಒಂದು ಗೋಲ್ ಇದ್ದರೆ ಐ ವುಡ್ ಹ್ಯಾವ್ ಟೋಲ್ಡ್ ಓಕೆ, ಇಟ್ಸ್ ಯೋರ್ ವಿಶ್. ನೀವು ಇಷ್ಟೊಂದು ಅಡಮೆಂಟ್ ಆಗಿದ್ದೀರಾ, ಓಕೆ ಗೋ ಫಾರ್ ಇಟ್ ಅಂತ ಇದ್ದೆ. ಬಟ್ ನಾಟ್ 1 ತಿಂಗಳಾಗಿದೆ 2 ತಿಂಗಳಾಗಿದೆ ಬಂದ್ಬಿಟ್ಟು ನಂತರ ಸ್ಟೆರಾಯ್ಡ್ ಬೇಕು. ನೋ, ಐ ವಿಲ್ ನೆವರ್ ಎನ್ಕರೇಜ್ ದಟ್ ಪರ್ಸನ್. ಬ್ರೋ ಪ್ರಾಪರ್ ಏನಂದರೆ ನನ್ನ ಪ್ರಕಾರ, ನನ್ನ ಹತ್ರ ನಾನು ಇಷ್ಟು ವರ್ಷದಿಂದ ಬಂದು ಹುಡುಗರು ಬರ್ತಾರೆ, ಒಬ್ಬನ ಫೋಟೋ ನೋಡ್ಬಿಟ್ಟು ಟ್ರಾನ್ಸ್ಫರ್ಮೇಷನ್ ಬರ್ತಾರೆ. ಒಬ್ಬ ಗುರು ಅನ್ನೋನು, ಟ್ರೈನರ್ ಅನ್ನೋನು ಪ್ರಾಪರಾಗಿ ಅವೇರ್ನೆಸ್ ಕೊಡಬೇಕು. ಏನು ಗೋಲು, ಏನಕ್ಕೆ ಮಾಡಬೇಕು. ಬ್ರದರ್ ಹೇಳಿ ಥರ ಬಂದ್ಬಿಟ್ಟು ಇಫ್ ಯುವರ್ ಗೋಲ್ ಇಸ್ ರಿಯಲಿ ಸೀರಿಯಸ್, ನಾನೊಂದು ಗೌರ್ಮೆಂಟ್ ಜಾಬ್ಗೆ ಎಂಟ್ರ್ ಆಗ್ತೀನಪ್ಪ ಅಂದರೆ ಸಮಥಿಂಗ್ ಅದರಿಂದ ನಿನ್ನ ಬೆನಿಫಿಟ್ಟು, ನಿನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಅದು ಮಾಡಿದ್ರೆ ಅದು ವರ್ತ ಅನ್ಬೇಕು. ಸುಮ್ಮನೆ ಟೈಮ್ ಬೇಯಿಂಗ್ ನಾನು ಶೋಕಿ ಮಾಡೋಕ್ಕೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಇವ್ನು ಮಾಡ್ದೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋದು ವರ್ಕ್ ಆಗಲ್ಲ. ಯಾಕಂದರೆ ಅದು ಗುರುದು ಬಂದು ಆ ಟ್ರೈನರ್ ಬಂದ್ಬಿಟ್ಟು ಇವಾಗ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಅದನ್ನು ಬ್ಲ್ಯಾಕ್ ಮಾರ್ಕೆಟ್ ಥರ ಕಂಪ್ಲೀಟಾಗಿ ದುಡ್ಡು ಮಾಡಬೇಕು. ಸುಮ್ಮನೆ ಬಂದ್ರೇನು ಅವನ್ನ ನಾನು ನಿನಗೇನು ಮಾಡ್ತೀನಿ ಅಂದರೆ ಮಚ್ಚ 3 ತಿಂಗಳಲ್ಲಿ ರೆಡಿ ಮಾಡಿಸ್ಬಿಡ್ತೀನಿ ಶಿಷ್ಯ, ನಿನಗೆ ನನಗೆ 1 ಲಕ್ಷ ಆಗುತ್ತೆ, 1.5 ಲಕ್ಷ ಆಗುತ್ತೆ, ಇಷ್ಟೇ ಹಿಂಗೆ ನಡೆಯೋದು. ಯಾಕಂದರೆ ಇದರಲ್ಲಿ ದುಡ್ಡು. ಬ್ರೋ ಒಂದೇ ಒಂದು ಕೇಳ್ತೀನಿ ಇಲ್ಲಿ, ಬಿಕಾಸ್ ಐ ಆಮ್ ವೆರಿ ನ್ಯೂ ಟು ದಿಸ್. ಏನಿರುತ್ತೆ ಸ್ಟೆರಾಯ್ಡ್ ಸೈಕಲ್ 3 ತಿಂಗಳಲ್ಲಿ ಏನು ಕೊಡ್ತಾರೆ? ಬ್ರೋ ಹೆಸರು ಹೇಳಿದ್ರೆ ಬಂದ್ಬಿಟ್ಟು ಬಿಕಾಸ್ ಎಲ್ಲ I want to cut. Before you talk, I want to cut. I don't want to name a person. Okay. ಒಬ್ಬ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಅಥವಾ ಯಾರೋ ಒಬ್ಬ XYZ, ಹೀ ಗಾಟ್ ಟು ನಾನು 3 ತಿಂಗಳಲ್ಲೇ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲಾರನ್ನೂ ಕರ್ಕೊಂಡ. ಬಿಫೋರ್ ಆಫ್ಟರು ನನಗೆ ನೋಡ್ತೀನಿ, ಅವನು ನೋಡಿ ಎಷ್ಟು ಜನ ಅವ್ನು ಹಿಂದೆ ಹೋದ್ರು, ನಮ್ಮನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದ. ಇಟ್ಸ್ 3 months ಇಸ್ ಇಂಪಾಸಿಬಲ್ ಟು ಗೆಟ್ ದಟ್ ಕೈಂಡ್ ಆಫ್ ಅ ರಿಪ್ ಅಂಟಿಲ್ ಯು ಹ್ಯಾವ್ ದೋಸ್ ಮಸಲ್ ಮಾಸ್, ಅಂಟಿಲ್ ಯು ಹ್ಯಾವ್ ರಿಟೈನ್ ದೋಸ್ ಮಸಲ್ಸ್. ಓಕೆನಾ? ಆ್ಯಂಡ್ ನನ್ನ ಫ್ರೆಂಡು ಒಬ್ಬ ಹೋದ, 2 ಜನ ಹೋದ್ರು. ಮಚ್ಚ ಏನೂ ಆಗಲಿಲ್ಲ ಕಣ 3 ತಿಂಗಳು ಅಂತ ಅಂದ. ಈ ಟ್ರೈ ಟು ಇನ್ಫ್ಲುಯೆನ್ಸ್ ಮೀ ಲಾಟ್ ಆಫ್ ಥಿಂಗ್ಸ್ ಬಟ್ ಐ ಡಿಡ್ಂಟ್ ಅಗ್ರಿ ಫಾರ್ ಇಟ್ ಅಂತ. ಸೊ ಏನು ಎಷ್ಟು 3 ತಿಂಗಳು 1 ಲಕ್ಷ ಕೊಡಿ ನನಗೆ, 3 ತಿಂಗಳು 1 ಲಕ್ಷ You spoke about steroid. I recently, I don't know if it is right. He can continue. Sorry. ಸೊ ಈ ಥರ ನಮಗೆ ಇವಾಗ ಒಂದು ಗುರು ಸ್ಥಾನದಲ್ಲಿ, ಟೀಚರ್ ಸ್ಥಾನದಲ್ಲಿ ಟ್ರೈನರ್ ಆಗಿದ್ದಾನೆ ಅಂದರೆ ಬಂದ್ಬಿಟ್ಟು ಅವ್ನಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ಯಾವ ಥರ ನಾವು ಇನ್ಫ್ಲುಯೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನನಗೆ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಆದ್ರೆ 20-30 ಮೆಸೇಜ್ ಬರುತ್ತೆ, ಯಾವ ಟ್ಯಾಬ್ಲೆಟು, ಯಾವ ಗೈನರು ಇದೆ. ಯಾಕಂದರೆ ಜನ ಬಂದ್ಬಿಟ್ಟು ಒಬ್ಬರು ನೋಡಿ ಇನ್ಫ್ಲುಯೆನ್ಸ್ ಆಗುವಾಗ ಬಂದ್ಬಿಟ್ಟು ನನಗೂ ಅದೇ ಥರ. ಯಾಕಂದರೆ ಅವ್ರಿಗೆ ಏನು ಗೊತ್ತಾಗುತ್ತೆ, 16, 17, 18 years ಏನು ಗೊತ್ತಾಗುತ್ತೆ, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಗೊತ್ತಾಗುತ್ತೆ. ಆ ರೆಸ್ಪಾನ್ಸಿಬಲ್ ವ್ಯಕ್ತಿ ಯಾವನು ಇದನ್ನು ಕೋಚ್ ಟ್ರೈನರು, ಅವನು ಸ್ವಾರ್ಥಿಯಾಗಿ ಇಲ್ದಿರ ಅವನು ಆ ಹುಡುಗ ಒಂದು ಫ್ಯೂಚರ್ ನೋಡ್ಬಿಟ್ಟು ಅವ್ನು ಹೆಲ್ತ್ ಟೇಕ್ ಕೇರ್ ನೋಡ್ಕೊಂಡ್ಬಿಟ್ಟು ಅಲ್ಲಿ ಅವ್ನು ಗೈಡ್ ಮಾಡಬೇಕು. ನೋಡಪ್ಪ ನಿನ್ನ ಗೋಲ್ ಇದು, ನ್ಯಾಚುರಲ್ ಕ್ರೇಟಿನ್ ತಗೋ, ಪ್ರೋಟೀನ್ ತಗೋ, ಚಿಕನ್ ತಗೋ, ಎಗ್ ತಗೋ,
ಪ್ರೋಟೀನ್ ನೀಡ್ಸ್ ಫುಲ್ ಫಿಲ್ ಮಾಡು, ವರ್ಕೌಟ್ ಮಾಡು. ಏನು ನೀನು ಇವಾಗ ಏನು ಬೇಗ ಲೈಕ್ 3 ಮಂತ್ಸಲ್ಲಿ ಮಾಡ್ಕೊಂಬಿಟ್ಟು ಏನು ಟ್ರಾನ್ಸ್ಫಾರ್ಮೇಷನ್ ಕಾಂಪಿಟೇಷನ್ಗೆ ಹೋಗ್ತೀಯಾ, ಇಲ್ಲಾಂದ್ರೆ ಏನು ಅಚೀವ್ ಮಾಡೋಕ್ಕೆ ಹೋಗ್ತೀಯಾ, ಸುಮ್ಮನೆ ಕಾಲೇಜ್ಗೆ ಹೋಗ್ತೀಯಾ, ಶೋಕಿ ಟೈಟಾಗಿರಬೇಕು, ಬಾಮ್ಸು, ಹುಡುಗಿರು ನೋಡ್ಬೇಕು, ಈ ಥರ ತಾನೆ. ಇಷ್ಟು ಮಾಡ್ಕೊ, ರಿಯಲಿಸ್ಟಿಕ್ ಗೋಲ್ ಸೆಟ್ ಮಾಡಿ ಅವ್ರ ಮೈಂಡಲ್ಲಿ ಇದು ಮಾಡಬೇಕು. ನಾನು ದುಡ್ಡು ಮಾಡ್ಬೇಕಂತ ಒಂದು ಸೆಲ್ಫಿಶಲ್ಲಿ ಮಾಡೋಣ, ನನಗೊಂದು 1 ಲಕ್ಷ ಕೊಡು 2 ಲಕ್ಷ ಕೊಡು ಅಂತ ಹೇಳ್ಬಿಟ್ಟು ಆ ಹುಡುಗ ಲೈಫಲ್ಲಿ ಸ್ಪಾಯಿಲ್ ಮಾಡ್ಕೊಂಡು ಲಾಸ್ಟ್ ಎಂಡ್ ಆಫ್ ದಿ ನಮ್ಮ ಹತ್ರ ಬರ್ತಾರೆ ಬ್ಲಡ್ ರಿಪೋರ್ಟ್ಸ್ ತೊಗೊಂಡು LDL ಕೊಲೆಸ್ಟ್ರಾಲ್ಸು ಲೈಕ್ 700 to 750 ಇರುತ್ತೆ. SGOT SGPT ಲೆವೆಲ್ 900 950 ಇರುತ್ತೆ. ಟೆಸ್ಟೋಸ್ಟೆರಾನ್ ಲೆವೆಲ್ ಫುಲ್ 5 ಗಂಟೆ ಬಂದ್ಬಿಟ್ಟಿರುತ್ತೆ. ಸೊ ಈ ಥರ ತುಂಬ ಜನ ಬರ್ತಾರೆ. ನಾನು ಯಾವತ್ತೂ ನಮ್ಮ ಹತ್ರ ಬಂದಾಗ ಬೇರೆಯವ್ರ ಬಗ್ಗೆ ಹಿಂಗಾಯಿತು ಅಂದರೆ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನನ್ನ ಹತ್ರ ಬಂದಿದೆ, ಇಲ್ಲಿ ಏನು ಆಗಬೇಕು ಅಷ್ಟೇ. ನಾವು ಗಾಸಿಪ್ ಮಾಡೋಕ್ಕೆ ಹೋಗಲ್ಲ, ಅವ್ನು ಹಂಗೆ ಮಾಡ್ದೆ ಇವ್ನು ಹಂಗೆ ಮಾಡ್ದೆ ಅಂತ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಎಂಡ್ ಆಫ್ ದಿ ಡೇ ಅವ್ರು ಮಾಡಿರೋದು ಕರ್ಮನೇ ನೋಡ್ಕೊಳ್ಳುತ್ತೆ. ಯಾಕಂದರೆ ದೇ ವೋಂಟ್ ಬಿ ಹ್ಯಾಪಿ. ಬೇರೆಯವ್ರ ಲೈಫ್ ಸ್ಕ್ರೀವ್ ಮಾಡಿ ಇವಾಗ ನನಗೆ ಗೊತ್ತು ಇದು ಹಾಕಿದ್ರೆ ಹಿಂಗೆ ಆಗುತ್ತೆ ಅಂತ ಗೊತ್ತು. ಅವ್ನು ಗೊತ್ತಿದ್ದು ನಾನು ದುಡ್ಡು ಮಾಡ್ಕೊಬೇಕು, ನಾನು ಹೆಸರು ಮಾಡ್ಕೊಬೇಕಂತ ಮಾಡಿದ್ರೆ ನನಗಿಂತ ದೊಡ್ಡ ಪಾಪಿಷ್ಟ ಯಾರೂ ಇಲ್ಲ. ಸರ್ ಈಗ 17-18 ಅಲ್ಲಿ ಹೈಯೆಸ್ಟ್ ಏನು ಆ ಟೆಸ್ಟೋಸ್ ಇದು ಇರುತ್ತೆ, ನ್ಯಾಚುರಲಿನೇ ಬಿಲ್ಡ್ ಮಾಡುತ್ತೆ. ವೈ ಡೋಂಟ್ ದೇ ಟೆಲ್ ದಟ್ ಗುರು ಬರೀ ಚಿಕನ್ ಅದು ಹೇಳಿದ್ರೆ ದುಡ್ಡು ಹೆಂಗ್ ಮಾಡಕ್ಕಾಗುತ್ತೆ? ದುಡ್ಡು ಮಾಡ್ಬೇಕಲ್ವಾ ನಾವು? someone knowledgeable person have to guide ಮಾಡಬೇಕಾಗುತ್ತೆ. It's all about business. ಇವಾಗ just few days back ಮಹಾರಾಷ್ಟ್ರದಲ್ಲಿ 17 years old girl, she was dead on spot. ಡ್ಯಾನ್ಸ್ ಮಾಡ್ಬೇಕಾರೆ Powerlifting, ನೆಕ್ಮೋ. Yes. 270 kg load ತಗೊಂಡ್ಲು and it was too much for her. She was not ready for 270. What I observed in the video was a mat ಹೇಳ್ತೀನಿ ಅದೇ ಮ್ಯಾಟ್ ಸ್ಟೇಬಲ್ ಆಗಿರ್ಲಿಲ್ಲ and that load was too much. 270 ಅಲ್ಲ, you need like 5-6 years of competitive level of training. ಓಕೆ It can be stop ಮಾಡ್ಬೋದಾಗಿತ್ತು ಕೋಚ್. ಅವನ ರೆಸ್ಪಾನ್ಸಿಬಿಲಿಟಿ, ಅವ್ನು ಹೇಳ್ಬೋದಾಗಿತ್ತು ನೀನು ಈ ವೆಯ್ಟ್ ಮಾಡಬೇಡ, ಆಗಲ್ಲ ನಿನ್ನ ಕೈಯಲ್ಲಿ ಅಂತ. ದ ಮೊಮೆಂಟ್ ಅವಳು ಅದನ್ನ ಅನ್ಲೋಡ್ ಮಾಡಿದ ತಕ್ಷಣ ಈ ಕಾಲು ಮುರಿದೋಯ್ತು. ಆಮೇಲೆ ಬಾರ್ ಬಂದು ನೆಕ್ ಬಿದ್ದು ಇನ್ಸ್ಟೆಂಟಾಗಿ ಡೆತ್. ನೆಕ್ ಈ ಒಟ್ಟಿ ಬೇಟ್ ಇದೆಯಲ್ಲ ಕಟ್ಟಾಗೋಯ್ತು. ಇಟ್ ಕುಡ್ ಹ್ಯಾವ್ ಬೀನ್ ಸ್ಟಾಪ್ಡ್. ಅವ್ನ ಟ್ರೈನರ್ ಏನು ಮಾಡ್ದ, ಅವಳನ್ನ ಪುಷ್ ಮಾಡ್ದ, ಏಯ್ ಮಾಡು ನಾನಿದ್ದೀನಿ, ಮಾಡು, ಏನಾಗಲ್ಲ. ಅದೇ ಥರ ವಾಟ್ ರಾಕಿ ಇಸ್ ಟೆಲ್ಲಿಂಗ್, ವೆನ್ ಸಮನ್ ಇಸ್ ಕಮಿಂಗ್ ದೇ ಡೋಂಟ್ ನೋ ಎನಿಥಿಂಗ್. ಅವ್ರ ಮಗುಗಳ ಥರ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಇನ್ಸ್ಟಾಗ್ರಾಮ್ ಇಸ್ ಸ್ಪಾಯ್ಲಿಂಗ್ ಎವ್ರಿವನ್. ಎಲ್ಲರೂ ನೋಡಿದವರೆಲ್ಲ 6 ಪ್ಯಾಕ್, ನನಗೂ 6 ಪ್ಯಾಕ್ ಬೇಕು. ಸೊ ದೇ ಕಮ್ ಟು ಅಸ್, ವಿ ಆರ್ ದ ಕೋಚ್. ನಾವೇ ಬಾರ ನಾನು ಮಾಡಿಸ್ತೀನಿ, ಇದನ್ನು ತಗೋ ಅದನ್ನು ತಗೋ, ಹಂಗೆ ಮಾಡು. ಹೌದು, ಎಸ್ ನಂಬ್ತಾರೆ ಅವರು. ರಘು ಸರ್ ಹೇಳ್ತಾ ಇದ್ದಾರೆ, ರಾಕಿ ಹೇಳ್ತಾ ಇದ್ದಾನೆ, ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್. ಇವರು ಹೇಳ್ತಾ ಇದ್ದಾರೆ ಅಂದರೆ ನಿಜ ಇರ್ಬೋದಲ್ವಾ ಅಂತ. ದೇ ವಿಲ್ ಟೇಕ್. ಇಟ್ಸ್ ಎ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಇಷ್ಟು ಜನಕ್ಕೂ ನಮ್ಮ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ನಾವು ಏನು ಹೇಳ್ತೀವಿ ಅನ್ನೋದು ಪೀಪಲ್ ಬ್ಲೈಂಡ್ಲಿ ಬಿಲೀವ್. ಅದಕ್ಕೆ ಬ್ರೋ ನನ್ನ ಹೆಸರು ನೀವು ಕೇಳಿದಾಗಲೂ ನನ್ನ ಹೆಸರಲ್ಲ. ಯಾಕಂದರೆ ಒಂದು ಕ್ಯಾಟಗರಿ, ಇವಾಗ ನಮ್ಮ ಫಾಲೋವರ್ಸ್ ಒಂದು ಕ್ಯಾಟಗರಿಯಲ್ಲಿ ಕೆಲವೊಂದು ಜನಗೆ ಗೊತ್ತಿಲ್ಲದ್ರೆ ಇರುತ್ತೆ. ಇವಾಗ ನಾವು ಅದನ್ನ ಟ್ರೈ ಮಾಡಿ, ಯಾಕಂದ್ರೆ ಆ ಏಜ್ ಹಂಗೆ, ನೀನು ಅದು ಬೇಡ ಅಂದರೆ ಅದು ಮಾಡಬೇಕು, ಟ್ರೈ ಮಾಡೋಣ ಅಂತ ಇರುತ್ತೆ. ಬೇಡ, ಯಾಕೆ ನಾವು ಒಂದಷ್ಟು ಜನನ ಯಾಕೆ ಸ್ಪಾಯ್ಲ್ ಮಾಡಬೇಕು? ಗೊತ್ತಿರೋರು ಗೊತ್ತಿದ್ಕೊಂಡು ಇರಲಿ. ನಾವು ಅದಕ್ಕೆ ಅದ್ರ ಬಗ್ಗೆ ಆ ಟಾಪಿಕ್ ಮಾತಾಡೋಕ್ಕೆ ಬಗ್ಗೆ ನಂಗೆ ಭಯ ಆಗುತ್ತೆ. ಯಾಕಂದರೆ ಇದು ಅವ್ರು ಹೇಳಿದ್ರು ಇದನ್ನ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ಅಂತ. ಅದು ಬೇರೆ ಥರನೇ ಬ್ರೋ, ಅರ್ಥ ಮಾಡ್ಕೊಂಡು ರೀತಿನೇ ಬೇರೆ ಇರುತ್ತೆ. ನೀವು ಇದನ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ರೆ ಅದ್ರ ಬಗ್ಗೆನೇ ಕಮೆಂಟು, ಹೆಂಗೆ ಯೂಸ್ ಮಾಡಬೇಕು, ಏನು ಮಾಡಬೇಕು ಅಂತ. ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಐ ಥಿಂಕ್ ಯು ನೋ ದಟ್. ಪ್ಲೀಸ್ ಓಪನ್ಲಿ ಹೇಳಿ ಸರ್. ಅದೇ ದಟ್ ಪೀಪಲ್ ಕಾಂಟ್ ಟೇಕ್ ದಟ್. ಆಲ್ ದಿಸ್ ನ್ಯೂ ಜನರೇಷನ್ ಪೀಪಲ್ ಏನ್ ಮಾಡ್ತೀರಾ? ಅದು ನೋಡಿದೆ. ಸೊ ನೀವು ಕಮೆಂಟ್ ಮಾಡಿದ್ರಿ, ನನಗೂ ಎಲ್ಲರೂ ದೇ ಸ್ಟಾರ್ಟೆಡ್ ಕೌಂಟರ್ ಅಟ್ಯಾಕಿಂಗ್ ಮೀ. ನಮ್ ಜನಕ್ಕೆ ಹೆಂಗ್ ಬೇಕು ಅಂತಂದ್ರೆ ದೇ ವಾಂಟ್ ಲೈಕ್ ಜಂಕ್ ಫುಡ್ ತಿನ್ನೋ ನೋಡಿದ್ರೆ ನಮ್ಗೆ ಅದೇ ಬೇಕು, ನಮಗೆ ಅದೇ ಎಂಜಾಯ್ ಮಾಡ್ತೀವಿ ಅಂತ. ವಿಲ್ ಟಾಕ್ ಅಬೌಟ್ ಇಟ್. ಟು ಬಿ ಅಂದ್ರೆ ಹೇಳ್ಬೇಕು ಅಂದ್ರೆ ನಾವು ಅವ್ರನ್ನೂ ಕೇಳಿದ್ವಿ, ಅಂದ್ರೆ ಏನೋ ಬರ್ತೀರಾ ಅಂತ, ಬಟ್ ಹಿ ಡಿಂಟ್ ರಿಪ್ಲೈ. ಗೊತ್ತಿಲ್ಲ, ಐ ಮೀನ್ ಮೇ ಬಿ ಹೀಸ್ ನಾಟ್ ಇದು. ನಾನು ಏನಕ್ಕೆ ಮಾತಾಡ್ಸ್ಬೇಕಂದ್ರೆ ನೀವು ಹೇಳಿದ್ರಿ ಓಪನ್ ಆಗಿದ್ರೆ ಮಾತಾಡೋಣ ಬನ್ನಿ ಅಂತಾನು ಒಂದು ಇದು ಹೇಳಿದ್ರಿ. ಎಷ್ಟೊಂದು ಜನ ಅದಕ್ಕೆ ಇಲ್ಲ, ನಾನು ಏನೋ ಅವ್ರನ್ನ ನೋಡಿದ್ದೀನಿ, ಈಸ್ ನ್ಯಾಚುರಲ್ ಅದು ಇದು ಅಂತ ಹೇಳಿದ್ರು. ಬಟ್ ನಾನು ಏನು ಕಂಪ್ಲೇಂಟ್ ಮಾಡ್ತಿಲ್ಲ, ವಾಟ್ ಎವರ್ ದ ಫುಡ್ ತುಂಬ ಅಂದರೆ ಟೂ ಮಚ್ ಶುಗರ್, ಟೂ ಮಚ್ ಏನೋ ಜಂಕ್. ಹೆಂಗೆ ಸಾಧ್ಯ ಸರ್? ಅಂದ್ರೆ ಸಿಂಪಲ್ ಲಾಜಿಕ್ ನೋಡಿ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ ಟೈಪ್ಸ್. ಎಕ್ಟಾಮರ್ಫ್, ಎಂಡೋಮರ್ಫ್, ಮೀಸೋಮರ್ಫ್. ಮೀಸೋಮರ್ಫ್ ಎಕ್ಟಾಮರ್ಫ್ ಬಂದ್ಬಿಟ್ಟು ಸ್ಕಿನ್ನಿ ಗೈಸ್, ಅವ್ರಿಗೆ ಮಸಲ್ ಬಿಲ್ಡ್ ಮಾಡೋಕ್ಕೆ ಕಷ್ಟ. ನಮ್ಮಂತವ್ರ ಮುಂದೆ ಎಂಡೋಮರ್ಫ್ ಈಸಿಲಿ ಇಫ್ ಯು ಟೇಕ್ ಕಾರ್ಬೋಹೈಡ್ರೇಟ್ ಫಾರ್ 2 to 3 days 1 kg ಇಲ್ಲಿರುತ್ತೆ, 1 kg ಇಲ್ಲಿರುತ್ತೆ ಫ್ಯಾಟ್. ಸೊ ಲೈಫ್ ಲಾಂಗ್ ಡಯಟ್ ಮೇಂಟೈನ್ ಮಾಡಬೇಕು, ಕ್ಯಾಲರಿ ಡಿಫಿಸಿಟ್ ಇರಬೇಕು, ಆಕ್ಟಿವ್ ಆಗಿರಬೇಕು. ವರ್ಕೌಟ್ ಮಾಡಿಲ್ಲ ಅಂದ್ರೆ ನಾವು ದಪ್ಪ ಆಗ್ತೀವಿ, ವರ್ಕೌಟ್ ಮಾಡಿಲ್ಲ ಅಂದ್ರೆ ಅವರು ಎಕ್ಟೋಮರ್ಫ್ ಅಂಡ್ ಮೀಸೋಮರ್ಫ್ ಬಂದ್ಬಿಟ್ಟು ಸಣ್ಣ ಆಗ್ತಾರೆ. ಸೊ ಜನಗಳಿಗೆ ಈ ಬಾಡಿ ಟೈಪ್ ಬೇಸಿಕ್ ನಾಲೆಜ್ ಇರಲ್ಲ. ಏನಂತಾರೆ,
ಒಂದು ವರ್ಷ ಪೂರ್ತಿ ಸಣ್ಣಕ್ಕನೇ ಇರ್ತಾನೆ ಅವ್ನು ಹಂಗೆ ಇರೋದು. ಅವನು 10 ಬಿರಿಯಾನಿ ತಿಂದ್ರೆ ಹಂಗೆ ಇರ್ತಾನೆ. ಅವನ್ನ ಮೋಟಿವೇಶನ್ ತಗೊಂತಾರೆ. ಯಾವನೊಬ್ಬ 120-130 kgs ಇಂದ ಸಣ್ಣಾಗಿ ಪ್ಯಾಕ್ಸ್ ಮಾಡ್ತಾನೋ ಅದು ಹಾರ್ಡ್ ವರ್ಕು. ಅವನ್ನ ಎಂಕರೇಜ್ ಮಾಡಿ ಅವನ್ನ ಮೋಟಿವೇಟ್ ಮಾಡ್ಕೊಬೇಕು. ಯಾಕಂದ್ರೆ ಅವ್ನ ಬಾಡಿ ಟೈಪೇ ಅದಕ್ಕೆ ಅದೇ ಇರೋದು. ಅವನಿಗೂ ಜಂಕ್ ತಿನ್ಬೋದು, ಏನಾದ್ರೂ ತಿನ್ನು, ಹಿಲ್ ಬಿ ಇನ್ ಶೇಪ್ ಓನ್ಲಿ. ಅದ್ರ ಜೊತೆ ಇನ್ನೂ ಸ್ವಲ್ಪ ಕಾರ್ಡಿಯೋ ಮಾಡ್ಬಿಟ್ಟು ಬೇರೆ ಏನಾದ್ರು ತಗೊಂಡ್ರೆ ಮುಗೀತು ಕತೆ. ಕರೆಕ್ಟ್ ಇಲ್ವಾ? ಮತ್ತೆ ಜನಗಳು ನೋಡೋವಾಗ ಬಂದ್ಬಿಟ್ಟು ಹೇಳ್ಬೇಕು, ನಾನು ಮಾಡ್ತಾ ಇರೋದು ಎಂಟರ್ಟೈನ್ಮೆಂಟ್ ಪರ್ಪಸ್, ನನ್ನ ನೋಡಿ ಯಾರು ಫಾಲೋ ಮಾಡಕ್ ಹೋಗ್ಬೇಡಿ ಅಂತ ಒಂದು ಡಿಸ್ಕ್ಲೇಮರ್ ಬಟ್ ಹಾಕಿದ್ರೆ ಜನಕ್ಕೆ ಅವ್ರು ಗೊತ್ತಾಗುತ್ತೆ. ಮಾಡಿದಾರೆ ಅದನ್ನ, ಅಂದ್ರೆ ನಾಟ್ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಅಂತ. ದಟ್ ಇಸ್ every video ಅದು should be done. ಒಂದು Every ಡಿಫಾಲ್ಟ್ video. ಆಗಿದ್ರೆ ಅಂತ. Every video should be done because every video is ಯಾರು uploading. ನೋಡ್ತಾರೆ? ಒಂದು ಎರಡನೇದು ಇಟ್ಸ್ ಯು ಆರ್ encouraging people to eat more of sugar. ಬಟ್ ವಿ ಕಾಂಟ್ ಪೊಲೀಸ್ ಕ್ರಿಯೇಟರ್ಸ್ ಅಲ್ಲ, ಎವ್ರಿ ಒನ್ ಹ್ಯಾಸ್ ದರ್ ಒಪಿನಿಯನ್ ಅಲ್ಲ. Everybody has their opinion, ರೈಟ್. but you can't influence someone like that. ಅಂದ್ರೆ ಏನಾಗುತ್ತೆ ಗೊತ್ತಾ bro, ಈಗ ನಾನು ಇನ್ಫ್ಲುಯೆನ್ಸರ್ ಅಲ್ಲ ಅಂತ ನಾನು ಹೇಳಿದ್ರು ಪೀಪಲ್ ಮೈಟ್ ಥಿಂಕ್ ಇಟ್ ಇಸ್ ಕೂಲ್. ಹೌದು ಈಗ ಹೌದು ಒಂದು ಇನ್ಸ್ಟಾಗ್ರಾಮ್ ನಮ್ಮ ಕೈಯಲ್ಲೂ ಇಲ್ಲ, ಚಿಕ್ಕ ಮಕ್ಳು ಕೈಯಲ್ಲೂ ಇದೆ. ಹೌದು ಹೌದು ಅವ್ರು ನೋಡ್ತಾರೆ, ಅವರು ದೇ ಸ್ಟಾರ್ಟ್ ಡೂಯಿಂಗ್ ದಟ್. ಮೇಕ್ಸ್ ಇಲ್ಲ ಬಿಕಾಸ್ ವೆನ್ ಐ ಸಾ ಫಸ್ಟ್ ಟೈಮ್ ಅದು ನನ್ನ ಪ್ರೊಫೈಲಲ್ಲಿ ಬಂದಾಗ ನಾನು ಏನು ಗುರು ಇದು ಕ್ರೇಜಿ, ಅಂದರೆ ಇಷ್ಟು ವರ್ಷ ಅಂದರೆ ಒಂದು ಡೀಸೆಂಟ್ ಅಮೌಂಟ್ ಆಫ್ ಜಿಮ್ಗೆ ಹೋಗಿ ಒಂದು ಡೀಸೆಂಟ್ ಅಮೌಂಟ್ ಆಫ್ ನಾಲೆಜ್, ಅಂದರೆ ಇಷ್ಟು ಇಲ್ಲದೆ ಇರ್ಬೋದು, ನಿಮ್ಗೆ ಗೊತ್ತಿಲ್ಲದೆ ಇರೋಷ್ಟು ಹೆಂಗೆ ಸಾಧ್ಯ? ಬಿಕಾಸ್ ಕ್ಯಾಲರಿ ಡೆಫಿಸಿಟ್ ಇಲ್ಲಾಂದ್ರೆ ನಾಳೆ ದಪ್ಪ ಆಗ್ತೀನಿ ನಾನು, ನನಗೆ ಗೊತ್ತು. ಇವತ್ತು ಏನಾದ್ರು ಒಂದು ಬಿರಿಯಾನಿ ತಿಂದ್ರೆ ನಾಳೆ ಡಮಾರು. See, this is the problem. If you're thinking like that, that means you have believed it. 1 minute alone ಏನು ತೋರಿಸ್ತಾ ಇದೀನೋ you're believing it. I don't believe it. It's not possible. And he's also competing on stage. Yes, ಅದನ್ನ ತಿನ್ಕೊಂಡು ಕಾಂಪೀಟ್ ಮಾಡಕ್ ಆಗಲ್ಲ. ಇಲ್ಲ, ಸಿ ಅದು It's ತಿನ್ಕೊಂಡು impossible. ಕಮ್ ಬ್ಯಾಕ್ ಟು ದಟ್ ಟಾಪಿಕ್. ಅದು ತಿನ್ಕೊಂಡು ಲೀನ್ ಆಗಿರ್ಬೋದು, ಅದನ್ನ ತಿನ್ಕೊಂಡು ಕಾಂಪೀಟ್ ಮಾಡೋಕ್ಕಾಗಲ್ಲ. ಹೌದು. ಕಾಂಪೀಟ್ ಮಾಡೋಕ್ಕೆ ರಾಕಿ ಅವ್ರಿಗೆ ಗೊತ್ತಿರುತ್ತೆ. ಯು ನೀಡ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಎಸ್ ಫಿಸಿಕ್ ಆನ್ ದ ಸ್ಟೇಜ್. ಯಾಕಂದ್ರೆ ಉಪ್ಪಿಲ್ಲ, ಆಯ್ತಾ? ಖಾರ ಇಲ್ಲ. ಆ ಶುಗರ್ಸ್ ಎಲ್ಲ ಎತ್ಕೊಂತ ಸಬ್ಕ್ಯೂಟೇನಿಯಸ್ ಬಂದ್ಬಿಟ್ಟು ಸ್ಕಿನ್ ವಾಟರ್ ಔಟೇ ಆಗಲ್ಲ. ಹೆಂಗ್ ಗೊತ್ತಾಗುತ್ತೆ? ಅಷ್ಟು Diuretics ಹಾಕಿ ಹೆಂಗ್ ಗೊತ್ತಾಗುತ್ತೆ? This is what I was telling. This is wrong. ಸ್ಕ್ರೀನ್ ಮುಂದೆ ಎಲ್ಲಾನು ಮಾಡ್ಬೋದು ಬ್ರೋ, ಹಿಂದ್ಗಡೆ ಏನ್ ಮಾಡ್ತಾರೆ? 1 ನಿಮಿಷದಲ್ಲಿ ತೋರ್ಸೋದೆಲ್ಲ ನಾವು ನಂಬಿಟ್ರೆ ವಿ ಆರ್ ಫೂಲ್ಸ್ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲ ಬಿಕಾಸ್ ಇದು ಅಂದರೆ ಆ್ಯಕ್ಚುಲಿ ಕನ್ನಡ ಫಿಟ್ನೆಸ್ ಸ್ಪೇಸಲ್ಲಿ ಈ ಇಶ್ಯೂ ತುಂಬ ಆಗಿತ್ತು. ಬಿಕಾಸ್ ಐ ಥಿಂಕ್ ಒಂದು 2 ಮಂತ್ಸಿಂದ ಇದು ಬ್ಯಾಕ್ ಆ್ಯಂಡ್ ಫೋರ್ತ್ ಐ ಥಿಂಕ್ ಸರ್ ಇಸ್ ದ ಪೋಸ್ಟರ್ ಬಾಯ್ ಫಾರ್ ಫ್ರಮ್ ದ ಅದರ್ ಸೈಡ್ ಅಲ್ವಾ? ಒಂಥರ ಸರ್ ಇದನ್ನ ಸ್ವಲ್ಪ ಫೋರ್ ಫ್ರಂಟಲ್ಲಿ ತಗೊಂಡು ಇದನ್ನ ಲೀಡ್ ಮಾಡಿ ಈ ಥರ ಕೌಂಟರ್ ಆ್ಯಕ್ಟ್ ಮಾಡಿ. ಬಟ್ ಐ ಥಿಂಕ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ಹೆಲ್ದಿ ಆ್ಯಂಡ್ ಫಾರ್ ದ ಕಮ್ಯುನಿಟಿ ಓನ್ಲಿ, ಅದಕ್ಕೆ ಮಾಡ್ತಾ ಇದ್ದೀರಾ. ರಾಕಿ ಬೈ, ನೀವು ತುಂಬ ಜನ ಟ್ರೈನ್ ಮಾಡಿದ್ದೀರಾ ಆ್ಯಂಡ್ ತುಂಬ ಜನ ಸ್ಟೆರಾಯ್ಡ್ಸ್ ಬಗ್ಗೆ ಮಾತಾಡ್ತಿರೋ ಕಾರಣ ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಮಗೆ ನೆಗೆಟಿವ್ ಸ್ವಲ್ಪ ಜಾಸ್ತಿ ಗೊತ್ತಾಗಬೇಕು. ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಲಾಂಗ್ ಟರ್ಮಲ್ಲಿ ನ್ಯಾಚುರಲ್ ಆಗಿ ಬಾಡಿ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಮಾಡಲ್ಲ. ಬೇರೆ ಏನೇನು ನೆಗೆಟಿವ್ಸ್ ಆಗ್ಬೋದು? ಬೇರೆ ಏನಂದ್ರೆ ಬಂದ್ಬಿಟ್ಟು ಲೈಕ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಹೈಪೋಥಾಲಮಸ್ ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡು ಅದು ಕಂಪ್ಲೀಟಾಗಿ ಸ್ಕ್ವೀಸ್ ಅವ್ರಿಗೆ ಇದಾಗ್ಬಿಡುತ್ತೆ. ಹೆಂಗಂದ್ರೆ ಯಾರನ್ನ ಬಂದ್ಬಿಟ್ಟು ನಂಬಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಿನ್ನ ಗುರು ನಿನ್ನ ಕರ್ಕೊಂಬಂದು ಫೀಲ್ಡಲ್ಲಿ ಬಿಟ್ಟು ಎಲ್ಲ ಸಪೋರ್ಟ್ ಮಾಡೋದ್ಮೇಲೆ ಯು ವಿಲ್ ಬಿ ಲೈಕ್ ಫೈಟ್ ಆರ್ ಫ್ಲೈಟ್ ಮೋಡ್ ಆನ್ ಆಗುತ್ತೆ ನಿನ್ನ ಬಾಡಿಯಲ್ಲಿ. ಪ್ರಾಪರಾಗಿ ಬಂದ್ಬಿಟ್ಟು ಅದು ವಾಶ್ ಔಟ್ ಮಾಡಿಲ್ಲ ಅಂದರೆ ಯು ವಿಲ್ ಗೆಟ್ ಇನ್ ಟು ಡಿಪ್ರೆಷನ್. ಅದರಿಂದನೇ 90% ಪ್ರಾಬ್ಲಮ್ಸ್ ಆಗೋದು. ಬಾಡಿ ಬಿಲ್ಡರ್ಸ್ ನೋಡಿರ್ತೀರ, ಕಿರಿಕ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ರಿಲೇಷನ್ ಬ್ರೇಕ್ ಆಗೋದು, ಕೋಪ ಜಾಸ್ತಿ ಬರೋದು, ಇವೆಲ್ಲ ಎಂಥ ಒಂದು ಸಾಧು ಇದ್ರೂ ಬಂದ್ಬಿಟ್ಟು ಮೆಡಿಸನ್ಸ್ ಹಾಕಿ ಪ್ರಾಪರ್ ಡೋಸೇಜಲ್ಲಿ ಹಾಕ್ಬಿಟ್ಟು ವಾಶ್ ಔಟ್ ಮಾಡಿಲ್ಲ ಅಂದರೆ ಬಂದ್ಬಿಟ್ಟು ಅವ್ನು ಹೊಡ್ಕೊಳ್ತಾನೆ. ಅದೊಂದು ಹೇರ್ ಫಾಲ್ ಆಗೇ ಆಗುತ್ತೆ, ಆ್ಯಕ್ನಿ ಆಗೇ ಆಗುತ್ತೆ. ಅದ್ರ ಜೊತೆ ನಾನು ಹೇಳೋದೇನಂದ್ರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್, ನಿದ್ದೆ ಬರಲ್ಲ ಅವ್ರಿಗೆ, ಆ ಪೇಷನ್ಸ್ ಅನ್ನೋದಿರಲ್ಲ, ಮೈಂಡ್ ಕಾಮ್ ಇರಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಅದು ಥಿಂಕ್ ಮಾಡಿ ಡಿಸಿಷನ್ ತೊಗೊಳೋ ಕ್ಯಾಪಬಿಲಿಟಿ ಇರಲ್ಲ. ಎಷ್ಟೊಂದು ಜನ ನಮ್ಮ ಜಿಮ್ಗಳಲ್ಲಿ ಟ್ರೈನರ್ಸ್ಗಳಲ್ಲಿ ಹುಡುಗರನ್ನ ಎಷ್ಟೊಂದು ಜನ ಎಷ್ಟು ಚೆನ್ನಾಗಿರ್ತಾರೆ. ಸೈಕಲ್ ಅವರು ಸ್ಟಾರ್ಟ್ ಮಾಡಿದ ತಕ್ಷಣ ಕೆಲವೊಂದು ಜನ ಬಂದ್ಬಿಟ್ಟು ಹಂಗೆ ಕ್ಲೈಂಟ್ಗಳೆಲ್ಲ ರಿವರ್ಸು ಉಲ್ಟಾ ಆಗಿಬಿಡ್ತಾರೆ. ಯಾಕಂದರೆ ಅವ್ರು ನೀವೇನೋ ಹೆಂಗಂದ್ರೆ ಅವ್ರ ಮೈಂಡ್ ಹಂಗಿರುತ್ತೆ. ನನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ ಜಿಮ್ಗಳಲ್ಲಿ ಎಷ್ಟೊಂದು ನೋಡಿಬೇಕಂದ್ರೆ ಹಂಗಿರೋರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದಾನೆ, ನನ್ನ ಬಗ್ಗೆ ನಾವು ಮಾತಾಡ್ತಾ ಇದ್ದಾನೆ, ಈ ಥರ ಮೈಂಡ್ ಬೇರೆ ಥರ ಕಂಪ್ಲೀಟ್ ಅಲ್ಲ. ಈ ಥ್ರೆಡನ್ನು ಇಟ್ಕೊಂಡು ನಾನು ರಘು ಸರ್ನ ಕೇಳ್ತೀನಿ. ಸರ್, ನಮ್ಮ ಜಿಮ್ಮಲ್ಲಿ ಒಬ್ಬ ಬಾಡಿ ಬಿಲ್ಡರ್, ವೆರಿ ಗುಡ್ ಲುಕಿಂಗ್, ಎಸ್ಥೆಟಿಕ್, ಪ್ರಾಪರ್ ಫಿಸಿಕ್, 6 feet ಸಕ್ಕದಾಗಿದ್ದ. ಏನಾಗಿತ್ತು, ತುಂಬ ಜನ ಅವ್ರ ಮೇಲೆ ಕಣ್ಣು ಹಾಕಿ ಉರ್ಕೊಂಡು ಹೋಗಿ ಹೊಡೆದ್ಬಿಟ್ಟಿದ್ರು. ಇಟ್ ಸ್ಪಾಯ್ಲ್ಡ್ ಇಸ್ ಲೈಫ್ ಫಾರ್ 2 years. ಕೈಯಲ್ಲಿ ರಾಡ್ ಹಾಕಬೇಕಾಯಿತು, ಬಾಡಿ ಎಲ್ಲ ಕಡಿಮೆ ಆಯಿತು. ಸೊ ಬಾಡಿ ಬಿಲ್ಡರ್ಸ್ಗೆ ನಜರ್ ಅನ್ನೋದು ಅಥವಾ ದೃಷ್ಟಿ ಅನ್ನೋದು ಆಗೋದು ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆ ನಿಮಗೆ ಪರ್ಸ್ನಲಿ? ನನಗೇನು ಅದೆಲ್ಲ ನಂಬಲ್ಲ. ಸೊ ಉರ್ಕೊಳೋದನ್ನಕ್ಕಿಂತ ಯಾರು ಇವಾಗ ನೀವೇನು ರಿಯಾಕ್ಷನೇ ಮಾಡಿಲ್ಲ ಅಂದರೆ ಬೇರೆಯವ್ರು ಯಾಕೆ ಬ್ರೋ ಹೊಡಿತಾರೆ? ಅದು ಕ್ಲೀನಾಗಿ ಏನೋ ಒಂದು ಇದ್ದೇ ಇರುತ್ತೆ. ಸುಮ್ಮನೆ ಹೋಗೋವ್ರಿಗೆ, ಸುಮ್ಮನೆ ಚೆನ್ನಾಗಿ ಪೋಸ್ಟ್ ಮಾಡೋಂಗೆ ಯಾಕೆ ಹೊಡಿತಾರೆ? ಮಾತಲ್ಲಿ ಕಮೆಂಟ್ ಹಾಕ್ತಾರೆ, ಹೊಟ್ಟೆ ಹೊರ್ಕೊಂತಾರೆ, ಕಮೆಂಟ್ ಹಾಕ್ತಾರೆ. ಇವಾಗ ಆಕ್ಸಿಡೆಂಟ್ ಆಗೋದು ಇವೆಲ್ಲ ಬಂದ್ಬಿಟ್ಟು ಲೈಕ್ ದೃಷ್ಟಿ ಅಂತ ಹೇಳ್ಬೋದು. ಯಾವನೋ ಒಬ್ಬ ಬಂದು ಹೊಡಿಯೋದು ಅದೆಲ್ಲ ಬಂದ್ಬಿಟ್ಟು ಏನಾದ್ರು ಕಿರಿಕ್ ಮಾಡ್ಕೊಂಡಿರ್ತಾರೆ, ಯಾವ್ದನ್ನ ಹುಡುಗಿರು ವಿಸ್ತಿಲ್ಲ ಅಂತ ತಗೊಳಕೊಂಡಿರ್ತಾರೆ, ಏನಾದರೂ ಒಂದು ಇದ್ದೇ ಇರುತ್ತೆ ಜಿಮ್ಗಳಲ್ಲಿ.
ಇಲ್ಲ ಹುಡುಗರಿಗೆ ಏನಾದರೂ ಹಿಂಗೆ ಲೈಕ್ ಫೇಕ್ ಅಲಿಗೇಷನ್ಸ್ ಕೊಡೋದು, ಕಮಿಟ್ಮೆಂಟ್ಸ್ ಕೊಡೋದು, ಇಲ್ಲಾಂದ್ರೆ ಏನಾದ್ರು ದೌಲತ್ತಾಗಿ ಏನಾದರೂ ಇರುತ್ತೆ. ಅದನ್ನ ನಾವು ತಿಳ್ಕೊಬೇಕು ಫಸ್ಟ್ ಮಾತಾಡೋಕ್ಕೆ ಮುಂಚೆ. ಯಾರು ಅಷ್ಟೇನು ಸುಮ್ಮನೆ ಅವ್ನು ಚೆನ್ನಾಗಿದ್ದಾನೆ ನೋಡೋಕ್ಕೆ ಅಂತ ಯಾರು ಈ ಕಾಲದಲ್ಲಿ ಹಂಗೆ ಮಾಡಲ್ಲ ಬ್ರೋ. ಬಟ್ ಹುಡುಗಿ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಕಮ್ ಟು ದ ಕ್ಯೂಟ್ ಬಾಯ್ ಹಿಯರ್. ಸರ್, ಈಗ ಮೋಸ್ಟ್ ಆಫ್ ದ ಬಾಯ್ಸ್ ಸ್ಟಾರ್ಟ್ ವರ್ಕಿಂಗ್ ಔಟ್ ಫಾರ್ ದ ಆಪೋಸಿಟ್ ಸೆಕ್ಸ್. ಚೆನ್ನಾಗಿ ಕಾಣಬೇಕು, ಅಟ್ರಾಕ್ಟಿವ್ ಆಗಿರಬೇಕು ಅಂತ. ಸೊ ನಿಮ್ಮ ಹತ್ರ ಬಂದು ಇದೇ ರೀಸನ್ಗೋಸ್ಕರ ನಮ್ಮ ಟ್ರೈನ್ ಮಾಡಿ 1-2 ತಿಂಗಳಲ್ಲಿ 3 ತಿಂಗಳಲ್ಲಿ ರೆಡಿ ಮಾಡಿ ಐ ವಾಂಟ್ ಟು ಲುಕ್ ಗುಡ್ ಫಾರ್ ದಿಸ್ ಗರ್ಲ್, ದಿಸ್ ಬಾಯ್ ಅಂತ ಬರೋ ಕ್ಲೈಂಟ್ಸ್ ಜಾಸ್ತಿನ ಅದು ಲಾಂಗ್ ಟರ್ಮಲ್ಲೇ ಜಾಸ್ತಿ? ನನಗೆಲ್ಲ ಸೆಕ್ಟ್ ಆಫ್ ಕ್ಲೈಂಟ್ಸ್ ನಾನು ಕ್ಲೈಂಟ್ಸ್ ಇದ್ರು. ಬಟ್ ನಾವು ಮೈ ಹೋಲ್ ಸೆಕ್ಟ್ ಆಫ್ ಟ್ರೈನಿಂಗ್ ಇಸ್ ವೆರಿ ಡಿಫ್ರೆಂಟ್. ಅದು ನನ್ನ 20 years ಆಫ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ಟ್ರೈನಿಂಗ್ ಈಗ ಇಟ್ಸ್ ಚೇಂಜ್ಡ್. ಈಗ ತುಂಬ ಜನ ಟ್ರೈನ್ ಮಾಡ್ತಿರೋ ಉದ್ದೇಶ ಬಂದು ಟು ಸ್ಟೇ ಫಿಟ್, ಲಾಂಜಿವಿಟಿ, ಹೆಲ್ತಿ ಆಗಿರಬೇಕು ಅನ್ನೋದು, ಆ್ಯಂಡ್ ಟು ಲುಕ್ ಗುಡ್. ಆಯಿತಾ? ಅದು ಇಫ್ ಯು ಕಮ್ ಬ್ಯಾಕ್ ಟು ದಿ ಕಾಲೇಜ್ ಸೆಕ್ಟರ್, ಎಸ್ ದಟ್ ಈಸ್ ಯೂತ್ಸ್. ಐ ವಾಂಟ್ ಟು ಲುಕ್ ಗುಡ್. ಐ ವಾಂಟ್ ಟು ಇಂಪ್ರೆಸ್ ಮೈ ಗರ್ಲ್ ಫ್ರೆಂಡ್, ಐ ವಾಂಟ್ ಇಂಪ್ರೆಸ್ ಹುಡುಗಿಯರ್ನ ನಾನು ಇಂಪ್ರೆಸ್ ಮಾಡಬೇಕು ಕಾಲೇಜಲ್ಲಿ ಅನ್ನೋದು ಇದ್ದೇ ಇರುತ್ತೆ. ಬಟ್ ದಟ್ ಏಜ್ ಫ್ಯಾಕ್ಟರ್ ಅಷ್ಟೇ. ಅದೇ ಹುಡುಗ ಒಂದು 40 ಆದಮೇಲೆ ನಾನು ಆರೋಗ್ಯವಾಗಿದ್ದರೆ ಸಾಕಪ್ಪ, ಮೈ ಬ್ಲಡ್ ವರ್ಕ್ ಎಲ್ಲ ಕರೆಕ್ಟಾಗಿದ್ದರೆ ಸಾಕಪ್ಪ, ಹೆಲ್ತಿ ಆಗಿದ್ರೆ ಸಾಕಪ್ಪ ಅಂತ ಇರ್ತಾರೆ. ಸರ್, ಇನ್ನೊಂದು ಅಂದರೆ ಕಮಿಂಗ್ ಬ್ಯಾಕ್ ಟು ದಟ್ ಫಸ್ಟ್ ಪಾರ್ಟ್, ನಾನು ಅವಳಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬರೋದು ಒಂದು. ಸೆಕೆಂಡ್ ಪಾರ್ಟ್, ಇಲ್ಲ ಅವಳು ನಾನು ಬಿಟ್ಟೋದ್ಲು, ನಾನು ಇವಾಗ ಫಿಟ್ ಆಗಬೇಕು ಅನ್ನೋದು ಇನ್ನೊಂದು ಸೆಕ್ಟರ್. ಇದು ಮೇಜರ್. ನಾನು ಕೇಳೋದೇನು ಅಂತಂದರೆ, ಇಸ್ ಇಟ್ ಗುಡ್ ಆರ್ ಇಸ್ ಇಟ್ ಬ್ಯಾಡ್? ಅಂದ್ರೆ ಡಿಪ್ರೆಷನ್ ಇದ್ದಾಗ ವರ್ಕೌಟ್ ಗುಡ್ ಹೆಂಗ್ ಮಾಡಿದ್ರೆ ಗುಡ್ಡೇ ಅಲ್ಲ. ಅಲ್ಲ, ಯಾಕಂದ್ರೆ ಯು ಕಾಂಟ್ ಸ್ಲೀಪ್ ಅಂಡ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇದು. ಸೊ ಈಗ ಬ್ರೇಕಪ್ ಆದ್ಮೇಲೆ ಎಷ್ಟು ಜನ ಬಂದು ಏನೋ ನನ್ನ ಬಾಡಿನ ಮಾಡ್ಕೊಡಿ ಸರ್ ಅಂತ ಕೇಳಿದ್ರೆ, ನೀನ್ ಯಾಕೆ ಬಾಡಿ ಮಾಡಿದೆ? I didn't have any reason. I wanted to be the strongest ಪರ್ಸನ್. ನನಗೆ ಬೇರೆ I had mind ಅಲ್ಲಿ different ಏನೂ reasons. ಇರಲಿಲ್ಲ. At the age of 17, I saw Terminator 2. ಓಕೆ. I saw Arnold Schwarzenegger. I was like fixed. ನಾನು ಇವನ್ ತರ ಆಗ್ಬೇಕು. ಈಗ ನೋಡಿ, ನೀವು ಹೆಂಗೆ 17 years ಅಲ್ಲಿ ಅರ್ನಾಲ್ಡ್ನ ತಗೊಂಡು ಬಾಡಿ ಬಿಲ್ಡ್ ಮಾಡ್ತೀರಲ್ಲ, ಅದೇ ತರ ಸುಮಾರು ಜನ ಇನ್ಫ್ಲೂಯೆನ್ಸರ್ಸ್ ನ ನೋಡಿ ದೇ ಫೀಲ್ ನಾನು ಅವ್ರ ತರ ಆಗ್ಬೇಕು ಅಂತ. So I never stopped it. ಎಸ್. ಕಮಿಂಗ್ ಬ್ಯಾಕ್ ಟು ದಟ್, ಅರ್ನಾಲ್ಡ್ ಗುಲಾಬ್ ಜಾಮೂನು ರಸಗುಲ್ಲ ತಿಂತಾ ಇದ್ರೆ ಈಸ್ ಗಿವಿಂಗ್ ಅ ವಾಸ್ಟ್ ಮೆಸೇಜ್ ಆಫ್ ಪೀಪಲ್. ಮೇಬಿ ಅವ್ರನ್ನ ಅವಾಗ ನೋಡಿದ್ರೆ ನಾನು ಅದನ್ನ ಫಾಲೋ ಮಾಡ್ತಿದ್ದೆ. At 17-18 years. ಸರ್, ಯಾರಿಗೂ ಬುದ್ಧಿ ಇರಲ್ಲ ಸರ್, ಯಾರೇ ಆಗ್ಲಿ ಬುದ್ಧಿ ಇರಲ್ಲ 17-18 ಅಲ್ಲಿ. ನನಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ನಿಮ್ಗೂ ಅಷ್ಟೇ. ಅವ್ರು ಯಾರೋ ಒಬ್ರು ಮಾಡ್ತಾರೆ, ನಮ್ ನಾಲೆಜ್ ಕಮ್ಮಿ. ಇವಾಗ ಇಂಟರ್ನೆಟ್ ಇದೆ, ಯು ಕ್ಯಾನ್ ಗೂಗಲ್, ಯು ಕ್ಯಾನ್ ಯೂಟ್ಯೂಬ್ ಅಲ್ಲಿ ಯಾರ್ದಾರು ಒಳ್ಳೆಯವ್ರನ್ನ ನೋಡ್ಬೋದು. ಅವಾಗ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದೇ. Why I was lucky was my dad was in library department. He was the director of Karnataka, as I told you. ಓಕೆ. ಸೊ ನಾನು ಕಬ್ಬನ್ ಪಾರ್ಕ್ ಹೋಗ್ಬಿಡ್ತಿದ್ದೆ. ಐ ಯೂಸ್ ಟು ಗೆಟ್ ಆಲ್ ದಿಸ್ ಮಸಲ್ ಮ್ಯಾಗಝಿನ್. ತುಂಬಾ ಓದ್ತಾ ಇದ್ದೆ, ಈ ಎನ್ಸೈಕ್ಲೋಪೀಡಿಯಾ ಆಫ್ ಬಾಡಿ ಬಿಲ್ಡಿಂಗು ಅಂಡ್ ಆಲ್ ದಿಸ್ ಮಸಲ್ ಮ್ಯಾಗಝಿನ್. ಸೊ ದಟ್ ಈಸ್ ಹೌ ಐ ಅರ್ನ್ ಲಾಟ್ ಆಫ್ ನಾಲೆಜ್ ಅಬೌಟ್ ಫಿಟ್ನೆಸ್. ನಾನು ಯಾರು ಕೋಚ್ ಗೀಚ್ ಇರ್ತಾ ಇರಲಿಲ್ಲ. ಐ ಯೂಸ್ ಟು ಲರ್ನ್ ಮೈಸೆಲ್ಫ್. ಕಾರ್ಬ್ಸ್ ಅಂದ್ರೇನು, ಪ್ರೋಟೀನ್ ಅಂದ್ರೇನು, ಫ್ಯಾಟ್ ಅಂದ್ರೇನು, ನಮ್ಗೆ ಇವೆಲ್ಲ ಯಾರು ಹೇಳೇ ಕೊಟ್ಟಿಲ್ವಲ್ಲ ಕಮಿಂಗ್ ಬ್ಯಾಕ್ ಟು ದಟ್, ಜಿಮ್ ಅಲ್ಲೆಲ್ಲ ಅಂತ. ಕಮಿಂಗ್ ಬ್ಯಾಕ್ ಟು ದಟ್ ಸೇಮ್ ಥಿಂಗ್. ನನ್ನ ಮನೇಲಿ ಒಂದಿಷ್ಟು ಹಳೆ ಬುಕ್ಕು, 70s 80s ಬಾಡಿ ಬಿಲ್ಡಿಂಗ್ ಬುಕ್ಕು ಒಂದು ರಾಶಿ ಇತ್ತು. ನಮ್ಮಪ್ಪ ಓದೋರಲ್ಲ, ಹ್ಯಾಸ್ ಟು ಅದನ್ನ ನಾನು ಗೋ ಥ್ರೂ ಮಾಡ್ತಿದ್ದೆ. ಅದರಲ್ಲೇ ಒಂದು ಸ್ಟೋರಿ ಹಾಕೋರು, ಏನೇನು ಫುಡ್ ಪ್ಯಾಟರ್ನು, ಡಯಟ್ ಏನು ಮಾಡ್ತಿದ್ದೆ, ಕಾಂಪಿಟೇಷನ್. ದಟ್ ಯೂಸ್ ಟು ಇನ್ಸ್ಪೈರ್ ಮಿ ಅ ಲಾಟ್. ಅಪ್ಪನೂ ಬಾಡಿ ಬಿಲ್ಡಿಂಗು ಇದನ್ನು ನೋಡ್ತಿದ್ದೆ. ಅದಾದ್ಮೇಲೆ ಈಗ ನಾನು ಮಾಡಬೇಕು ಅಂತ ಫಸ್ಟ್ ಕಾಂಪಿಟೇಷನ್ ಐ ಗಾಟ್ ಇನ್ ಟು. ನಾನು ಆ ಯೂತಲ್ಲಿ ತುಂಬ ಜನ ಇಂಪ್ರೆಸ್ ಮಾಡೋಕ್ಕೆ ಬಾಡಿ ಮಾಡಿದಾಗ ನಾನು ಕಾಲೇಜಲ್ಲಿ ಯೂನಿವರ್ಸಿಟಿ ಲೆವೆಲ್ ಗೋಲ್ಡ್ ಮೆಡಲ್ ತೆಗಿಬೇಕು ಬಾಡಿ ಬಿಲ್ಡಿಂಗ್ ಅಲ್ಲ ಅಂತ. ದಟ್ಸ್ ಹೌ ಐ ಸ್ಟಾರ್ಟೆಡ್. ಯಾವ ಯೂನಿವರ್ಸಿಟಿ ಇದು? ಬೆಂಗಳೂರಾ? Bangalore University. So that's how I got into bodybuilding. ಸೊ ನಿಮ್ದು ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ರಿ. So that's what I was telling. So maybe I started way long back. I was born in 1980. So I 44 ನನಗೆ. So almost 27 years ಇಂದ ವರ್ಕೌಟ್ ಮಾಡ್ತಾ ಇದ್ದೀನಿ. And first 10 years we had no supplement, no steroids, nothing. ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. All I knew was I have to eat and workout. ಇಷ್ಟೇ ನಂಗೆ ಗೊತ್ತಿದ್ದು. When I started, I used to have 20 egg white and 1 kg of chicken. When I started, and I used to get result. Every day 10 kilometers walk ಮಾಡ್ತಾ ಇದ್ದೆ. 10 kilometers? Yeah, every day. ಯಪ್ಪ. So it was very basic. ಇಷ್ಟೇ ನಂಗೆ ಗೊತ್ತಿದ್ದು. ವರ್ಕೌಟ್ ಮಾಡು, ಡೈಲಿ 1 kg ಚಿಕನ್ ಖಾಲಿ ಮಾಡು, 20 eggs ತಿನ್ನು, 10 kilometers ವಾಕ್ ಮಾಡು. ಇದನ್ನೇ ಮಾಡ್ತಾ ಇದ್ದೆ, ಡೇ ಇನ್ ಅಂಡ್ ಔಟ್. ಎಷ್ಟು ವರ್ಷ ಮಾಡಿ? 10 years ಮಾಡಿದೆ. First 4-5 years there was no result. Nothing was happening in my body. But I didn't lose hopes. I was doing. ಅವಾಗ ಎಲ್ಲೋ ಒಬ್ರು ನನಗೆ ಜಿಮ್ಮಲ್ಲಿ ಯಾರೋ ಸಿಕ್ಕಿದಾಗ ಇಲ್ಲೊಬ್ಬ ಟ್ರೈನರ್ ಇದ್ದಾನಂತೆ, ಈ ವಿಲ್ ಗಿವ್ ಯು ಸಮ್ ಟಿಪ್ಸ್. ನಾವು ಹೌದಾ ಅಂದ್ಬಿಟ್ಟು
ಎಲ್ಲೋ ಒಂದು 10-15 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಬಸ್ಸಲ್ಲಿ. ಅವ್ರ ಹತ್ರ ಹೋಗಿ ಕಾಯೋದು ಜಿಮ್ಮಲ್ಲಿ ಅವ್ರು ಬರಲಿ ಅಂತ. ಅವಾಗ ಬಂದ್ಬಿಟ್ಟು ಚೆನ್ನಾಗಿ ರೈಸ್ ತಿನ್ನು ನೀನು, ಚೆನ್ನಾಗಿ ಇಡ್ಲಿ ತಿನ್ನು, ದೋಸೆ ತಿನ್ನು. ವರ್ಕೌಟ್ ಆದ್ಮೇಲೆ ರಸಮಣಂ ತಿನ್ನ. ಹೌದಾ, ಇಡ್ಲಿ ತಿಂದ್ರೆ ಆಗತ್ತಾ? ದೋಸೆ ಹೋಗಿ ಮನೆಗೆ ಹೋಗಿ 1 ವಾರ 2 ವಾರ ಬರೇ ಇಡ್ಲಿ ತಿನ್ನೋದು. ಸೊ ಏನು ಬಾಡಿ ಚೇಂಜ್ ಆಗ್ತಾ ಇಲ್ವಲ್ಲ, ಏನು ಚೇಂಜ್ ಆಗ್ತಾ ಇಲ್ವಲ್ಲ. ಸಣ್ಣ ಇದ್ರ ಸರ್ ಅವಾಗ? ಇಲ್ಲ, 75 kgs. ಐ ವಾಸ್ ಸ್ಟೇಟ್ ಪ್ಲೇಯರ್ ಅವಾಗ. ಸಣ್ಣನೇ ಅವನಿಗೆ. ಇಲ್ಲ, ಕ್ರಿಕೆಟ್ ಫೇಸ್ ಬೌಲರ್. KL ಕ್ಯಾಪ್ಟನ್ ಆಗಿದ್ದೆ. MES ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಆಡ್ತಾ ಇದ್ದೆ ನಾನು. ಓಕೆ. ಶೋಧನ್ ಬಾಡಿ ಬಿಲ್ಡಿಂಗ್, ಅವ್ನು KL ಬಾಡಿ ಬಿಲ್ಡಿಂಗ್ ಅಲ್ಲಿ ಇದ್ನು, ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಅವಾಗ. ಓಕೆ. ಸೊ ವೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ದ ಬುಕ್ಸ್, ದೆನ್ ಐ ಗಾಟ್ ನಾಲೆಜ್. ನಾವು ಮಾಡ್ತಾ ಇರೋದೇ ತಪ್ಪು. ವಿ ನಾಟ್ ಫಾಲೋಯಿಂಗ್ ದ ಬೇಸಿಕ್. ಏನು ಬೇಸಿಕ್ಕು? ಊಟ ಮಾಡು, ಪ್ರೋಟೀನ್ ತಿನ್ನು, ಕಾರ್ಬ್ಸ್ ತಿನ್ನು, ಫೈಬರ್ ತಿನ್ನು, ಇಷ್ಟೇ ಲಾಜಿಕ್ಕು, ಬೇರೆ ಏನೂ ಇಲ್ಲ. ಆ್ಯಂಡ್ ಡೂ ಇಟ್ ಎವ್ರಿ ಡೇ. ನಿಮ್ಮ ಮನ್ಸು ಬಂದಂಗಲ್ಲ. ನಾನ್ ವೆಜ್ ಸಂಡೇ ಮಾತ್ರ ತಿಂದೆ, ತಿಂಗಳಿಗೆ 2 ಸತಿ ತಿಂದೆ, ಇಲ್ಲ. ಎವ್ರಿ ಡೇ ಯು ಶುಡ್ ನಾಟ್ ಈಟ್ ಫಾರ್ ಟೇಸ್ಟ್. ನೀವು ಟೇಸ್ಟಿಗೆ ಯಾವಾಗ ತಿಂತೀರೋ ಯು ಕ್ಯಾನ್ ಬಿಕಮ್ ಫಿಟ್. ಇಟ್ಸ್ ವೆರಿ ಸಿಂಪಲ್. ಈ ವಾಂಟ್ ರಿಸಲ್ಟ್ ನಿಮ್ಗೆ ರಿಸಲ್ಟ್ ಬೇಕು ಅಂತಂದ್ರೆ ಆ ಫುಡ್ ಬೋರ್ ಆಗ್ಬೇಕು ನಿಮ್ಗೆ. ಏನು ಗುರು ದಿನ ಇದನ್ನೇ ತಿಂತಾ ಇದ್ದೀನಲ್ಲ ಗುರು, ಬೋರ್ ಆಗಬೇಕು. ದಟ್ಸ್ ವೇರ್ ಯು ಗೆಟ್ ರಿಸಲ್ಟ್. ನನಗೆ ವೆನ್ ಐ ಕಾಂಪೀಟ್, ವೆನ್ ಐ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ದ ಕಾಂಪಿಟೇಷನ್, ಬೋರ್ ಆಗೋಗ್ಬಿಡುತ್ತೆ. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಐದರ್ ದ ಟೇಸ್ಟ್, ಐದರ್ ದ ಬಾಡಿ. ಸರ್, ಬಟ್ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನೇ ಹೇಳ್ತೀನಿ, ಐ ಡೋಂಟ್ ವಾಂಟ್ ಟು ಕಾಂಪೀಟ್. ರೀಸೆಂಟಾಗಿ ಒಂದು ಮ್ಯಾರಿನೇಟ್ ತೊಗೊಂಡೆ ನಾನು, ಆ್ಯಂಡ್ ನನ್ನ ಚಿಕನ್ ಸಕ್ಕದಾಗಿ ಟೇಸ್ಟ್ ಆಗುತ್ತೆ. ಅಲ್ಟಿಮೇಟ್, ಯಾವತ್ತೂ ಆ ಥರ ಟೇಸ್ಟ್ ಆಗಿಲ್ಲ, ಆ್ಯಂಡ್ ಐಮ್ ಲವಿಂಗ್ ಇಟ್. ನನಗೆ ಆ ಲೆವೆಲ್ಗೆ ಬೇಕಾಗಿಲ್ಲ. ಹೌದು, ಕಾಮನ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಕರೆಕ್ಟಾ? ನಾನು ಆ ಥರ ಮಾಡ್ಬೋದು. ಅಫ್ಕೋರ್ಸ್ ಕರೆಕ್ಟ್. ಹಂಗೆ ಮಾಡ್ಬೇಕಲ್ಲ. 1000 ಆಪ್ಷನ್ಸ್ ಐತೆ ನಿಮಗೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ 111 days ಅಂತ. ಲೈಕ್ ಲಾಸ್ಟ್ ಇಯರ್ ಜಾನ್ ಸ್ಟಾರ್ಟ್ ಮಾಡಿದೆ. ಎಂಜಾಯ್ ಮಾಡ್ಕೊಂಡು ನಾನು ಹಾರ್ಡ್ಲಿ ಐ ಗೆಟ್ ಲೈಕ್ 30 minutes ಅಷ್ಟೇ ವರ್ಕೌಟ್ ಮಾಡೋಕ್ಕೆ. ವೀಕ್ಲಿ 3 days ಸಿಕ್ಕಿದ್ರೆ ಜಾಸ್ತಿ. ಈ ಬಿಸ್ನೆಸ್ ಜಿಮ್ಗಳು ನೋಡ್ಕೊಂಡು, ಹುಡುಗರು ಕೂಡ ಟೆನ್ಷನ್ ಇವೆಲ್ಲ ನೋಡ್ಕೊಂಡು ಅಷ್ಟೇ ಮಾಡೋಕ್ಕಾಗ್ತಾ ಇದ್ದಿದ್ದು. ಯಾಕಂದರೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇವಾಗ ನೀವು ಒಂದು ಹೋಟ್ಲಿಗೆ ಹೋಗ್ತೀರಾ, ಒಂದು ಹೋಟ್ಲಿಗೆ ಹೋಗಿ ಒಂದು ಬಿರಿಯಾನಿ ತೊಗೊಂಡಿದ್ದೀರಾ, ಬಿರಿಯಾನಿಲಿ ಸ್ವಲ್ಪ ಒಂದು ಪೀಸ್ ಕಡಿಮೆ ಆದ್ರೂ ಬಿರಿಯಾನಿ ಟೇಸ್ಟ್ ಇಲ್ಲ ಅಂದ್ರೂ ನೆಕ್ಸ್ಟ್ ಟೈಮ್ ಹೋಟ್ಲಿಗೆ ಹೋಗಲ್ಲ ನೀವು. ಅದೇ ಥರನೇ ಇಲ್ಲಿ ಹುಡುಗರು ಒಂದು ಸ್ವಲ್ಪ ಎಕ್ಸ್ಪ್ರೆಷನು, ಒಂದು ರೂಡಾಗಿ ಏನಾದರೂ ಮಾತಾಡಿದ್ರೆ ಕ್ಲೈಂಟ್ ಅಲ್ಲಿ ಕಮೆಂಟ್ ಆಗ್ತಾನೆ, ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ. ಅಷ್ಟು ಸ್ಟ್ರೆಸ್. ವರ್ಕೌಟ್ ಮಾಡೋಣ ಅಂದರೆ ಕ್ಲೈಂಟ್ ನಿಂತ್ಕೊಂಡಿರ್ತಾರೆ ಮಾತಾಡೋಕ್ಕೆ, ಟಿಪ್ಸ್ ಕೇಳೋಕ್ಕೆ, ಈ ಥರ. ಸೊ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ವರ್ಕೌಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ನಾನು ಇಷ್ಟೇ ಲೈಕ್ ರೆಗ್ಯುಲರ್ ಕಾರ್ಡಿಯೋ ಅಂತೂ ಮಾಡಿದ್ದಿಲ್ಲ, ಆ್ಯಪ್ಸು ಮಾಡಿದ್ದಿಲ್ಲ. ಲೈಕ್ ವಾಟ್ ಎವರ್ 111 days ಟ್ರಾನ್ಸ್ಫಾರ್ಮೇಷನ್ 2024 ಕಂಪ್ಲೀಟಾಗಿ ಬ್ರೇಕ್ ಆಯ್ತು ನನಗೆ. 111 days ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಬ್ರೇಕ್ ತೊಗೊಂಡು ಫಾರಿನ್ಗೆ ಹೋಗಿ ಬಂದೆ. ಮತ್ತು ನೀ ಲೆಗ್ಮೆಂಟ್ ಇಂಜುರಿ ಆಯಿತು, L3 L4 ಸರ್ವಿಕಲ್ ಡಿಸ್ಕ್ ಬಲ್ಜ್ ಆಯಿತು, C3 C4 ಬಲ್ಜ್ ಆಗಿತ್ತು. ಇವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಲ್ಮೋಸ್ಟ್ ಲೈಕ್ 8 to 9 months ಆಯಿತು ಟ್ರಾನ್ಸ್ಫಾರ್ಮೇಷನ್ಗೆ. ಸೊ ಇವಾಗ ಅದಕ್ಕೂ ಕಮೆಂಟ್ ಹಾಕಿರ್ತಾರೆ ಬಂದ್ಬಿಟ್ಟು ಸ್ಟೆರಾಯ್ಡು ಅಂತ. ನಾನು ಮೆನ್ಷನ್ ಮಾಡಿರ್ತೀನಿ, ದಿಸ್ ಇಸ್ ನಾಟ್ 3 months ಟ್ರಾನ್ಸ್ಫಾರ್ಮೇಷನ್, 6 months ಟ್ರಾನ್ಸ್ಫಾರ್ಮೇಷನು, ಆಲ್ಮೋಸ್ಟ್ 1 year ತೊಗೊಂಡಿದ್ದೀನಿ ನಾನು ಅಂತ ಹಾಕಿರ್ತೀನಿ. ಸೊ ಜನಗಳು ಬಂದ್ಬಿಟ್ಟು ಅದು ಅರ್ಥ ಆಗಲ್ಲ ಅವ್ರಿಗೆ. ಹಿಂಗಿದ್ದವ್ರು ಹಿಂಗೆ ಆಗ್ಬಿಡ್ತಾರೆ 3 months ಅಲ್ಲಿ ಅನ್ಕೊಂತಾರೆ. 3 months ಮಿತ್ತ ಸರ್, ಅಂದ್ರೆ ಟು ಬಿ ವೆರಿ ಆನೆಸ್ಟ್. ಸರ್, ಇಫ್ ಯು ಹ್ಯಾವ್ ರಿಯಲಿ ಗುಡ್ ಜೆನೆಟಿಕ್ಸ್ ನಾನು ಹೇಳ್ದೆ ಅಲ್ಲ, ಆ ಮ್ಯೂಸಮ್ ಬಾಡಿ ಟೈಪ್ ದೇ ಕ್ಯಾನ್ ಮೇಕ್ ಇಟ್. ಮಸಲ್ ಮೆಮರಿ. No. 3 months is not for beginners. ನಾಟ್ ಫಾರ್ ಮಸಲ್ ಮೆಮರಿ. ರಾಕಿ ವಾಟ್ ಸೈಡ್ ರಾಕಿ ಇಸ್ ಬಿಲ್ಟ್ ಬಿಫೋರ್. ಅಂದ್ರೆ ನಾನು ಒಂದ್ಸರಿ ಮಾಡಿದ್ದೀನಿ, ನನ್ನ ಹತ್ರ ಮಾಡಿದ್ದೀನಿ. ಕನಿಷ್ಠ like ಇತ್ತು. 120 kilos ಆದ್ರೆ you can see me like This is how they scam people. Okay. All these transformation thing. Why? Because muscle build ಮಾಡೋಕ್ಕೆ impossible 3 months. But you can lose some amount of fat in 3 months. ಅದಕ್ಕೆ ಅವ್ರು ಹೇಳ್ತಾರೆ 10 kg ಸಣ್ಣ ಆಗಿ 15 kg ಸಣ್ಣ ಆಗಿ 3 months ಅಲ್ಲಿ ಮಾಡಿಸ್ತೀವಿ ಅಂದ್ರೆ. ಬಿಕಾಸ್ ಎನಿ ಪಾಯಿಂಟ್ ಆಫ್ ಡೇ ಇನ್ ಎ ಡೇ, ಇವತ್ತು ನಾಳೆ ನೀವು ಒಂದು 4 kg ಸಣ್ಣ ಆಗಬೇಕು ಅಂದ್ರೆ ಯು ಕ್ಯಾನ್ ರೆಡ್ಯೂಸ್ 4 kgs. ನಾಳೆನೆ. ಎಸ್, ವಿತ್ ಫ್ಯೂ ಟ್ಯಾಬ್ಲೆಟ್ಸ್. water. ಕೇಳಿಲ್ವಾ? ದಟ್ಸ್ ವಾಟ್ ದೇ ಡೂ. 1 week ಟ್ರಾನ್ಸ್ಫಾರ್ಮೇಶನ್. ಇವಾಗ ಧರ್ಮಸ್ಥಳಕ್ಕೆ ಅಂತ ಹೋಗ್ತಾರೆ. ವಾಟ್ ದೇ ಗಿವ್? ದೇ ಡೋಂಟ್ ಗಿವ್ ಯು ಫುಡ್. ಪ್ರಾಕ್ಟಿಕಲಿ ಫಾರ್ ಹೌ ಲಾಂಗ್ ಯು ವಿಲ್ ಬಿ ಲೈಕ್ ದಟ್ ವಿತೌಟ್ ಈಟಿಂಗ್ ಫುಡ್? ಆಫ್ ಕೋರ್ಸ್ ಯು ವಿಲ್ ಬಿಕಮ್ ತಿನ್. 1 ತಿಂಗಳು ಅಲ್ಲಿದ್ರೆ ಸಣ್ಣ ಆಗ್ತೀರಾ, ಇಲ್ಲಿ ಬಂದ ತಕ್ಷಣ ಬಿರಿಯಾನಿ ತಿಂತೀರಾ. ನಮ್ಮ ಫ್ರೆಂಡ್ ಹಂಗೆ ಅಲ್ಲಿ 1 ತಿಂಗಳಿದ್ದ, ಆನ್ ದ ವೇ ಬರುವಾಗ 4 ಬಿರಿಯಾನಿ ತಿನ್ಕೊಂಡ್ಬಂದ. ತಲೆಗೆಟ್ಟೋಗಿತ್ತು ಮಗ ನನಗೆ ಅಂತ. ಹಂಗೆ ಮತ್ತೆ ದಪ್ಪ ಆಗೋದ. ಸೊ ನೀವು ಹೇಳಿದ್ರಲ್ಲ, ಕಾಮನ್ ಮ್ಯಾನ್ಗೆ ಬಂದ್ಬಿಟ್ಟು ಲೈಕ್ ಡಯಟ್ ಅಷ್ಟು ಕಾಂಪಿಟೇಷನ್ ಮಾಡೋಷ್ಟು ಉಪ್ಪು ಖಾರ ಇಲ್ದಿರ ತಿನ್ಬೇಕಂತ ಏನಿಲ್ಲ. ಜಸ್ಟ್ ಲೈಕ್ ಡೈರಿ ಪ್ರೋಟೀನ್ ನೀಡ್ಸ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು, ವೈಟ್ ಟ್ರೈನಿಂಗ್ ಕಂಪಲ್ಸರಿ ಮಾಡ್ಕೊಂಡ್ಬಿಟ್ಟು, ಕಾರ್ಡಿಯೋ ಸಿಕ್ಕಿದ ದಿನ ಲೈಕ್ ವೀಕ್ಲಿ 1 time ಮಾಡ್ಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು. ಬಟ್ ಏನಂದರೆ ಅವರು ಫಸ್ಟ್ ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡ್ಕೊಬೇಕು. ನಾನು ಕುಡಿತಾ ಇದ್ದೀನಿ, ನಾನು ಸ್ಮೋಕ್ ಮಾಡ್ತಾ ಇದ್ದೀನಿ, ಬೇರೆ ಕೆಲಸಗಳು ಮಾಡ್ತಾ ಇದ್ದೀನಿ, ನಿದ್ದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ರಿಸಲ್ಟ್ಸ್ ಬರಲ್ಲ. ಸೊ ಈ ಫಸ್ಟ್ ಲೈಫ್ ಸ್ಟೈಲ್ನ ಸೆಟ್ ಮಾಡ್ಕೊಂಡು ಅದಾದಮೇಲೆ ಎಕ್ಸಸೈಸು, ಡಯಟು, ವರ್ಕೌಟ್ಸ್ ಇವೆಲ್ಲ ಮಾಡ್ತಾ ಇರೋವಾಗ ದೇ ಕ್ಯಾನ್ ಸಿ ದ ವಿಸಿಬಲ್ ಚೇಂಜಸ್. ಐ ಆಮ್ ದ ರಿಯಲ್ ಟೈಮ್ ಎಕ್ಸಾಂಪಲ್. ಯಾಕಂದರೆ ನಂಗೆ ಟೈಮ್ ಇರ್ತಾ ಇರಲಿಲ್ಲ, ಸ್ಲೀಪ್ ರೋಟೀನು ಅಷ್ಟೇನು ಇದಿಲ್ಲ. ಬಟ್ ಆದ್ರೂ ವಿ ಕ್ಯಾನ್ ಮೇಕ್ ಇಟ್ ಸಮ್ ಗುಡ್ ಅಮೌಂಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಓಕೆ. ಅಂದ್ರೆ ಈಗ ಯಾರೋ ಫಸ್ಟ್ ಶುರು ಮಾಡ್ತೀನಿ, ಈಗ ನಾನು ಜಿಮ್ ದಪ್ಪ ಇದ್ದೀನಿ, ಜಿಮ್ಮು ಹೋಗ್ತಿದ್ದೀನಿ,
ಅವ್ರಿಗೆ ಎಷ್ಟು ಮನ್ಸ್ ಬೇಕಾಗ ಐ ನೋ ಬಾಡಿ ಟೈಪ್ ಡಿಪೆಂಡ್ ಆಗುತ್ತೆ ಬಟ್ ಸ್ಟಿಲ್ ಒಂದು ಮಿನಿಮಮ್ ಅಮೌಂಟ್ ಇಷ್ಟು ತಿಂಗಳಲ್ಲಿ See, ಆಗುತ್ತೆ. the problem is people take fitness priority ತಗೊಳಲ್ಲ. ಇವಾಗ ಅದೊಂದು ಆಪ್ಷನ್ ತರ ತಗೊಂತಾರೆ. Correct, ನನಗೆ ಇವಾಗ 27 years ಇಂದ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ. ಹೌದು. Even at my lowest point of life, emotionally, physically, I never left working out. ನಾನು ಯಾವತ್ತೂ ದಪ್ಪನೇ ಆಗಿಲ್ಲ. ಯಾಕಂದ್ರೆ ಇಟ್ಸ್ ಎ ಪಾರ್ಟ್ ಆಫ್ ಮೈ ಲೈಫ್. ಇವಾಗ ಅದು ನನ್ನ ಆಪ್ಷನ್ ಆಗಿ ತಗೊಂಡಿಲ್ಲ. ಇವಾಗ ನನ್ನ ಆಪ್ಷನ್ ಅಂದ್ರೆ ಯಾವ ತರ ಅಂದ್ರೆ ಇನ್ನೆರಡು ತಿಂಗಳಲ್ಲಿ ನಂಗೆ ಮದುವೆ ಮದ್ವೆ ಇದೆ, ಇದೆ, 3 ಮದ್ವೆಗೆ ತಿಂಗಳ ready ಆಗ್ಬೇಕು ಫಂಕ್ಷನ್ ನಾನು. ಇದೆ. ಅವಾಗ ಮಾತ್ರ ಫಿಟ್ನೆಸ್ ಒಂದು ಆಪ್ಷನ್ ಓಪನ್ ಆಗುತ್ತೆ ನಿಮ್ಮ ಮೈಂಡ್ ಅಲ್ಲಿ. ನಾನು ಬೀಚ್ ಸೈಡ್ ಹೋಗ್ತಾ ಇದ್ದೀನಿ ನಾನು ನೆಕ್ಸ್ಟ್ ಮಂತ್. ಫಾರಿನ್ಗೆ ಹೋಗ್ತಾ ಇದ್ದಾರೆ. ಫಾರಿನ್ಗೆ ಹೋಗ್ತಾ ಇದ್ದೀನಿ. ಹಾ. ಅವಾಗ You ಮಾತ್ರ shouldn't be ಫಿಟ್ನೆಸ್ like that. ಬೇಕು. Your priority number 1 should be fitness. Then comes your family, then comes your work. ಆ ಥರ ಫಸ್ಟ್ ಥಿಂಗ್ ಇಸ್ ಫ್ಯಾಮಿಲಿ. ನೀವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹೌದು. ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊತೀರಾ, ದುಡ್ಡು ಮಾಡ್ತೀರಾ. ನೀವೇ ಸರಿ ಇಲ್ಲ ಅಂದ್ರೆ ಏನ್ ನಮ್ಗೆ ಮಾಡೋಕ್ಕಾಗತ್ತೆ? ಆವಾಗಿಂದನೂ ನಮ್ಮ ಜನ್ರೇಷನ್ಸ್ಗೆ ಹೇಳ್ಕೊಟ್ಟಿರೋದಂದ್ರೆ ಚೆನ್ನಾಗಿ ಕಷ್ಟಪಟ್ಟು ದುಡೀರಿ, ಮಕ್ಳಿಗೆ ಸೇರ್ಸಕ್ಕೆ, ಅವ್ರನ್ನ ದೊಡ್ಡವ್ರನ್ನ ಇದು ಮಾಡಿಸಿ, ಅವ್ರನ್ನ ಓದಿಸಿ ಇದಂತ. ಸೊ ಇವ್ರಿಗಂತ ಸಪ್ರೇಟ್ ಟೈಮು, ಒಂದು ಎಕ್ಸಸೈಸ್ ಟೈಮು, ನಿಮ್ಮನ್ನ ನೋಡ್ಕೊಳ್ಳಿ ಅಂತ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಆವಾಗಿಂದನೂ. ನಮ್ಮ ಎತ್ಕೊಂಡು ದುಡಿತಾರೆ ಪಾಪ, ಅಪ್ಪ ಅಮ್ಮ ನೋಡ್ಕೊಳ್ಳಿ. ನಮ್ಮ ಪ್ಯಾರೆಂಟ್ಸ್ನ ತಗೊಂಡ್ರು ದೇ ವರ್ಕ್ ಹಾರ್ಡ್ ಎವ್ರಿಥಿಂಗ್. ಅವ್ರಿಗಂತ ಬಂದ್ಬಿಟ್ಟು ಒಂದು ಇದು ಫಿಟ್ನೆಸ್ ಇಲ್ಲ ಹೆಲ್ತಾಗಿ ಬೇಡ ನನ್ನ ಮಗುಗೆ ಮಾಡೋಣ ಈ ಥರನೇ ಅದು ಬಂದ್ಬಿಡ್ತು ಅವ್ರಿಗೆ. ಫಾರಿನಲ್ಲೆಲ್ಲ ಹಂಗಿಲ್ಲ. ಫಾರಿನಲ್ಲೆಲ್ಲ ಫಸ್ಟ್ ಡೇ ಫೋಕಸ್ ಆನ್ ದೆಮ್ಸೆಲ್ಫ್. ಯಾವ್ದು ಹೆಂಗಾರ ಇರಲಿ, ಎಕ್ಸಸೈಸ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು, ಪ್ರಯಾರಿಟಿ ಅಲ್ಲಿ. ಹೌದು, ಬೆಳಗ್ಗೆ ಡಿಫಾಲ್ಟ್ ಅದು ಲೈಕ್ ಬ್ರಷಿಂಗ್ ಲೈಫ್ ಸ್ಟೈಲ್. ಅದು ಬೆಳಗ್ಗೆ ಎದ್ದು ಬ್ರಷ್ ಓಡ್ತೀನಿ, ಏನೋ ಮಾಡ್ತೀನಿ. ಮಾಡ್ತೀಯಾ, ಎಕ್ಸಸೈಸ್, Because- ಏನೋ ಒಂದು ಆಕ್ಟಿವಿಟಿ. ದೇ ಆರ್ ಎಜುಕೇಟೆಡ್. ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಇದ್ದೇ ಇರ್ತಾರೆ. ಫಿಟ್ನೆಸ್ ಅಲ್ಲಿ ಇಲ್ಲಿ ಆ ಎಜುಕೇಶನ್ ಇಲ್ಲ. ಆಮೇಲೆ ಅಲ್ಲಿ ಏನಂತಾರೆ ಅಂದ್ರೆ ಕಮೆಂಟ್ ಹೋಗಿ ಜಿಮ್ಗೆ ಎಕ್ಸಸೈಸ್ ಮಾಡಿ ಅಂದ್ರೆ, ಜಿಮ್ಗೆ ಎಕ್ಸಸೈಸ್ ಮಾಡಿದ್ರೆ ಕೆಲಸ ನೀನ್ ಮಾಡ್ಕೊಡ್ತೀಯ, ದುಡ್ಡು ನೀನ್ ಕೊಡ್ತೀಯ ಅಂದ್ರೆ. ನೀನ್ ಆರೋಗ್ಯ ಇರ್ಬೇಕಂದ್ರೆ ನೀನ್ ಬದುಕಬೇಕು. ನೀನ್ 50 ವರ್ಷ ಸತ್ತೋಗೋವನು ಎಕ್ಸಸೈಸ್ ಮಾಡಿದ್ರೆ ಇನ್ನೊಂದು 10 ವರ್ಷ ಉಳಿತೀಯ. ನಿನ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹೋಗೋವನು ಮಾಡಿದ್ರೆ ಇನ್ನೊಂದು 4 ವರ್ಷ ಉಳಿತೀಯ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂದ್ರೆ ಕೇಳಲ್ಲ. ಯಾರು ದುಡಿಯೋದು? ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಮಾಡ್ತಾ ಇದ್ದೀನಿ ಅಂತಾರೆ. ನಿನ್ಗೆ ಬೇಕಂದ್ರೆ ನೀನ್ ಮಾಡ್ಬೇಕಪ್ಪ, ಏನ್ ಮಾಡಕ್ಕಾಗುತ್ತೆ? ಅಲ್ಲಿ ಫಾರಿನ್ ಅಲ್ಲಿ ಇನ್ಶೂರೆನ್ಸ್ ತುಂಬಾ ಜಾಸ್ತಿ ಸರ್. ಸೊ ಜನ ಏನ್ ಮಾಡ್ತಾರೆ, ನಾವು ನೋಡ್ಕೊಂಡ್ಬಿಡೋಣ, ನಾವು ಹೆಲ್ದಿ ಆಗಿದ್ರೆ ಇನ್ಶೂರೆನ್ಸ್ ಕ್ಲೇಮ್ ಅಂದ್ರೆ ಹಾಸ್ಪಿಟಲ್ ಬಿಲ್ ಬಂದ್ರೆ ಲಕ್ಷ. ಹೌದು ಹೌದು. ಇಲ್ಲೇನಿಲ್ಲ, ಯಾವ್ದೋ ಒಂದು 6,000 ರೂಪಾಯಿ ಇನ್ಶೂರೆನ್ಸ್ ತಗೋ, ಏನೋ ಒಂದು ಬರುತ್ತೆ. ಫೀಲ್ ಅಷ್ಟೇ. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಂಗೆ ತುಂಬಾ ಜನ ಹೇಳ್ತಾರೆ, ನೀವು ಇವಾಗ ಹಿಂಗೆಲ್ಲ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಯು ವಿಲ್ ನೆವರ್ ಡೈ. ಆಫ್ ಕೋರ್ಸ್ ಐ ವಿಲ್ ಡೈ. ಎಲ್ಲರೂ ಎಲ್ಲರೂ ಸಾಯ್ತಾರೆ. ನೋಬಡಿ ಇಸ್ ಪರ್ಮನೆಂಟ್. ಬಟ್ ದ ವೇ ಐ ಆಮ್ ಟುಡೇ, ಐ ಫೀಲ್ ವೆರಿ ಗುಡ್, ಕಾನ್ಫಿಡೆಂಟ್. ಐ ಆಮ್ ಸ್ಟ್ರಾಂಗ್, ಕಾನ್ಫಿಡೆಂಟ್, ಬಾಡಿ ಇದೆ. ಐ ವಿಲ್ ಡೈ ಲೈಕ್ ದಿಸ್. ಐ ಡೋಂಟ್ ವಾಂಟ್ ಟು ಡೈ ವೀಕ್. ಕರೆಕ್ಟ್. ವೆರಿ ವ್ಯಾಧಿ ಬಂದು ಸಾಯಕ್ ಬದಲು ಹೌದು. ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ವರ್ಕೌಟ್ ಮಾಡೋ ಸಾಯಲ್ವಾ, ತೇ ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ. ನಾನ್ ಮಜಾ ಹೊಡ್ಕೊಂಡ್ ಸಾಯ್ತೀನಿ. ಈಗ ನಾನ್ ಮಜಾ ಹೊಡಿತಾ ಅಲ್ವಾ? ಎವ್ರಿ ಡೇ ಐ ಈಟ್ ಅಮೇಸಿಂಗ್ ಫುಡ್, ಎವ್ರಿ ಡೇ ಈಟ್ ಮಟನ್. ಒಳ್ಳೆ ಆಯಿಲ್ ಹಾಕ್ತೀನಿ, ಒಳ್ಳೆ ಕ್ವಾಲಿಟಿ ಮಟನ್ ತಿಂತೀನಿ, ಎಂಜಾಯ್ ಮಾಡ್ತೀನಿ ನಾನು. ಬಟ್ ಇದು ಕಮೆಂಟ್ ಮಾಡ್ತಾರೆ ಸರ್, ನಿಮ್ಮ ಹತ್ರ ಕಾಸಿದೆ ನೀವು ತಿಂತೀರಾ, ನನ್ನ ಹತ್ರ ಇಟ್ಸ್ ಕಾಸಿಲ್ಲ. ನಾಟ್ ಅಬೌಟ್ ಕಾಸು. ನಾನು ಬೇರೆದಕ್ಕೆ ಸ್ಪೆಂಡ್ ಮಾಡಲ್ಲ. ಐ ಸ್ಪೆಂಡ್ ಆನ್ ಫುಡ್ ಅಷ್ಟೇ. ಅನ್ನೆಸರಿಯಾಗಿ ನಾನು ಬೇರೆದಕ್ಕೆ ಖರ್ಚೇ ಮಾಡಲ್ಲ ನಾನು. ಪೀಪಲ್ ಸ್ಪೆಂಡ್ 1.5 lakhs ಆನ್ ಏನಪ್ಪ ಫೋನ್. ಹೌದು. ದೇ ಡೋಂಟ್ ಸ್ಪೆಂಡ್ 1,000 rupees ಆನ್ ದ ಫುಡ್. ಯೋಚನೆ ಮಾಡ್ತಾರೆ. ಅಲ್ಲ, ಯಾವ್ದು ಪಬ್ ಬಾರ್ಗೆ ಹೋದ್ರೆ ಒಂದ್ಸತಿ ಬಿಲ್ಗೆ 15-20 ಒಂದು ಸಾವಿರ. ಒಳ್ಳೆ ಎಕ್ಸಾಂಪಲ್ gym ಅಲ್ಲಿ. ಹೌದು. ಅದ್ರ ಬಗ್ಗೆ ಚಿಂತೆ ಇಲ್ಲ. ಏನೋ ಒಂದು ವೇ ಪ್ರೋಟೀನ್ ತಗೊಂತೀನಿ ಅಥವಾ ಒಂದು ಒಳ್ಳೆ ಮೀಲ್ ತಿಂತೀನಿ ಅಂದಾಗ ಇಷ್ಟು ಕೊಡ್ಬೇಕಾ ಅಂತ. ನಾನು ರಿಯಲ್ ಸ್ಟೋರಿ ಹೇಳ್ತೀನಿ. ವೆನ್ ಐ ವಾಸ್ ವರ್ಕಿಂಗ್ 2010 ಅಲ್ಲಿ, ಐ ವಾಸ್ ಅ ಟೀಮ್ ಲೀಡರ್. ಇವನ್ ಒನ್ ಮೋರ್ ಏನ್ ಕೆಲಸ ಮಾಡ್ತಿದ್ರಿ ಸರ್ ನೀವು? I was working, I was in the animation industry for 16 years. So ಅವಾಗ my colleague, even he was earning around 1 lakh ಪರ್ ಮಂತ್. yes. ನಾನು ಬ್ರೇಕ್ US ಅಲ್ಲ, ಇಂಡಿಯಾದಲ್ಲಿ ಇಂಡಿಯಾದಲ್ಲಿ. ಓಕೆ. ವೈಟ್ ಫೀಲ್ಡ್ ಅಲ್ಲಿ ಇದ್ದೆ. ಸೊ ಲಂಚ್ ಟೈಮಲ್ಲಿ ಐ ಯೂಸ್ ಟು ಹ್ಯಾವ್ ಅಮೇಸಿಂಗ್ ಫುಡ್. ನಾನು ಗಾಡಿಯಲ್ಲೇ ಸ್ಟವ್ ಇಟ್ಕೊಂಡ್ಬಿಟ್ಟಿದ್ದೆ, ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದೆ, ಚಿಕನ್ ತೊಗೊಂಬಂದು ತಿಂತಾ ಇದ್ದೆ. ಅವನೇನು ಮಾಡ್ತಾ ಇದ್ದ, ಜಸ್ಟ್ ಟು ಸೇವ್ ಮನಿ, ರೋಡ್ ಸೈಡ್ಗೆ ಹೋಗ್ಬಿಟ್ಟು ಅಲ್ಲಿ 1/2 kg ಅಥವಾ 300 grams ಕಬಾಬ್ ಸಿಗ್ತಾ ಇತ್ತು. ಆ ಕಬಾಬ್ ತಿಂತಾ ಇದ್ದ. ನಾನು ಹೇಳ್ತಾ ಇದ್ದೆ, ಅಷ್ಟೊಂದು ದುಡ್ಡು ಸಿಗುತ್ತಲ್ಲ ಸ್ಯಾಲ್ರಿ ನಿನಗೆ, ಫುಡ್ ಮೇಲೆ ಸ್ಪೆಂಡ್ ಮಾಡು ಅಂತ. ಇಲ್ಲ ಐ ವಾಂಟ್ ಟು ಸೇವ್ ದ ಮನಿ. ಅವನೇನು ಅಷ್ಟು ಕಷ್ಟದಲ್ಲೂ ಇರಲಿಲ್ಲ. ಬಟ್ ಆಫ್ಟರ್ 6 months ಆ ಕಬಾಬ್ ತಿಂದು ಏನಾಗೋಯ್ತು ಅಂದರೆ, ಇಂಟೆಸ್ಟೈನಲ್ಲೆಲ್ಲ ಹೋಲ್ಸ್ ಆಗೋಯ್ತು, ಮಲ್ಟಿಪಲ್ ಹೋಲ್ಸ್. ಆ್ಯಂಡ್ ಈ ಸ್ಪೆಂಟ್ ಆಲ್ಮೋಸ್ಟ್ 8 to 10 lakhs ಆನ್ ದ ಹಾಸ್ಪಿಟಲ್ ಬಿಲ್ಸ್. ಇದೇ ಆಗದ. ಸಿ ವಾಟ್ ಹ್ಯಾಪನ್, he saved all the money. ಟು ಪೇ ಟು ಹರ್ ಹಾಸ್ಪಿಟಲ್. ಯಾವತ್ತೂ ಹಂಗೆ. ಯಾವಾಗೂ ಹಂಗೆ ಆಗೋಲ್ಲ ಬ್ರೋ. ಇವಾಗ ಜಿಮ್ಗೆ ಜಾಯ್ನ್ ಆಗಿ ಬರ್ತಾರೆ, ಎಲ್ಲ ಚೆನ್ನಾಗಿರೋದು ಬರ್ತಾರೆ. ಬೇಸಿಕ್ ಫೀಸ್ ಇಕ್ಕಿರ್ತೀವಿ, ಮಂತ್ಲಿ 1,000 rupees ಲೆಕ್ಕ ಹತ್ರ ಇಕ್ಕಿರ್ತೀವಿ. ಅದೂ ಜಾಸ್ತಿ ಅಂತಾರೆ.
ನಾವೆಲ್ಲ ಏನು ಅಂಗಡಿ ಸರ್ ನೀವು ಇಟ್ಕೊಂಡಿದ್ದೀರಾ? ಬಟ್ಟೆ ಅಂಗಡಿ. ಎಷ್ಟು ಸರ್ ನಿಮ್ಮ ಅಂಗಡಿಗೆ ಬಂದರೆ ಒಂದು ಶರ್ಟು ಪ್ಯಾಂಟಲ್ಲಿ ಸೀರೆ 4,000 5,000 ಅದು ಬಂದ್ಬಿಟ್ಟು ನಂಗೆ 500 ರೂಪಾಯಿ ಕೊಡ್ತೀರಾ ಸರ್? ಹೆಂಗೆ ಸರ್ ಕೊಡೋಕ್ಕಾಗುತ್ತೆ ಸರ್? ಇದು ಹೆಲ್ತ್ ಸರ್, ಇದು ಲಕ್ಷಗಟ್ಟಲೆ ಲಕ್ಷಗಟ್ಟಲೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಇಕ್ಕಾವಾಗ ನಿಮ್ಗೆ ಗೊತ್ತಾಗಲ್ಲ. ಬೆಡ್ಡಲ್ಲಿ ಹಾಸ್ಪಿಟ್ಲಿಗೆ ಫೈಲ್ಸ್ ಎತ್ಕೊಂಡು ತಿರ್ಗಾವಾಗಲೇ ಆ ಬೆಲೆ ಗೊತ್ತಾಗೋದು, ಹೆಲ್ತ್ ಬೆಲೆ. ಆವಾಗಂತ ಜನಗಳಿಗೆ ಗೊತ್ತಾಗಲ್ಲ. ಬಿಕಾಸ್ 11,000 rupees per year ಮೆಂಬರ್ಶಿಪ್ ತಗೊಳ್ಳಲ್ಲ, ಬಟ್ ದೇ ಸ್ಪೆಂಡ್ 8,000 ಫಾರ್ MRI. ಕರೆಕ್ಟ್. ಸುಮ್ಮನೆ ಕೊಡ್ತಾರೆ MRI. I'll come back. ಅಲ್ಲಿ ಬಾರ್ಗೇನ್ ಮಾಡಲ್ಲ. ನಮ್ಮ ಜಿಮ್ಗಳಲ್ಲೇ ಬಂದು ಬಾರ್ಗೇನ್ I'll ಮಾಡೋದು. come back to a different mindset of a country. ನಾನು ನ್ಯೂಜಿಲೆಂಡ್ ಭೇಟಿ ಕೊಟ್ಟಾಗ, ನೀವು ನ್ಯೂಜಿಲೆಂಡಲ್ಲೇ ಯೂಶ್ವಲಿ ನಾವಿಲ್ಲಿ ಬಾರೋ ಮಚ್ಚ ಒಂದು 5 ಗಂಟೆಗೆ ಕಾಫಿಗೆ ಹೋಗೋಣ ಅಂತ ಕಾಫಿ ಶಾಪ್ಗೆ ಹೋಗ್ತೀವಲ್ಲ, ನಾನು ಕಾಂಪಿಟೇಟರ್ ಶೋಧನು ಬಂದು 4:15 ರೆಡಿ ಕೂಡ 5 ಗಂಟೆ ಕಾಫಿ ಶಾಪ್ ಹೋಗೋಣ. ಇದು ಒಂದು ಅಂಗಡಿ ಇಲ್ಲ, ಕ್ಲೋಸ್. ದಿ ಸ್ಟಾರ್ಟ್ ಓಪನಿಂಗ್ ಅಟ್ 7 o'clock in the morning, 6 o'clock 7, 3 ಗಂಟೆ 4 ಗಂಟೆ ಕ್ಲೋಸ್. ಎಲ್ಲ ಶಾಪು. ಏನಂತಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಹ್ಯಾವ್ ದೇರ್ ಟೈಮ್. ಎಲ್ಲ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ. ಹೌದು. ಒಬ್ರು ರಗ್ಬಿ ಆಡ್ತಿದ್ದಾರೆ, ಒಬ್ರು ಕ್ರಿಕೆಟ್ ಆಡ್ತಿದ್ದಾರೆ, ಇನ್ನೊಬ್ರು ಏನೋ ಫುಟ್ಬಾಲ್ ಆಡ್ತಿದ್ದಾರೆ, ಜಿಮ್ಗೆ ಹೋಗ್ತಿದ್ದಾರೆ. ಎವ್ರಿಬಡಿ ಗಿವ್ಸ್ ಎ ಪ್ರಯಾರಿಟಿ ಫಾರ್ ದ ಫಿಟ್ನೆಸ್ ಹೌದು. ಆ್ಯಂಡ್ ಫ್ಯಾಮಿಲಿ. ಇದೆರಡು ಇಂಪಾರ್ಟೆಂಟ್. ನಮ್ಮಲ್ಲಿ ಅಂದ್ರೆ ಕತ್ತೆ ತರ ದುಡಿ ಒಂದಿನ ಕಾಯಿಲೆ ಬಿದ್ದು ಸತ್ತೋಗು. ಅಂದ್ರೆ ನಮ್ಮಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಇವನ್ ಗೌರ್ಮೆಂಟ್ ರೂಲ್ಸ್ ಮಾಡಿಲ್ಲ. ಅಂದ್ರೆ ಒಂದೊಂದು ಕಂಪ್ನಿಗೆ ಒಂದೊಂದು ರೂಲ್ಸ್. ಈಗ ಕೆಲವೊಂದು ಕಂಪ್ನಿ 9 hour ವರ್ಕ್ ಮಾಡಿದೆ, ಕೆಲವೊಂದು ಕಂಪ್ನಿ 10 hours, ಕೆಲವೊಂದು ಕಂಪ್ನಿ 6 days a week, ಕೆಲವೊಂದು ಕಂಪ್ನಿ ಅಂದ್ರೆ ನಾನು ಯಾವಾಗ ಬೇಕೋ ಅವಾಗ ಹಾಲಿಡೇ ಕೊಡ್ತೀನಿ. ಅಂದ್ರೆ ಏನು, ನಾನು ಶನಿವಾರ ಭಾನುವಾರ ಕೊಡಲ್ಲ, ಮಿಡ್ ವೀಕಲ್ಲಿ ಯಾವಾಗೋ ಕೊಡ್ತೀನಿ. ಹಿಂಗಿದಾಗ ಜನ ಟು ಪ್ಲಾನ್ ದೇರ್ ಡೈಲಿ ರೊಟೀನ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತಾ? ಇಟ್ಸ್ ವೆರಿ ರಾಂಗ್. ಯಾಕಂದ್ರೆ ನಾನು 16 hours ಕೆಲಸ ಮಾಡ್ತಾ ಇದ್ದೆ. ಐ ಯೂಸ್ ಟು ಗೋ ಟು ಜಿಮ್, ಐ ಯೂಸ್ ಟು ಕುಕ್ ಮೈಸೆಲ್ಫ್. ಇಫ್ ಇಟ್ ಇಸ್ ಇಂಪಾರ್ಟೆಂಟ್ ಯು ವಿಲ್ ಮೇಕ್ ಟೈಮ್ ಅಂತ ಬ್ರೋ ಹೇಳ್ತೀನಿ ಅಷ್ಟೇ. ಮೋಸ್ಟ್ ಲೇಜಿ ಥಿಂಗ್ ನಂಗೆ ತುಂಬಾ ಜನ ಹೇಳ್ತಾರೆ, ಮಗ ಟೈಮೇ ಇಲ್ಲ, 1 ಗಂಟೆ ಹೋಗಲ್ಲ, 45 minutes ಬಾತ್ರೂಮ್ ಅಲ್ಲಿ 1 hour ಸ್ಪೆಂಡ್ ಮಾಡ್ತಾರೆ ಫೋನ್ ಹಿಡ್ಕೊಂಡು. ರೀಲ್ಸ್ ನೋಡೋ ಟೈಮು. ಇಟ್ಸ್ ಆಲ್ ಇಂಟ್ರೆಸ್ಟ್. ನೀವು ಮಾಡಬೇಕು ಅಂದ್ರೆ ಮಾಡ್ತೀವಿ. ಒನ್ ಮೋರ್ ವಿ ನೀಡ್ ಟು, ನಮ್ಮ ದೇಶದಲ್ಲಿ ವಿ ನೀಡ್ ಟು ಗಿವ್ ಮೋರ್ ಪ್ರಯಾರಿಟೈಸ್ ಫಾರ್ ಸ್ಪೋರ್ಟ್ಸ್. ಕ್ರಿಕೆಟ್ ಒಂದು ಬಿಟ್ಟು, ನಿಜ. ಕ್ರಿಕೆಟ್ ಬಿಟ್ಟು ತುಂಬಾ ಯೋಚನೆ ಬೇರೆ ಸ್ಪೋರ್ಟ್ಸ್ಗಳು ಇದಾವೆ, ಅದನ್ನು ಆಟ ಆಡಿದ್ರೆ ನೀವು ಅದರಲ್ಲಿ ಉತ್ತಮವಾಗಿ ಇಲ್ಲ. ಮುಂದಕ್ಕೆ ಹೋಗ್ಬೋದು. ದಿಸ್ ವಿಲ್ ನಾಟ್ ಬಿ ಪಾಸಿಬಲ್ ಬಿಕಾಸ್ ಇದು ಬೇರೆ ಪೊಲಿಟಿಕಲ್ ಆಂಗಲ್ ಬರುತ್ತೆ. ಸೋಷಿಯಲಿಸ್ಟು, ಕ್ಯಾಪಿಟಲಿಸ್ಟು, GDP, ಎಕಾನಮಿ, ಪರ್ಚೇಸಿಂಗ್ I ಪವರ್, agree with ಲಾಟ್ ಆಫ್ ಥಿಂಗ್ಸ್ ದಟ್ ಆರ್ ಇನ್ವಾಲ್ವ್ಡ್. Yeah. ಬಟ್ ಒಂದು ಟಾಪಿಕ್ ನೀವು ತೆಗೆದ್ರಿ ಬ್ರೋ, ಅದನ್ನ ಮಾತಾಡ್ತೀನಿ, ವಿಚ್ ಇಸ್ ಸಪ್ಲಿಮೆಂಟ್ಸ್. ಇಂಡಿಯಾದಲ್ಲಿ ಇರುವಷ್ಟು ಫೇಕ್ ಸಪ್ಲಿಮೆಂಟ್ಸ್ ನನಗೆ ಗೊತ್ತಿರೋಂಗೆ ಎಲ್ಲೂ ಇಲ್ಲ. ಮೋರ್ ದೆನ್ 70% ಇಸ್ ಫೇಕ್. ಯಾಕಂದರೆ ರೆಗ್ಯುಲೇಟೇ ಮಾಡಿಲ್ಲ. ಫಸಾಯಿ ಏನು ಮಾಡ್ತದೆ ಕಂಟ್ರಿಲಿ ದೇವರಾಣೆ ಯಾರಿಗೂ ಗೊತ್ತಾಗ್ತಿಲ್ಲ. ಇದು ರೆಗ್ಯುಲೇಟ್ ಆಗುತ್ತಾ, ಜೆನ್ವಿನ್ ಆಗಿ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ, ಜನರಿಗೆ ವೇ ಪ್ರೋಟೀನ್ ಮೇಲೆ ನಂಬಿಕೆ ಹೇಗೆ ಬರುತ್ತೆ ಎಲ್ಲ. ಯಾಕಂದ್ರೆ ಮನೇಲಿ ಅಪ್ಪ ಅಮ್ಮ ಡ್ರಗ್ಸ್ ಅನ್ಕೊಂತಾರೆ. Exactly. ಅಂದ್ರೆ ಇನ್ನ ನಾನಂತೂ ಕಂಪ್ಲೀಟ್ ನೀವು ಇದ್ರ ಬಗ್ಗೆ ಮಾತಾಡಲ್ಲ. ನಾನು ರಾಕಿ ಬಾಯ್ನ ಇವ್ರು ತುಂಬಾ ಜನ ಬರ್ತಾರೆ ನಿಮ್ಮ ಜಿಮ್ಗೆನೆ ವೇ ಪ್ರೋಟೀನ್ ಕೇಳ್ಕೊಂಡು. ಹೆಂಗ್ ಗೊತ್ತಾಗುತ್ತೆ ವೇ ಪ್ರೋಟೀನ್? ನಮ್ಮ ಅದರಿಂದ ಬಿಸ್ನೆಸ್ ಕಮ್ಮಿ ಆಗೋಗಿದೆ. ಮೋರ್ ದೆನ್ ನೋಡಿ, ನಾನು ಜಿಮ್ಮಲ್ಲಿ ಕೇಳ್ಕೊಂಬರೋರಿಗೆ ಕ್ಲೈಂಟ್ಸ್ಗಳನ್ನ ಸಪ್ಲಿಮೆಂಟ್ಸ್ ಯಾವತ್ತೂ ಕೊಟ್ಟಿದ್ದಿಲ್ಲ. ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಟ್ರೈನರ್ ಇಲ್ಲೇ ಇದೆ, ನಿಂಜಮ್ ಕೇಳಿ ನೋಡಿ. ಎಲ್ಲ ಜಿಮ್ಗಳನ್ನ ಕಾಲ್ ಮಾಡಿ ಕೇಳಿ ನೋಡ್ಬೋದು. ನಾವು ಸಪ್ಲಿಮೆಂಟ್ಸ್ ಸೇಲ್ ಮಾಡಲ್ಲ. ಕೆಲವೊಂದು ಬ್ರ್ಯಾಂಡ್ಗಳು, ಆ ಬ್ರ್ಯಾಂಡ್ನ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ, ಲೈಕ್ 5-10 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ಅಂಥ ಬ್ರ್ಯಾಂಡ್ಗಳಲ್ಲಿ ಪ್ರಾಪರ್ ಪ್ರಾಸೆಸ್ ಏನಂತ ಗೊತ್ತು, ಲ್ಯಾಬ್ ರಿಪೋರ್ಟ್ಸ್ ನನಗೆ ಗೊತ್ತು, ನಾನು ಯೂಸ್ ಮಾಡ್ತಾರೋ ಚೆನ್ನಾಗಿತ್ತು, ಅದನ್ನು ಸಜೆಸ್ಟ್ ಮಾಡ್ತೀನಿ. ಅಷ್ಟೇ ತಪ್ಪ ನಾನು ಇವಾಗ ನಾವೇನಾದರೂ ಸಪ್ಲಿಮೆಂಟ್ ಶಾಪ್ಗಳಿಗೆ ಬೇಕು, ಬರೋರ್ಗೆಲ್ಲ ರೆಸ್ಪಾಂಡ್ ಮಾಡ್ಕೊಂಡು ಕುತ್ಕೋಬೇಕಂದ್ರೆ ನಾನು ಬೆಂಗಳೂರಲ್ಲಿ ನಂದೇ ಒಂದು 50 ಶಾಪ್ಸ್ ಇರ್ತಾಯಿತ್ತು. ಯಾಕಂದರೆ ಅಷ್ಟೊಂದು ಜನ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಆಗಿ ನಮ್ಮ ಹೆಸರು ಯೂಸ್ ಮಾಡಿ ನಾರ್ತ್ ಕರ್ನಾಟಕದ ಎಲ್ಲೆಲ್ಲೋ ಹೋಗ್ಬಿಟ್ಟು ರಾಕಿ ಅವ್ರು ವೆಲ್ಕೋರ್ ಕ್ರೇಟಿನ್ ಹೇಳಿದೆ ನಂಗೆ ಬೇಕು ಅಂತ ಕೇಳೋರು ಜನ ಇದ್ದಾರೆ. ಸೊ ಮಾಡಿದ್ರೇನು ಅಷ್ಟೇ, ವಿಚ್ ಈಸ್ ವರ್ತು. ಕ್ರೇಟಿನ್ ಇಂಪಾರ್ಟೆಂಟು. 1000 ರಿಸರ್ಚ್ ಮಾಡಿದ್ದಾರೆ ಅದ್ರ ಮೇಲೆ, ಇಟ್ಸ್ ವೆರಿ ಹೆಲ್ತಿ ಅಂತ. ಅದು ತೊಗೊಳೋವಾಗ ಇಫ್ ಯು ಇಂಪ್ರೂವ್ ಯುವರ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ವರ್ಕೌಟ್ ಟೈಮಲ್ಲಿ ಎನರ್ಜಿ ಇಂಪ್ರೂವ್ ಆಗುತ್ತೆ, ರಿಕವರಿ ಫಾಸ್ಟ್ ಆಗುತ್ತೆ, ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ. ಇಫ್ ಯು ಫಾಲೋ ಪ್ರಾಪರ್ ಡಯಟ್, ವರ್ಕೌಟು, ಸ್ಲೀಪ್ ಇದ್ದರೆ ಮಾತ್ರ. ಎಲ್ಲ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ನೋಡಿ. ಬ್ರೋಸಿ, ಈಗ ಪ್ರೋಟೀನು ಅದೇ ಕೇಳ್ಬಿಡ್ತೀನಿ. ಪ್ರೋಟೀನು US ಅಲ್ಲಿ ತುಂಬಾ ಚೆನ್ನಾಗಿದೆ, ದುಬೈಯಲ್ಲಿ ತುಂಬಾ ಚೆನ್ನಾಗಿದೆ. ಇಂಡಿಯಾದಲ್ಲಿ ಅಮಿನೋ ಸ್ಪೈಕರ್ಸ್ ಅಂತ ಹಾಕ್ತಾರೆ. ಹೌದು ಬ್ರೋ, ಕರೆಕ್ಟಾ? ಲ್ಯಾಬ್ ರಿಪೋರ್ಟ್ ಅಲ್ಲಿ ಜಾಸ್ತಿ ಸೊ ತೋರಿಸುತ್ತೆ. ನಿಮ್ಗೆ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ? ಇನ್ನೊಂದು ದೊಡ್ಡ ಸ್ಕ್ಯಾಮ್ ಆಗೋದು ಆನ್ಲೈನ್ ನಲ್ಲಿ ತಗೋಬಾರ್ದು ಅಂತ ನಂಗೆ ತುಂಬಾ ಜನ ಹೇಳಿದ್ದಾರೆ. ಬಿಕಾಸ್ ಹೈಯೆಸ್ಟ್ ಸ್ಕ್ಯಾಮ್ ಆಗೋದು ಡೆಲ್ಲಿಲಿ ಈ ತರ ತುಂಬಾ ಸ್ಕ್ಯಾಮ್ಗಳು ನಡೀತವೆ ಪ್ರೋಟೀನ್. ಸಿಂಪಲ್ ಬ್ರೋ, ರೆಪ್ಯೂಟೆಡ್ ಬ್ರ್ಯಾಂಡ್ಸ್. ಇವಾಗ ಕೆಲವೊಂದು ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಇರುತ್ತೆ, ಆ ಬ್ರ್ಯಾಂಡ್ಸ್ ವರ್ಷಗಟ್ಟಲೆ ಬಂದ್ಬಿಟ್ಟು ಫೀಲ್ಡಲ್ಲಿ ಇರುತ್ತೆ. ಅಂಥ ಬ್ರ್ಯಾಂಡ್ಸ್ನ ಕೆಲವೊಂದು ಇನ್ಫ್ಲೂಯೆನ್ಸರ್ಸ್, ಇವಾಗ ನನ್ನ ಇದರಲ್ಲಿ ದುಡ್ಡು ಕೊಡ್ತೀನಿ ಬಂದು ಪ್ರಮೋಟ್ ಮಾಡಿ ಅಂತ ಎಷ್ಟೊಂದು ಬ್ರ್ಯಾಂಡ್ಗಳಿರ್ತಾರೆ. ನನ್ನ ಪ್ರೊಫೈಲ್ ನೋಡಿ, ನಾನು ಎಂಟೈರ್ ಲೈಕ್ 10 to 15 years ಇಂದ ಇನ್ಸ್ಟಾಗ್ರಾಮಲ್ಲಿ 1-2 ಬ್ರ್ಯಾಂಡ್ ಪ್ರಮೋಟ್ ಮಾಡಿರ್ತೀನಿ. ಯಾಕಂದರೆ ನಾನು ಯೂಸ್ ಮಾಡ್ತೀನಿ, ಅದನ್ನೇ ಹೇಳ್ತೀನಿ. ನಾನು ಬಂದ್ಬಿಟ್ಟು ಒಂದು ಇಂಪೋರ್ಟೆಡ್ ಬ್ರ್ಯಾಂಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇಂಡಿಯನ್ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಲ್ಲ. ಯಾಕಂದರೆ ಎಥಿಕ್ಸ್, ಜೀವನದಲ್ಲಿ ಎಥಿಕ್ಸ್ ಅನ್ನೋ ಸ್ವಲ್ಪ ಅದು ಇರಲೇಬೇಕು. ಈ ಕ್ರೆಸೆಂಟ್ ಜನ್ರೇಷನ್ಗಿಲ್ಲ. ಅದು 90sಗೆ ಲಾಸ್ಟ್. ಅದು ರೈಟ್, ಕರೆಕ್ಟ್ ಅಲ್ವಾ? I do ಶಿಫ್ಟ್ ಆಗ್ತಾನೆ ಇರ್ತಾರೆ, ಇದು ಅದು ಅಂತ. ಐ ಮಿನಿಮೈಸ್ ಎಷ್ಟು ಕಮ್ಮಿ ಆಗೈತೆ. ಐ ಡೋಂಟ್
ಯಾರಿಗೂ ಸಜೆಸ್ಟ್ ಮಾಡಲ್ಲ ಒಂದು ಸಪ್ಲಿಮೆಂಟ್ ಜಾಸ್ತಿ But whey protein ಬೇಕಲ್ಲ? ಕಮ್ ಬ್ಯಾಕ್ ಟು ದಟ್ ವೇ ಪ್ರೋಟೀನ್ ಆರ್ ಕ್ರಿಯೇಟಿನ್ಸ್ ಓನ್ಲಿ 2 ಸಪ್ಲಿಮೆಂಟ್ಸ್ ವಿಚ್ ಇಸ್ ಗುಡ್ ಟು ಕನ್ಸ್ಯೂಮ್. ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಕ್ವಾಲಿಟಿ ಅಂತಂದಾಗ I randomly can't tell ಇದು ತಗೋ ಅಂತ. ಐ ಡೂ ಲಾಡ್ ಆಫ್ ರಿಸರ್ಚ್ ಆನ್ ಇಟ್. ಲ್ಯಾಬ್ ರಿಪೋರ್ಟ್ ಚೆಕ್ ಮಾಡ್ತೀನಿ. ಲ್ಯಾಬ್ ರಿಪೋರ್ಟ್ ಆದಮೇಲೆ ಎಲ್ಲ ನೋಡಾದ್ಮೇಲೆ ಓಕೆ ದಿಸ್ ಇಸ್ ಗುಡ್ ಅಂತ ಅಂದಾಗ ಮಾತ್ರ ಐ ಡೂ ಒನ್ ಸಜೆಸ್ಟ್ ಅಷ್ಟೇ. Okay. Only one thing I found was a whole truth. Okay. Very good whole truth. Yes. I saw a lot of reports and lot of things, and ನಾನು ಯೂಸ್ ಮಾಡಿದಾಗ it's pretty good, very nice. Yes. Smooth And, ಇದೆ. ಸ್ಮೂತ್. Light. they Light ಇದೆ. it actually Indian brand ಅದು. ಹೌದು. ಬಟ್ ಅವ್ರು ರಿಸರ್ಚ್ ಮಾಡಿ ಅವ್ರದ್ದು ಕಂಪ್ನಿನ ದೇ ವೆರಿ ಗುಡ್. ಓಕೆ. ಸೊ ಐ ಫೆಲ್ಟ್ ದಟ್ ವಾಸ್ ಗುಡ್. ಅದನ್ನ ಸುಮ್ಮನೆ ರ್ಯಾಂಡಮ್ ಆಗಿ ಜಾಸ್ತಿ ಈಗ ನಾನು ಏನು ಕೇಳ್ತಿದ್ದೀನಿ ಅಂತಂದ್ರೆ, ನಾನು ಒಂದ್ ಕಡೆಯಿಂದ ಪ್ರೋಟೀನ್ ತರಿಸ್ತಿದ್ದೆ ಯಾವಾಗ್ಲೂ, ಅಂದ್ರೆ ನನಗೆ ಗೊತ್ತಿರೋ ಡೀಲರ್. ಓಕೆನಾ? ಸೊ ಸೇಮ್ ಮುಂಚೆ ಇವರಲ್ಲಿ ತಗೋತಾ ಇದ್ರು, ಬಟ್ ಹಿ ಸ್ಟಾಪ್. ಐ ಕಂಟಿನ್ಯೂಡ್. ಓಕೆನಾ? ನಾನು ಕಂಟಿನ್ಯೂ ಮಾಡಿದೆ. ಒಂದ್ಸರಿ 2 kg ಪ್ಯಾಕ್ ತಗೋತಾ ಇದ್ದೆ. ಯಾವ್ದು ಬ್ರೋ, ವೇನಾ ಇಲ್ಲ ಮಾಸ್ ಗೇನರ? ವೇ. ಸೊ ಒಂದ್ಸರಿ ಬಂದ, ಅಣ್ಣ 2 kg ಖಾಲಿ ಆಗಿದೆ, 1 kg ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟ. ಆ 2 kg ಇದಕ್ಕೂ 1 kgಗೂ ಟೋಟಲ್ ಡಿಫ್ರೆನ್ಸ್ ಅಂದ್ರೆ ಟೇಸ್ಟ್ ಇರಲಿ, ಈವನ್ ಟೆಕ್ಸ್ಚರ್ ಇರಲಿ, ಸಾಡಸ್ಟ್ ಕುಡ್ದಂಗೆ ಆಗ್ತಿದೆ ನನಗೆ. ಓಕೆನಾ? ನಾನು ಕಾಲ್ ಮಾಡಿ ಗುರು ಏನು ಹಿಂಗಿದೆಯಲ್ಲ, ಮುಂಚೆ ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಇದೆ ಅಂತಂದೆ. ಅವನು ಸರ್ ನೀವು ಇನ್ನೊಂದು ಇದೆಯಲ್ಲ ನನಗೆ ಕೊಟ್ಬಿಡಿ, ಇದು ಹೆಂಗಿರೋ ತೆಗ್ದಿರೋ ತಗೊಳ್ಳಿ, ನಂಗೆ ಕಾಸು ಕೊಡಬೇಡಿ ಅಂತ ಅಂದ. ನಂಗೆ ಭಯ ಆಗೋಯ್ತು. ಗುರು ನಾನು ತಗೋತಾ ಇದ್ದೀನಿ. ಅಕ್ಸೆಪ್ಟ್ ಮಾಡ್ಕೊಂಡು ಹಾ, ಬಟ್ ಏನಕ್ಕೆ ಅಂತಂದ್ರೆ, ಈಗ ನನಗಿದು ಫೇಕ್ ಅಂತ ಅನಿಸ್ತು ಅಂತ ಅಂದ್ರೆ ಲ್ಯಾಬ್ ರಿಪೋರ್ಟಿಗೆ ಎಲ್ಲಿ ಕೊಡ್ಬೇಕು, ಅಂದ್ರೆ ಎಲ್ಲಿ ಕೊಡಬೇಕು, ಬಿಕಾಸ್ ಎಷ್ಟು ಖರ್ಚಾಗುತ್ತೆ ಕೊಡಕ್ಕೆ. ಯಾಕಂದ್ರೆ ನಾನು ಇಫ್ ಅಟ್ ಆಲ್ ಒಂದು ತಿಂಗಳು, ಅಂದ್ರೆ ಆಲ್ಮೋಸ್ಟ್ 30 ಸ್ಕೂಪ್ ಬರುತ್ತೆ. 15 ದಿನ ತಗೊಂಡಿದ್ದೀನಿ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಇಟ್ ವಿಲ್ ಹರ್ಟ್ ಮೈ ಬಾಡಿ. ಬಟ್ ಇವಾಗ ಚೆಕ್ ಮಾಡಿಸ್ಬೇಕು ಅಂದ್ರೆ ಏನ್ ಮಾಡಿಸ್ಬೇಕು, ಯಾವ ಲ್ಯಾಬ್ಗೆ ತಗೊಂಡು ಕೊಡ್ಬೇಕು? ಯೂರೋಫಿನ್ಸ್ ಲ್ಯಾಬ್ ಅಂತ ಐತೆ, ನೀವು ಗೂಗಲ್ ಮಾಡಿದ್ರೆ ಬರುತ್ತೆ. Okay. So ಆದ್ರೆ ಕಾಸ್ಟ್ಲಿ ಆಗುತ್ತೆ. ಎಷ್ಟಾಗುತ್ತೆ? ಬಂದ್ಬಿಟ್ಟು ಲೈಕ್ 5 to 10,000 ಆಗ್ಬೋದು. ಒನ್ ಟೆಸ್ಟ್ಗೆ. ಹೌದು. 3 ಬಾಕ್ಸ್ ಬಂದ್ಬಿಡುತ್ತೆ. ಅವ್ರಿಗೆ ಅದಕ್ಕೆ ಸ್ವಲ್ಪ ಧೈರ್ಯ ಜಾಸ್ತಿನ, ಅಂದ್ರೆ ಇವ್ರು 10,000 ಕೊಟ್ಟು ಫಸ್ಟ್ ಮಾಡಲ್ಲ. 7,000 ಕೊಟ್ಬಿಟ್ಟು ಸಿಂಪ್ಟಮ್ಸ್. ಇವಾಗ ನಾನು ಏನು ಹೇಳೋದಂದ್ರೆ, ಪ್ರೋಟೀನ್ ಕನ್ಸ್ಯೂಮ್ ಮಾಡುವಾಗ ನಮ್ಗೆ ಸಿಂಪ್ಟಮ್ಸ್ ಅದು ಗೊತ್ತಾಗುತ್ತೆ. ವೇ ಪ್ರೋಟೀನ್ ಟೆಕ್ಸ್ಚರ್ ಗೊತ್ತಾಗುತ್ತೆ, ಮಾಸ್ ಗೇನ್ ಟೆಕ್ಸ್ಚರ್ ಗೊತ್ತಾಗುತ್ತೆ, ಐಸೋಲೇಟಿವ್ ಗೊತ್ತಾಗುತ್ತೆ. ಓಕೆ. ಸೊ ಕುಡಿದ ಮೇಲೇನೂ ಬಂದ್ಬಿಟ್ಟು ಇಫ್ ಯು ಫೀಲ್ ಸಮಥಿಂಗ್ ಡಿಸೆಂಟ್ರಿ, ಸಮಥಿಂಗ್ ಅಬ್ನಾರ್ಮಲ್, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಅದು ಬೇರೆ. ಅದು ಬಿಟ್ಬಿಟ್ಟು ಡಿಸೆಂಟ್ರಿ ಬರೋದು ಅಂದ್ರೆ MRP ಡೇಟ್ ರಬ್ ಮಾಡ್ಬಿಟ್ಟು ಎಕ್ಸ್ಪೈರಿ ಆಗಿರೋದನ್ನ ತಿರ್ಗಾ ಹೊಸದಾಗಿ ಹೊಡೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಏನೇನ್ ಸ್ಕ್ಯಾಮ್ಸ್ ಇದೆ ಸರ್, ಅಂದ್ರೆ ಈ ವೇ ಪ್ರೋಟೀನ್ ಒಂದು ಇಂಡಸ್ಟ್ರಿಲಿ? ಬಿಕಾಸ್ ಸುಮಾರು ಸ್ಕ್ಯಾಮ್ಸ್ಗಳು ನೋಡಿದ್ವಿ. ಏನೇನ್ ಮಾಡ್ತಾರೆ ಈಗ ನೀವು ಹೇಳಿದ್ರಿ? ಅದೇ MRP ಇವಾಗ ಎಕ್ಸ್ಪೈರಿ ಆಗಿರೋದನ್ನ ಬಂದ್ಬಿಟ್ಟು ಲೈಕ್ ತಿರ್ಗಾ ಇದು ಮಾಡ್ಬಿಟ್ಟು ಹೊಸ ಇದು ಮಾಡ್ತಾರೆ, ಬ್ಯಾಚ್ ನಂಬರ್ ಇದೆಲ್ಲ ಹೊಡಿತಾರೆ. ಓಕೆ. ಅದಾದ್ಮೇಲೆ ಲೈಕ್ ಸೀಲೆ ಕಂಪ್ಲೀಟ್ ಆಗಿ ಓಪನ್ ಮಾಡ್ಬಿಟ್ಟು ಬೇರೆ ಮಿಕ್ಸ್ ತುಂಬೋದು. See, mostly all this whey protein come from China. ಈ ಬ್ಯಾಗ್ಸ್ ಅಲ್ಲಿ ಬರುತ್ತೆ 20 kg 30 kg bags. ಅದು ಇಲ್ಲಿ ಬಂದು they fill it, they make whatever box they want, they'll start filling it. ನಾವು ಹೋಲ್ ಟ್ರೂತ್ ಹೇಳಿದ್ರಿ, ನಾನು ತುಂಬಾ ತಗೋಬೇಕಂತಿದೆ. ಬಿಕಾಸ್ ಅವ್ರ ಪ್ರೋಟೀನ್ ಬಾರ್ಸ್ ನಂಗೆ ಸಖತ್ ಇಷ್ಟ. ಐ ಲೈಕ್ ವೆರಿ ಗುಡ್ ಪ್ರೋಟೀನ್ ಬಾರ್ಸ್. ಐ ಹ್ಯಾವ್ ನಾಟ್ ಟೇಸ್ಟೆಡ್ ನನಗೆ ಗೊತ್ತಿದ್ದಂಗೆ ಅವ್ರದ್ದು ಎಲ್ಲ ಪ್ರಾಡಕ್ಟು, ಪೀನಟ್ ಬಟರಿಂದ ಹಿಡಿದು ಆಲ್ಮಂಡ್ ಇನ್ನೊಂದು ಯಾವುದೋ ಇದೆ, ರೈಟ್, ಪ್ರೋಟೀನ್ ಬಾರ್ಸಿಂದ ಹಿಡಿದು, ದೇ ಆರ್ ವೆರಿ ಎಕ್ಸ್ಪೆನ್ಸಿವ್. ವೆರಿ ಎಕ್ಸ್ಪೆನ್ಸಿವ್, ಬಟ್ ವರ್ತ್ ಇಟ್. ನಾನು ಅದಕ್ಕೆ ಜಂಪ್ ಆಗಿದ್ದೀನಿ. ನಾನು ಅಂಡ್ ಪ್ರಮೋಷನ್ ಅಲ್ಲ ಗುರು, ನಿಜ. ಸಾರಿ, ಐ ಆಮ್ ನಾಟ್ ಪ್ರಮೋಟಿಂಗ್ ಹೋಲ್ ಟ್ರೂತ್ ಹಿಯರ್. ಐ ಆಮ್ ಜಸ್ಟ್ ಬಿಕಾಸ್ ಆಫ್ ದಿ ಕ್ವಾಲಿಟಿ. ಕ್ವಾಲಿಟಿ ನಾನು ಒಂದ್ ವಾರದಿಂದ ತಗೊಂತಿದ್ದೀನಿ. ಯಾಕಂದ್ರೆ ಅವ್ನು ಯಾವಾಗ ನೀನ್ ಇನ್ನೊಂದು ಬಾಕ್ಸ್ ಓಪನ್ ಮಾಡಬೇಡ, ಕಾಸು ಕೊಡಬೇಡ ಅಂತ ನಂಗೆ ಭಯ ಆಯ್ತು. ಈಸಿಲಿ ಅವೈಲೇಬಲ್ ಇನ್ ಬ್ಲಿಂಕಿಟ್ ಅಲ್ಲ, 6 ನಿಮಿಷಕ್ಕೆ ಮನೆಗೆ ಬರುತ್ತೆ. ವೆಬ್ಸೈಟ್ ಅಲ್ಲೇ ಸೇಲ್. ವೆಬ್ಸೈಟ್ ಅವ್ರದೇ ವೆಬ್ಸೈಟ್ 30%. ಅದು ಯಾವಾಗ್ಲೂ ಬರಲ್ಲ, ಅಪರೂಪಕ್ಕೆ ಬರೋದು. ಇಷ್ಟು ಪ್ರಮೋಷನ್ ಮಾಡ್ಬಿಟ್ವಿ, ಇವಾಗಾದ್ರೂ ಸ್ವಲ್ಪ ಕೊಡಿ. ಓಕೆ. ಸೊ ಇನ್ನೊಂದು ಸರ್, ಈಗ ವೇ ಪ್ರೋಟೀನ್ ಇದೆಲ್ಲ ಮುಗೀತು, ಇನ್ನ ನನ್ನೊಂದು ಮಿತ್ಸ್ ಬಗ್ಗೆ ಮಾತಾಡ್ಬೇಕು. ಮಾಸ್ಟರ್ಬೇಷನ್ ಮಾಡಿದ್ರೆ ಬಾಡಿ ಮಾಡಕ್ಕಾಗಲ್ಲ ಅಂತ ಒಂದಿದೆ. ಇಸ್ ಇಟ್ ಅ ಮಿತ್ ಆರ್ ಅ ಟ್ರೂತ್? ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ. ಮಿತ್ ಅದು. ಅದು ಮೇನ್ ಥಿಂಗ್ ಅಂದ್ರೆ ಎನರ್ಜಿ ರಿಡಕ್ಷನ್ ಆಗುತ್ತೆ. ನೀವು ಪುಷ್ ಏನು ಆಗಲ್ಲ, ಇಲ್ಲ. ಇಲ್ಲ, ಬಿಕಾಸ್ ಏನಕ್ಕೆ ಅಂದ್ರೆ ಬ್ರೋ, ಅಂದ್ರೆ ಇಫ್ ನೀವು ಆಚೆ ಕಳ್ಸಿಲ್ಲ ಅಂದ್ರೆ ಬಾಡಿನೇ ಆಚೆ ಹಾಕತ್ತದನ್ನ. ಸರ್ ಅಂದ್ರೆ ನಮ್ಮ ಫಸ್ಟ್ ಟ್ರೈನರ್ ಒಬ್ರು ಹೇಳ್ತಾ ಇದ್ರು, ಶಿಷ್ಯ ರಾಕೆಟ್ ಬಿಟ್ಟು ಬರಬೇಡ ಅಂತ. ನನಗೆ ಗೊತ್ತಿಲ್ಲ ಮೀನಿಂಗ್. ದಟ್ ಇಸ್ ಅ ಪ್ರಾಬ್ಲಮ್. ಅದೇ ಹೇಳ್ತಾ ಇದ್ನಲ್ಲ, ಎಜುಕೇಶನ್ ಇದ್ರಲ್ಲೇ ಇದೇ ಪ್ರಾಬ್ಲಮ್ ಆಗೋದು. ವೆನ್ ಯು ಆರ್ ನಾಟ್ ಎಜುಕೇಟೆಡ್ ಅಬೌಟ್ ಸಮಥಿಂಗ್, ಟೆಲ್ ಆಲ್ ನಾನ್ಸೆನ್ಸ್ ಥಿಂಗ್. ರೈಟ್. ಅದೇ ಪ್ರಾಬ್ಲಮ್. ಸೊ ಬಟ್ ಸೈಂಟಿಫಿಕಲಿ ಏನಂದ್ರೆ ಬಂದ್ಬಿಟ್ಟು, ಇಫ್ ಯು ಕಂಟ್ರೋಲ್ ಲೈಕ್ 3 weeks 4 weeks ಕಂಟ್ರೋಲ್ ಆಗಿರೋವಾಗ ಟೆಸ್ಟೋಸ್ಟೆರಾನ್ ಲೆವೆಲ್ ತುಂಬಾ ಬೂಸ್ಟ್ ಆಗುತ್ತೆ. ಮೆಂಟಲಿ ಯು ಗೆಟ್ ದ ಲೈಕ್ ಒಂದು ಒಳ್ಳೆ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಬೀಸ್ಟ್ ಮೋಡ್ಗೆ ಹೋಗ್ತೀರಾ ಅಂತ. ಆ ಫಾಗು ಇವಾಗ ನಾರ್ಮಲ್ ಆಗಿ ಡೈಲಿ ಮಾಡ್ಕೊಂಡು ಬಂದು ಲೇಟ್ ಆಗಿ ನಿದ್ದೆ ಹೋಗ್ತಾ ಒಂಥರ ಫಾಗು, ಬ್ರೈನ್ ಫಾಗ್ ತರ ಇರುತ್ತೆ ಹೌದು. ಇದು. ಸೊ ಇದು ಇರೋವಾಗ ಬಂದ್ಬಿಟ್ಟು ಸ್ವಲ್ಪ ಯು ಹ್ಯಾವ್ ಎ ಹೋಲ್ಡ್ ಆನ್ ಯುವರ್ ಸೆಲ್ಫ್.
ಕಂಟ್ರೋಲ್ ಅಂದ್ರೆ ಹೌದು. ಮೈಂಡ್ ಕಂಟ್ರೋಲ್ ಹೌದು, ನಾನು ನನ್ನ ಮೇಲೆ ಪರ್ಸನಲ್ ಆಗಿ ಟ್ರೈ ಮಾಡಿದ್ದೀನಿ ಸುಮಾರು ಇದು. ವೆನ್ ಐಮ್ ಇಂಟು ಲೈಕ್ ಸ್ಪಿರಿಚುವಲ್ ಥಿಂಗ್ಸ್, ಬಟ್ ಯು ಫೀಲ್ ಲೈಕ್ ಸೂಪರ್ ಹ್ಯೂಮನ್ ಬೀಯಿಂಗ್ ಥರ ಇರುತ್ತೆ ಅದು ಮಾಡಿದ್ರೆ. ಸಾರಿ ಹೇಳಿ ಸರ್ ಹೇಳಿ. ಸೊ ಆ ಥರ ನಾವು ಮಾಡಿ ಅಂದಮೇಲೆ ಹುಡುಗರು ಇನ್ನೂ 2 ಟೈಮ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಲಿಮಿಟಾಗಿ ಇಟ್ಕೊಳ್ರಿ, ವರ್ಕೌಟ್ ಮಾಡ್ಕೊಂಡು ಡಯಟ್ ಮಾಡ್ಕೊಂಡು ಇದ್ದವಾಗ ಯಾವ್ದು ಬೇಕು ಅನ್ಸುತ್ತೆ ಅವಾಗ ಇದು ಮಾಡಿ. ನೋ, ಐ ಥಿಂಕ್ ವಿತ್ ಏಜ್ ಆ ಮೆಚುರಿಟಿ ಬರುತ್ತೆ ಜನರಿಗೆ. ಯಾಕಂದ್ರೆ ನೆಕ್ಸ್ಟ್ ಜಾಸ್ತಿ ಮಾಡ್ತಾ ಇದ್ರೂ ಏನು ಗೊತ್ತಾಗುತ್ತೆ, ಅವ್ರಿಗೆ ಮದುವೆ ಆದ್ಮೇಲೆ ಬಂದ್ಬಿಟ್ಟು ಅದೇ ಅಭ್ಯಾಸ ಬೇಗ ಬೇಗ ಅವ್ರಿಗೆ ರಿಲೀಸ್ ಆಗ್ಬಿಡುತ್ತೆ. ಸೊ ಅದರಿಂದ ನೀವು ಅದ್ರ ಇದು ಮಾಡಿ ನೋಡಿದ್ರೆ ಬಿಕಾಸ್ ಆಫ್ ದ ಮಾಸ್ಟರ್ಬೇಷನ್ ಓನ್ಲಿ ಯು ವಿಲ್ ಗೆಟ್ ದಟ್ ಇಶ್ಯೂಸ್. ಅಲ್ಲ, ಯಾಕಂದ್ರೆ ಈ ಜಿಮ್ಗೂ ಬಾಡಿ ಬಿಲ್ಡಿಂಗು ಮಾಸ್ಟರ್ಬೇಷನ್ಗೂ ತುಂಬಾ ಮಿತ್ ನಡೆಯುತ್ತೆ. ಅಂದ್ರೆ ಮಗು ಆಗಲ್ಲ, ಮಕ್ಳಾಗಲ್ಲ ಅನ್ನೋ ಕಾಲೆಲ್ಲ ಇತ್ತು ನಮ್ದು ಇದ್ರಲ್ಲಿ. ಜಿಮ್ಗೆ ಹೋದ್ರೆ ಮಕ್ಕಳಾಗಲ್ಲ, ಹೈಟ್ ಆಗಲ್ಲ, ಹೈಟ್ ಆಗಲ್ಲ ಅಂತ ಇತ್ತು ಸರ್. ಅಂದ್ರೆ ಈಗ ನಮ್ಮ ಮನೆಗಳಲ್ಲಾಗ್ಲಿ ಯಾರೇ ಆಗ್ಲಿ, ನೀನ್ ಬೆಳೆಯೋ ವಯಸ್ಸು ಇವಾಗ ಹೋಗ್ಬೇಡ, ನಿಂತ ಮೇಲೆ ಹೋಗು, ಅಂದ್ರೆ ಬೆಳೆಯೋದ್ ನಿಂತ ಮೇಲೆ ಹೋಗು ಅಂತ ಅಂತಾರೆ. ಈವನ್ ದಟ್ ಇಸ್ ಫೇಕ್ ಮಿತ್. 100% ಇಟ್ಸ್ ಹೈಟ್ ಅಲ್ಲ, ಕಂಪ್ಲೀಟ್ಲಿ ಜೆನೆಟಿಕ್ಸ್. ಈ ಕ್ವೆಶ್ಚನ್ ನಾನು ರಘು ಸರ್ಗೆ ಕೇಳ್ತೇನೆ, ಬಿಕಾಸ್ ನಿಮ್ಮ ಮಗ ಕಾಂಪೀಟ್ ಮಾಡ್ತಾರೆ ಸರ್, ಅಂಡ್ ತುಂಬಾ ಯಂಗ್ ಏಜ್ ಅಲ್ಲೇ ಕಳ್ಸಿದ್ದಾರೆ. ವಾಟ್ ಇಸ್ ದ ರೈಟ್ ಏಜ್ ಫಾರ್ He started lifting when he was 5 years. ಏನಿರ್ತಿದೆ ಸರ್? ಹೌದು. ಇಸ್ ಟಾಯ್. No, now he is what 6 years ಅಲ್ಲೇ he was lifting around 50 kg. Now it lifts around 80 kg. 11 years ಈಗ 80 kg 11 ವರ್ಷಕ್ಕೆ. ಎಷ್ಟಿದೆ height? he is 5.4. ನೋಡಿ ಸಾಕು. See, 11 years. height is all about hereditary. ನಿಮ್ಮ ಅಪ್ಪ ಅಮ್ಮ height ಇದ್ರೆ 100% ನೀವು height ಆಗೇ ಆಗ್ತೀರಾ. Nobody can stop it. ಬಟ್ ಈಗ ಬಾಸ್ಕೆಟ್ ಬಾಲ್ ಆಡಿದ್ರೆ, ಸ್ವಿಮ್ಮಿಂಗ್ ಆಡಿದ್ರೆ ಉದ್ದ ಆಗ್ತಾರೆ ಅಂತ. ಅಷ್ಟೇ ಆದ್ರೆ ನ್ಯೂಟ್ರಿಷನ್ ಇಲ್ಲ ಅಂದ್ರೆ ಪ್ರಾಪರ್ ನಿದ್ದೆ Any ಇಲ್ಲ ಅಂದ್ರೆ ಏನೂ sports, ಆಗಲ್ಲ. it's not that gym ಅಂತಲ್ಲ, any sports. Hereditarily, if you wanna get tall, you will get. You will get tall. ಅಷ್ಟೇ. No matter. matter Nobody what. will stop you. ಬರ್ದಿರೋ ತರ ಹಣೆ ಬರ. ಇವ್ರು ಹೇಳ್ದಂಗೆ ಇವಾಗ ಕೆಂಗೇರಿ ಮೋದಿ ಇದೆಯಲ್ಲ, ಅಲ್ಲೂ ತೆಂಗಿನಕಾಯಿ ಮರಗಳಿದೆ, ಅಲ್ಲೂ ಎಳ್ನೀರು ಬರುತ್ತೆ, ಅಲ್ಲೂ ನೀರು ಬರುತ್ತೆ. ಅದು ಒಳ್ಳೆ ಕಡೆ ಬೆಳೆಸೋದು ನೀರು ಬರುತ್ತೆ. ಸೊ ಏನು ಅಂದ್ರೆ ಅದು ಕೆಂಗೇರಿ ಮೋದಿ ಹತ್ರ ಬೆಳೆದಿರೋದು, ಅಷ್ಟೇ ಡಿಫ್ರೆನ್ಸ್. ಅರ್ಥ ಆಯ್ತಾ? ಡಿಫ್ರೆನ್ಸ್ ಇಸ್ ದೇರ್, ಬಟ್ ದ ಪ್ರಾಡಕ್ಟ್ ಇಸ್ ಸೇಮ್. ರೈಟ್ ಟೈಮ್ ಟು ಸ್ಟಾರ್ಟ್ ಅಂದ್ರೆ ದೇರ್ ಇಸ್ ಅ ಟೈಮ್. ನೀವು 5 years ಅಂತ ಅಂದ್ರೆ ಇಂಡಿವಿಜುವಲ್ ಗೋಲ್ಸ್. ಇವಾಗ ನಮ್ಮ ಜಿಮ್ಗೆ ಬರೋರೆಲ್ಲ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಒಬ್ಬೊಬ್ರಿಗೆ ಸ್ಪೋರ್ಟ್ಸ್ ರಿಲೇಟೆಡ್ ಗೋಲ್ಸ್ ಇರುತ್ತೆ ಅಚೀವ್ ಮಾಡ್ಬೇಕಂತ. ಕ್ರಿಕೆಟ್ ಮಾಡೋರಿಗೆ ಅವ್ರಿಗೆ ಎಂಡ್ ಆಫ್ ಟ್ರೈನಿಂಗ್ ಹೆಂಗ್ ಕೊಡ್ಬೇಕಂತ, ಎಲ್ಲ ಜಿಮ್ ಟ್ರೈನರ್ಸ್ಗಳಿಗೂ ಹುಡುಗರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆ ಚಿಕ್ಕ ಮಕ್ಕಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಚಿಲ್ಡ್ರನ್ಸ್ ಹೆಂಗೆ ಟ್ರೈನ್ ಮಾಡೋಕೆ ಗೊತ್ತಿರಲ್ಲ. ಯಾಕಂದ್ರೆ ಅದು ಬೇರೆ ರೀತಿಯಲ್ಲಿ ಟ್ರೈನ್ ಮಾಡಿ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಟ್ರೈನಿಂಗ್ ಅಂತಾರೆ. ಆ ರಿಲೇಟೆಡ್ ಟ್ರೈನಿಂಗ್, ಹೌದು, ಎಜಿಲಿಟಿ ಟ್ರೈನಿಂಗ್, ಮೊಬಿಲಿಟಿ ಟ್ರೈನಿಂಗ್, ಫ್ಲೆಕ್ಸಿಬಿಲಿಟಿ ಟ್ರೈನಿಂಗು, ಈ ತರ ಎಂಡ್ಯೂರೆನ್ಸ್ ಇನ್ಕ್ರೀಸ್ ಮಾಡೋದು, ಆಕ್ಟಿವಿಟಿ ಇನ್ಕ್ರೀಸ್ ಮಾಡೋ ತರ ಅವ್ರಿಗೆ ನೋಡಿ ಕೊಡಬೇಕು. ಎಲ್ಲರಿಗೂ ರಿಲೇಟೆಡ್ ಥರನೇ ನೀನು ಹೋಗು, ನೀನು ಚೆಸ್ಟ್ ಮಾಡಿ, ಇವತ್ತು ಬೈಸಪ್ಸ್ ಮಾಡು, ಇವೆಲ್ಲನೂ ವರ್ಕ್ ಆಗಲ್ಲ. ಅವ್ರಿಗೆ ಏನು ಬೇಕೋ ಅದ್ರ ಪ್ರಕಾರ ನಾವು ಟ್ರೈನ್. ಯಾಕಂದ್ರೆ ನಾನು ಹೇಳ್ತೀನಿ ಸರ್, ಯಾಕೆ ಮೊನ್ನೆ ದೊಡ್ಡ ಕ್ರಿಕೆಟರ್, ಮೊನ್ನೆ ಅಂದ್ರೆ ಒಂದು ಸ್ವಲ್ಪ ತಿಂಗಳಿಂದ ಕ್ರಿಕೆಟರ್ ಏನ್ ಹೇಳಿದ್ರು ಅಂದ್ರೆ, ಈಗಿನ ಕ್ರಿಕೆಟರ್ಸ್ಗೆ ತುಂಬಾ ಇಂಜುರಿಗಳಾಗ್ತಿದೆ. ಏನಕ್ಕೆ ಅಂತ ಅಂದ್ರೆ ಜಿಮ್ ಅಲ್ಲಿ ಏನೇನ್ ಮಾಡಬಾರ್ದು ಅದ್ ಜಾಸ್ತಿ ಮಾಡ್ತಿದ್ದಾರೆ ಟು ಲುಕ್ ಫಿಟ್. ಯಾಕಂದ್ರೆ ನಮ್ ಟೈಮಲ್ಲಿ ಜಾಸ್ತಿ ಇಂಜುರಿ ಆಗ್ತಿರ್ಲಿಲ್ಲ ಅಂತಾನೆ ಹೇಳಿದ್ರು. ಆಮೇಲೆ ಮೋಸ್ಟ್ ಆಫ್ ದ ಇಂಜುರೀಸ್ ಜಿಮ್ ಅಲ್ಲಿ ಆಗ್ತಿರೋದು, ಆನ್ ಗ್ರೌಂಡ್ ಅಲ್ಲಿ ಆಗ್ತಿರೋದು ಕಮ್ಮಿ. ಬಿಕಾಸ್ ಏನಕ್ಕೆ ಅಂದ್ರೆ ನೀವ್ ಹೇಳಿದ್ರಲ್ಲ, ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ ಎಲ್ಲ ಅವ್ರು ಸ್ವಲ್ಪ ಟೈಟ್ ಆಗಿ ಸಿಕ್ಕಾಕೊಳ್ಳುತ್ತೆ ಅಂತ. ಇವಾಗ ಇವ್ರಿಗೆ ಮಸಲ್ ಮಾಸ್, ಇಫ್ ಯು ಕ್ಯಾರಿ ಮೋರ್ ಮಸಲ್ ಮಾಸ್ ಇನ್ ಚೆಸ್ಟ್ ಅಂಡ್ ಶೋಲ್ಡರ್ಸ್ ಅನ್ನುವಾಗ ಸಾರ ಹೇಳಿದ್ರು, ಲೈಕ್ ಅವರು ಬೌಲಿಂಗ್ ಮಾಡುವಾಗ ಇದೆಲ್ಲಾನು ರಿಸ್ಟ್ರಿಕ್ಟ್ ಆಗುತ್ತೆ ಅಂತ. ಅಫ್ಕೋರ್ಸ್ ಆ ಸ್ಪೋರ್ಟ್ಗೆ ಎಷ್ಟು ಬೇಕೋ ಅಷ್ಟು ಟ್ರೈನಿಂಗ್, ಆ ಥರ ಟ್ರೈನಿಂಗ್ ಮಾಡ್ಬಿಟ್ಟು ಹೋಗೋವಾಗ ಇಟ್ ವರ್ಕ್ಸ್. ನಾನು ಒಂದು ಮಸಲ್ ಮಾನ್ಸ್ಟರ್ ಥರ ನಾನು ಹೋಗ್ಬಿಟ್ಟು ನನ್ನ ಕೈಯಲ್ಲಿ ಬಂದ್ಬಿಟ್ಟು ಅವರು ಇಂಟೆನ್ಸ್ ಆಗಿ ನನ್ನ ಕೈಯಲ್ಲಿ ಆಡೋಕ್ಕಾಗಿಲ್ಲ, ಓಡೋಕ್ಕಾಗಿಲ್ಲ, ಫ್ಲೆಕ್ಸಿಬಲ್ ಬರೋಕ್ಕಾಗಿಲ್ಲ, ಅಫ್ಕೋರ್ಸ್ ಇಂಜುರಿ ಆಗೇ ಆಗುತ್ತೆ. ಒಂದು ಸಡನ್ ಆಗಿ ನೀವು ಇವಾಗ ಒಂದು ಲೈಕ್ ವಾಟ್ ಎವರ್ ವಾಲಿಬಾಲ್, ಫುಟ್ಬಾಲ್ ಇಲ್ಲ ಅಂದ್ರೆ ಬ್ಯಾಡ್ಮಿಂಟನ್, ನೀವು ಸಡನ್ ಆಗಿ ಆಡೇ ಇಲ್ಲ, ಸಡನ್ ಆಗಿ ಬ್ಯಾಡ್ಮಿಂಟನ್ ಆಡ್ತಾ ಇರ್ತೀರ, ಸಡನ್ ಆಗಿ ಒಂದು ಮೂವ್ಮೆಂಟ್ ಬರುತ್ತೆ, ನಿಮ್ಮ ಬಾಡಿ ಅದು ರೆಕಗ್ನೈಸ್ ಆಗಕ್ಕೆ ಮುಂಚೆ ನಿಮ್ಗೆ ಇಂಜುರಿ ಆಗೋರುತ್ತೆ. ಸೊ ಅದಕ್ಕೆ ಲಿಗಮೆಂಟರ್ಸು ಇವೆಲ್ಲನೂ ಆಗೋದು ನೀವು ನೋಡಿರ್ತೀರಿ. ಯಾಕಂದ್ರೆ ದೇ ನಾಟ್ ಯೂಸ್ ಟು ದಟ್ ಸ್ಪೋರ್ಟ್. ಅದಕ್ಕೆ ಪ್ರಾಪರಾಗಿ ವಾರ್ಮ್ ಅಪ್, ಕೂಲ್ ಡೌನ್ ಎಲ್ಲ ಮಾಡ್ಕೊಂಡು ದೇ ನಾಟ್ ರೆಡಿ. ಮೈಂಡ್ಗೆ ಗೊತ್ತಾಗಲ್ಲ, ಒಂದು ಸಡನ್ ಒಂದು ಆಕ್ಸಿಲರೇಷನ್ ಡಿಸಿಲರೇಷನ್ ಏನಾದರೂ ಬರೋವಾಗ ಆ ಮೂಮೆಂಟ್ಗೆ ಆ ಟೈಮಲ್ಲಿ ಬಂದ್ಬಿಟ್ಟು ಇಂಜುರಿ ಆಗುತ್ತೆ. ರೈಟ್. ಸೊ ಲೆಟ್ ಅಸ್ ಟೇಕ್ 10 to 15 years ಏಜ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಅಂತ No, I feel right age ಅನ್ನೋದಿಲ್ಲ. ಬಿಕಾಸ್ ನಮ್ಮ ಕಾಲದಲ್ಲಿ ಕಿಡ್ಸ್ ಯೂಸ್ ಟು ಬಿ ಔಟ್ಸೈಡ್, ಫಿಸಿಕಲ್ ಆಕ್ಟಿವಿಟಿ ಅಲ್ಲೇ ಇರೋದು ಡೇ ಒನ್ ಇಂದ. ಇವಾಗ ಅದಿಲ್ಲ. ಕಮ್ಮಿ ಆಯ್ತು ಅಂದ್ರೆ ಹೋಗ್ತಿದ್ವಿ. ವಾಟ್ ಐ ಸಜೆಸ್ಟ್ ಇಸ್ ಫನ್ ಆಕ್ಟಿವಿಟಿ ತರ ಮಾಡಿಸ್ಬೇಕು. ಇವಾಗ ನಮ್ಮ ಜಿಮ್ಮಲ್ಲಿ ನಮ್ಮ ಮಗ ಯಾವಾಗ 4 years ಇಂದಾನೆ ಸ್ಟಾರ್ಟೆಡ್ ಕಮಿಂಗ್ ಟು ದ ಜಿಮ್, ಬಿಕಾಸ್ ಮೈ ಜಿಮ್, ನಂದೇ ಜಿಮ್, ಯಾವಾಗೂ ನನ್ನ ಜೊತೆ ಬರೋನು. ಸೊ ನಮ್ಮ ಜಿಮ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವಿ ಡೂ ಆಲ್ ಆಡ್ ಲಿಫ್ಟಿಂಗ್, ಬ್ಯಾಗ್ ಎತ್ತೋದು, ಅದ್ ಮಾಡೋದು, ಕೆಟಲ್ ಬೆಲ್, ಫಂಕ್ಷನಲ್ ಮೂವ್ಮೆಂಟ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಒಂದು ಫನ್ ತರ ಅನಿಸ್ತಾ ಇತ್ತು. ಸೊ ಹಂಗೆ ನಾನು ಚಿಕ್ಕ ಮಕ್ಕಳನ್ನೆಲ್ಲ ಫ್ರೀ ಆಗಿ ಟ್ರೈನ್ ಮಾಡ್ತಾ ಇದ್ದೆ. ಮನೆ ಇರೋರೆಲ್ಲ ಜಿಮ್ಮಿಗೆ ಬಂದ್ರು ಅಂತ. ಸೊ ಅವನ ಜೊತೆ ಅವ್ರಿಗೂ ವರ್ಕೌಟ್ ಮಾಡಿಸ್ತಾ ಇದ್ದೆ. ದೇ ಯೂಸ್ ಟು ಲೈಕ್ ಇಟ್.
ಯಾಕಂದ್ರೆ ಇವಾಗ ಮುಂಚೆ ತರ ಆಚೆ ಹೋಗೋದು ಆಟ ಆಡೋದು ಅವೆಲ್ಲ ಇಲ್ಲ sir. ಮಾಡಲ್ಲ ಹುಡುಗರು. ಹೌದು. ಸೊ ಇಟ್ಸ್ ವೆರಿ ನೆಸೆಸರಿ. ಗ್ರೋಯಿಂಗ್ ಟೈಮಲ್ಲೇ ವರ್ಕೌಟ್ ಮಾಡಬೇಕು, ಗ್ರೋ ಆದ್ಮೇಲಲ್ಲ. ಇವಾಗ ಅದೇನೋ ಅಂತಾರಲ್ಲ, ಕುದುರ್ಸೋದು ಅಂತಾರೆ. ಏನಪ್ಪ, ಗೆಟ್ ದೆಮ್ ಯಂಗ್ ಅಂತ ಒಂದು ನೋ ಹೇಳ್ತಾರೆ. ನೋ ನೋ ಈ ಬೆಳಿವಾಗೆ ನೀವು ಪೈರು, ಗಿಡವಾಗಿ ಹಾ, ಬಗ್ಗದು ಮರವಾಗಿ ಗಿಡವಾಗಿ ಬಗ್ಸಕ್ಕಾಗಲ್ಲ ಬಗ್ಗದು. ಅಂತ. ಹಂಗೆ ಗಿಡ ಇರುವಾಗ ನೀವು ಹೆಂಗ್ ಬೇಕಾದ್ರೂ ಅದನ್ನ ಟ್ರೈನ್ ಮಾಡ್ಬೋದು. ಟ್ರೈನ್ ಮಾಡ್ಬೋದು. ಒಂದ್ಸತಿ ನೀವು ಬೆಳೆದ್ಮೇಲೆ ಏನು ಮಾಡೋಕ್ಕಾಗಲ್ಲ. ನಿಜ ನಿಜ. ವೈ ಹ್ಯಾವ್ ಟು ವೇಟ್ ಟಿಲ್ 18 years ಅಂಡ್ ಯು ಗೆಟ್ ಆಲ್ ಫ್ಯಾಟ್. ಇಷ್ಟು ದಪ್ಪ ಆಗ್ಬಿಟ್ಟು 18 years ನಮ್ ಜಿಮ್ ಎಷ್ಟು ಜನ ಬರ್ತಾರೆ ಗೊತ್ತಾ? ನಮ್ಮ ಮಗ ಇಷ್ಟು ದಪ್ಪ ಇದ್ದ, ನಮ್ಮ ಮಗಳು ಇಷ್ಟು ದಪ್ಪ ಇದ್ದಾಳೆ. ಮೇ ಬಿ ನಮ್ಮ ಏರಿಯಾದಲ್ಲ ನಾವು ಸ್ಟಾರ್ಟೆಡ್ ವರ್ಕೌಟ್ ಅಂದ್ರೆ ಪ್ಲೇ ಗ್ರೌಂಡ್ ಅಲ್ಲೇ ಕಬಡ್ಡಿಯಿಂದ ಹಿಡಿದು ಲಗೋರಿಯಿಂದ ಹಿಡಿದು ಕ್ರಿಕೆಟ್, ಫುಟ್ಬಾಲ್. ದಟ್ಸ್ ಇವಾಗ ಅದು ಮಿಸ್ಸಿಂಗ್ ಆಗ್ತಿದೆ. Missing, ಹೌದು. ಅದಾದ್ಮೇಲೆ ವಿ ಸ್ಟಾರ್ಟೆಡ್ ಗೋಯಿಂಗ್ ಟು ಜಿಮ್. ಕಂಪ್ಲೀಟ್ ಆಗಿ ಹೋಯ್ತು. ಸ್ಕೂಲ್ ಆದ ತಕ್ಷಣ ಚಂದ್ರ ಆಡೋದು ಇದಾಗೋದು ಹೌದು, ಎಷ್ಟು ಆಡ್ತೀವಿ ಸರ್. ಈಗ ಅಂದ್ರೆ ಪೇರೆಂಟ್ಸ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಮೇನ್ ಅವ್ರಿಗೇನಂದ್ರೆ ಪೇರೆಂಟ್ಸ್ ಬಂದ್ಬಿಟ್ಟು ಒಂದು ಅವೇರ್ನೆಸ್ ಏನಂದ್ರೆ ಎನಿ ಸ್ಪೋರ್ಟ್, ಕ್ರಿಕೆಟ್ ಆಡ್ಲಿ ಫುಟ್ಬಾಲ್ ಆಡ್ಲಿ, ಮಕ್ಳು ಏನಾದ್ರೂ ಆಡ್ಲಿ, ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್. ಓಕೆ. ಫ್ಲೋರ್ ಅಲ್ಲಿ ಫೀಲ್ಡ್ ಅಲ್ಲಿ ಏನ್ ಹೇಳ್ಕೊಡ್ತಾರೋ ಅದನ್ನ ಬಿಟ್ಟು ಎನಿ ಸ್ಪೋರ್ಟ್ಗೆ ಫೌಂಡೇಶನ್ ಯಾವುದು? ಸ್ಟ್ರೆಂತ್. ಆ ಸ್ಟ್ರೆಂತ್ ಇಲ್ಲ ಅಂದ್ರೆ ಹೌ ದೇ ಕ್ಯಾನ್ ಪರ್ಫಾರ್ಮ್ ಬೆಟರ್. ಆ ಸ್ಟ್ರೆಂತ್ ಟ್ರೈನಿಂಗ್ ಡೆವಲಪ್ ಮಾಡೋಕ್ಕೆ ದೇ ಶುಡ್ ಕಮ್ ಫಾರ್ ಜಿಮ್ ಅಂಡ್ ಟೇಕ್ ದ ಪ್ರಾಪರ್ ಗೈಡೆನ್ಸ್ ಫ್ರಮ್ ದ ಕರೆಕ್ಟ್ ಟ್ರೈನರ್ಸ್. ದ ಬಿಗ್ಗೆಸ್ಟ್ ಇಶ್ಯೂ ಇಸ್ ನಾಟ್ ದಿಸ್ ಎಜುಕೇಷನ್. ಎಲ್ಲರೂ CET ರ್ಯಾಂಕ್ ಬರಬೇಕು, ಮೆಡಿಕಲ್ ಸೀಟ್ ತೊಗೋಬೇಕು, ಇಂಜಿನಿಯರಿಂಗಲ್ಲಿ ಸೀಟ್ ತೊಗೋಬೇಕು ಅಂತ ಫಿಸಿಕಲ್ ಎಕ್ಸಸೈಸ್ನ ಮಾಡ್ತಾನೆ ಇಲ್ಲ. ನಾನೇ 2 ವರ್ಷ 7 to 7 ಓದ್ತಾ ಇದ್ದೆ. ಸ್ಕೂಲಲ್ಲಿ PT ಅಂತ ಒಂದು ಕ್ಲಾಸ್ ಇದೆ, ಅದನ್ನು ತೆಗೆದ್ಬಿಟ್ಟು ಬೇರೆ ಬೇರೆ ಹೇಳ್ಕೊಡ್ತಾರೆ, ನಾನಿವಾಗ- ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅಂತ. ಕಂಪ್ಲೀಟ್ ಮಾಡಿ ಅಂತ. ನನ್ನ ಮಗನ RFC ಅಂತ ಒಂದು ಫುಟ್ಬಾಲ್ ಅಕಾಡೆಮಿ ಇದೆ. ನೆಕ್ಸ್ಟ್ ಇಯರ್ ಇಂದ ಅಲ್ಲೇ ಹಾಸ್ಟೆಲ್. ಇಲ್ ಬಿ ಇನ್ ದ ಫುಟ್ಬಾಲ್ ಅಕಾಡೆಮಿ. ಬೆಸ್ಟ್ ಥಿಂಗ್. ಫುಲ್ ಡೇ ಇಲ್ ಬಿ ಪ್ಲೇಯಿಂಗ್. ಓಕೆ. ಅಲ್ಲ, ಈಗ ಇವ್ರು ಹೇಳ್ದಂಗೆ ಈಗ ಪೇರೆಂಟ್ಸ್ ಯಾರೇ ಆಗಿರ್ಲಿ ಜನಕ್ಕೆ ಅದೇ ಮಕ್ಕಳಿಗೆ ಓದೋದು ಪ್ರಯಾರಿಟಿ ಕೊಡ್ತಾರೆ. ಸಿ ದ ಪ್ರಾಬ್ಲಮ್ ಇಸ್ ಮೊದಲು ಪೇರೆಂಟ್ಸ್ ಫಿಟ್ ಆಗ್ಬೇಕು, ಅವ್ರಿಗೆ ಮೆಂಟಾಲಿಟಿ ಬರಬೇಕು. ಮನೇಲಿ ಅಪ್ಪ ಅಮ್ಮ ಅವರೇ ಸರಿ ಇಲ್ಲ ಅಂದ್ರೆ ಹೌ ದೇ ಕ್ಯಾನ್ ಟ್ರೈನ್ ಕಿಡ್ಸ್. ನಾನೇ 3 ಹೊತ್ತು ಬಿರಿಯಾನಿ ತಿನ್ಕೊಂಡ್ಬಿಟ್ಟು ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ನಾನು ಮಲ್ಕೊಂಡು 10 ಗಂಟೆ 12 They will ಗಂಟೆ learn, ಅವರು ಹಂಗೆ ಎದ್ದೊಳ್ತಾರೆ. ಟೈಮ್ ಟೇಬಲ್ ವಿ ಡಿಸಿಪ್ಲಿನ್ ಕಾಂಟ್ ಬ್ಲೇಮ್ ಕಿಡ್ಸ್. ಕಿಡ್ಸ್ ನಮ್ಮನ್ನ ನೋಡ್ಕೊಂಡು ನೋಡಿ ಕಲಿತಾರೆ. ಕಲಿಯೋದು. ನಾವು ಸರಿ ಇರ್ಬೇಕು, ನಾವು ನೆಟ್ಟಗಿರ್ಬೇಕು. ನಾವು ಫಿಟ್ ಆಗಿರ್ತೀನಿ. ಕರೆಕ್ಟ್. ಐ ವಾಸ್ ಗೋಯಿಂಗ್ ಟು ದ ಜಿಮ್, ಹಿ ವಾಸ್ ಫಾಲೋಯಿಂಗ್ ಮೀ. ಜೊತೆಲೆ ಬರ್ತಾರೆ. ಹೌದು 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 ಹೌದು. ಅಲ್ವಾ? ನಾನು ಇವಾಗ ಅವನ ಮುಂದೆ ಯಾವಾಗೂ ಟಿವಿ ಮುಂದೆ ಕುತ್ಕೊಂಡು ಚಿಪ್ಸ್ ತಿನ್ಕೊಂಡು ಜಂಕ್ ಫುಡ್ ತಿನ್ಕೊಂಡಿದ್ರೆ ಅವನು ಅದೇ ಮಾಡ್ತಾನೆ. ಕುತ್ಕೊಂಡು ಪಿಜ್ಜಾ ತಿಂತಾ ಇರ್ತಾನೆ. parents. ಅಷ್ಟೇ ಬ್ರೋ. ಪೇರೆಂಟ್ಸ್ ನೆಟ್ಟಗಿದ್ರೆ ಮಕ್ಕಳು ನೆಟ್ಟಗಾಗ್ತಾರೆ. ನಾನು ಮಾಸ್ಕು ಹಾಕಿಲ್ಲ, ಐ ಡಿಂಟ್ ಟೇಕ್ ದ ವ್ಯಾಕ್ಸಿನ್. ಐ ಯೂಸ್ ಟು ಟೆಲ್ ಆಲ್ ಮೈ ಜಿಮ್ ಮೆಂಬರ್ಸ್ ಏನೂ ಆಗಲ್ಲ ತಗೋಬೇಡಿ ಅಂದ್ರೆ. ಬೋತ್ ಹ್ಯಾವ್ ಜಿಮ್ಸ್. ಸೊ ಅಪ್ಪು ಸರ್ದ ಇನ್ಸಿಡೆಂಟ್ ಆದ್ಮೇಲೆ ಜಿಮ್ ಹೋಗ್ತಿದ್ದಾರೆ, ರೆಗ್ಯುಲರ್ ಆಗಿ ಗೊತ್ತಿರೋ ಜಿಮ್ ಇಂದ ಬೆಳೆದಿರೋರು ಬೆಳ್ಕೊಂಬಂದು ಒಂದು 5 ವರ್ಷ 6 ವರ್ಷ ಟ್ರೈನ್ ಮಾಡಿರೋರೆಲ್ಲ ಬಿಟ್ಬಿಟ್ರು. AMP ಅಂತ ಒಂದು ಬರುತ್ತೆ ಪ್ರೀ ವರ್ಕೌಟ್, ಅದನ್ನ ತಗೊಂಡು ತುಂಬಾ ಜನ ಸತ್ತೋಗಿದ್ದಾರೆ. AMP ಅಂದ್ರೆ ಇಟ್ಸ್ ಪ್ರಾಡಕ್ಟ್. ದೇ ಇಂಜೆಕ್ಟ್ ಡೈರೆಕ್ಟ್ಲಿ ಟು ಯುವರ್ Injection? ಅದನ್ನೇ ಹೇಳ್ದೆ, ಆಂಪ್ ಅಂತ ಅಂತ. ರೇಸರ್ಸ್ ಅಂತ ಇದೆ ಅದು. ರೇಸ್ಗೆ ಕುದುರೆಗೆ ರೇಸ್ ಮುಂಚೆ ಕೊಡ್ತಾರೆ. ಪೀಪಲ್ ಆರ್ ಟೂ ಲೇಜಿ, ದೇ ಡೋಂಟ್ ವಾಂಟ್ ಟು ಗೋ ಟು ದ ಜಿಮ್. ಫಸ್ಟ್ ಆಫ್ ಆಲ್ ಇಂಥವೆಲ್ಲ ಸಿಕ್ಕುತ್ತ ರೀಸನ್ ಅಯ್ಯೋ ಜಿಮ್ ಹೋದ್ರೆ ಸತ್ತೋಗ್ತಾರೆ ಅಂತ. ಅರ್ನಾಲ್ಡ್ ಒನ್ ಟೈಮಲ್ಲಿ ಏನು ಮಾಡ್ತಿದ್ರು ಅಂದರೆ ಹಿ ವೆಂಟ್ ಟು ದ ಪ್ರೆಸಿಡೆಂಟ್ಸ್ ಹೌಸ್ ಆ್ಯಂಡ್ ಹಿ ವುಡ್ ಟ್ರೈನ್. ಅಲ್ಲೆಲ್ಲ ಯಾರ್ಯಾರು ಎಂಪ್ಲಾಯೀಸ್ ಇದ್ದಾರೆ ಅವ್ರು ಮಾಡ್ತಾಯಿದ್ರು. ನೀವು ಕಮಿಷನರ್ ಸರ್ ಕೇಳಲಿಲ್ವಾ, ಸರ್ ಇಷ್ಟು ಜನ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಎಲ್ಲರೂ ಇಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಯಾಕೆ ಫಿಟ್ ಇಲ್ಲ ಅಂತ? ಬಿಕಾಸ್ ಮೋಸ್ಟ್ ಫಿಟ್ ಇರಬೇಕಾಗಿರೋದು ಪೊಲೀಸ್ ಆಫೀಸರ್ಸು. ಹ್ಯಾವ್ ಯು ಆಸ್ಕ್ಡ್ ಹಿಮ್ ದಿಸ್ ಕ್ವೆಶ್ಚನ್? ನೀವು ವರ್ಕೌಟ್ ಮಾಡಿರೋ ಬೆಸ್ಟ್ ಜಿಮ್, ಬಿಕಾಸ್ ನೀವು US ಅಲ್ಲಿ ಇದ್ರಿ, ನೀವು ಫಾರಿನ್ಗೆ ಹೋಗಿದ್ದೀರಾ ಅಂಡ್ ಯು ಹ್ಯಾವ್ ಆಲ್ಸೋ ಟ್ರೈನ್ಡ್ ಇನ್ ಫಾರಿನ್, ಯಾಕಂದ್ರೆ ಕಾಂಪಿಟೇಷನ್ ಎಲ್ಲ ಹೋದಾಗ ಗ್ರೂಪ್ ಬೆಸ್ಟ್ ಜಿಮ್ ಇದರಲ್ಲಿ ಈ ಫೆಸಿಲಿಟೀಸ್ ಎಲ್ಲ ಇದೆಯಾ ಅಂತ ಅನ್ಸಿದ್ಯಾ? ಅದು ಒನ್ ಥಿಂಗ್ ಇಸ್ ದೇರ್, ಮೇಕಪ್ ವಿಲ್ ಬ್ಲಾಕ್ ಯುವರ್ ಪೋಸ್. ಎಕ್ಸಾಕ್ಟ್ಲಿ. ಸ್ವೆಟಿಂಗ್ ಆಗಲ್ಲ. ಮೇ ಬಿ ಯು ಕ್ಯಾನ್ ಅವಾಯ್ಡ್ ಇಟ್ ವೆನ್ ಯು ಗೋಯಿಂಗ್ ಫಾರ್ ವರ್ಕೌಟ್. ದಿಸ್ ಐ ಕ್ಯಾನ್ ಸಜೆಸ್ಟ್. ಅದಕ್ಕೆ ಜಾಸ್ತಿ ಬೇರೆ ಏನು ಅಲ್ಲ, ನಾನು ಪಾಯಿಂಟ್ ಏನಂದ್ರೆ ಹೆಂಗೆ ಮಾಡಿದ್ರೆ ಅರ್ಧಕ್ಕರ್ಧ ಜನ ಹುಡುಗರು ಜಿಮ್ಗೆ ಬರಲ್ಲ. ಒಂದು ದೊಡ್ಡ ವರ್ಕೌಟ್ ಸೆಷನ್ ಮುಗೀತು ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪು. ಬಿಕಾಸ್ ಇನ್ನೊಂದು ವರ್ಕೌಟ್ ಸೆಷನ್ ಬೇಗನೆ ಬರುತ್ತೆ. ಬಟ್ ಮೀನ್ ವೈಲ್ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ಯು ವೋಂಟ್ ಮಿಸ್ ದ್ಯಾಟ್ ಎಪಿಸೋಡ್. ಸೊ ಇಷ್ಟೊತ್ತು ನೋಡಿದಾರ, ಎಂಜಾಯ್ ಮಾಡಿದಾರ ಅನ್ಕೊತೀನಿ. ಬಾಯ್.